ಮೊದಲು ನಾವು ನಮ್ಮೆಲ್ಲರ ನೆಚ್ಚಿನ ಪರಮ ಗುರುವು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಮ್ಮ ಸ್ವಾಧ್ಯಾಯ ಯೋಗ ಬಳಗದಿಂದ ಹಾಗೂ ಕರ್ನಾಟಕದ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳ ವತಿಯಿಂದ ಹೃದಯಪೂರ್ವಕ ವಂದನೆಗಳು. ಇವತ್ತಿನ ದಿನ ನಮ್ಮೊಂದಿಗೆ ಸ್ವಾಧ್ಯಾಯ ಯೋಗವನ್ನು ಹಂಚಿಕೊಳ್ಳುತ್ತಿದ್ದಾರೆ ಶ್ರೀಮತಿ ಅನಿತಾ ಪಿಂಡಿ ಅವರು ಫ್ರಮ್ ಬ್ಯಾಂಗ್ಳೂರ್. ಇವರು ಸೀನಿಯರ್ ಮೋಸ್ಟ್ ಪಿರಮಿಡ್ ಮಾಸ್ಟರ್. ಸೊ ಇವತ್ತಿನ ದಿನ ಅವರು ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾನ್ನ ಚೆನ್ನಾಗಿ ನಮ್ಗೆಲ್ಲರಿಗೆ ಹೇಳ್ಕೊಡ್ತಾರೆ. ಏನು ಹೇಳಿದೆ ಆ ಬುಕ್ ಮೆಸೇಜ್ ಅನ್ನೋದು. ಮತ್ತು ಇವರಿಗೆ ನಾವು ಶ್ರೀಮತಿ ಅನುರಾಧ ಸಾಯಿ ಕೃಷ್ಣ ಅವರು ಸ್ವಾಗತವನ್ನು ಹೇಳುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಸ್ವಾಧ್ಯಾಯ ಯೋಗ ಕಾರ್ಯಕ್ರಮವನ್ನು ಶ್ರೀಮತಿ DNA ಸ್ವರ್ಣಲತಾ ಮೇಡಮ್, ಸೀನಿಯರ್ ಪಿರಮಿಡ್ ಮಾಸ್ಟರ್ ಫ್ರಮ್ ವಿಜಯವಾಡ, ಆಂಧ್ರ ಪ್ರದೇಶ್, ಇವರು ತಮ್ಮ ಮಹಾದ್ರಾಷ್ಟ್ರ ಚಾನಲ್ ಅನ್ನು ನಮ್ಮ ಒಂದು ಸ್ವಾಧ್ಯಾಯ ಕಾರ್ಯಕ್ರಮಕ್ಕೆ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಇದಲ್ಲದೆ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ನಮಗೆ ಈ ಕಾರ್ಯಕ್ರಮವನ್ನು ಲೈವ್ ಕೊಡುತ್ತಿರುವ PMC ಕನ್ನಡ ಹಾಗೂ ಪಿರಮಿಡ್ ಕಾಲ್ ಸರ್ವಿಸ್ ಅವರಿಗೆ ನಮ್ಮ ಸ್ವಾಧ್ಯಾಯ ವತಿಯಿಂದ ಹೃದಯಪೂರ್ವಕ ವಂದನೆಗಳು. ಅನಿತಾ ಮೇಡಮ್ ಅವರೇ, ನೀವು ಇವಾಗ ಸೆಷನ್ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ನೀವು ನಿಮ್ಮ ಸ್ಪಿರಿಚುವಲ್ ಜರ್ನಿ ಹೇಳಬೇಕು ಮೇಡಮ್. ನೀವು ಯಾವಾಗ ಬಂದ್ರಿ ತಮ್ಮ ಅನುಭವ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡಿ. ಥ್ಯಾಂಕ್ಸ್, ಧನ್ಯವಾದಗಳು. ಖಂಡಿತ. ಥ್ಯಾಂಕ್ ಯು ಅನುರಾಧ ಫಾರ್ ನೈಸ್ ಇಂಟ್ರೊಡಕ್ಷನ್. ಸೊ ಎಲ್ಲರಿಗೂ ನಮಸ್ಕಾರ. ಮೊದಲು ನನ್ನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ನನ್ನ ಆತ್ಮಾಭಿವಂದನೆಗಳು. ನನ್ನ ಹೆಸರು ಅನಿತಾ. ನಾನು 2002ರಿಂದ ಧ್ಯಾನ ಮಾಡ್ತಾ ಇದ್ದೀನಿ. ಧ್ಯಾನ ಅನ್ನೋದು ನನಗೆ ನನ್ನ ಲೈಫಲ್ಲಿ ಸಿಕ್ಕಿರೋ ಒಂದು ದೊಡ್ಡ ವರ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಧ್ಯಾನಕ್ಕೆ ಮುಂಚೆ ನನ್ನ ಜೀವನಕ್ಕೂ ಇವಾಗ ನನ್ನ ಜೀವನಕ್ಕೂ ವ್ಯತ್ಯಾಸ ತುಂಬಾ ಇದೆ. ಏಕೆಂದ್ರೆ ಜೀವನ ಅನ್ನೋದು ಒಂದು ಹೇಗೆ ಅಂತಾನೆ ಎಷ್ಟು ಅದ್ಭುತವಾಗಿ ಜೀವಿಸ್ಬೋದು ಅನ್ನೋದು ನನಗೆ ಗೊತ್ತಿಲ್ಲ. ತುಂಬಾ ಭಯಗಳು, ತುಂಬಾ ಹೆದರಿಕೆಗಳು, ಒಂದು ಕ್ಲಾರಿಟಿ ಇಲ್ಲದೆ ಇತ್ತು ನನ್ನ ಲೈಫ್ ಮೆಡಿಟೇಷನ್ ಮುಂಚೆ. ಸೊ ನಾನು ಚಿಕ್ಕ ವಯಸ್ಸಿಂದ ಅಂದ್ರೆ ಒಂದು 13 ವರ್ಷ ಆ ಏಜ್ ಅಲ್ಲಿ ಇದ್ದಾಗ ಲಿಂದಲೇ ನನಗೆ ತುಂಬಾನೇ ಏನೂ ಇದೆ ಲೈಫಲ್ಲಿ, ತಿಳ್ಕೊಬೇಕಾಗಿರೋದು ಏನೂ ಇದೆ, ಇದೊಂದೇ ಲೈಫ್ ಅಲ್ಲ ಅಂತ ಯಾವಾಗ್ಲೂ ಕೂಡ ಅನ್ಸ್ತಾ ಇತ್ತು. ಬರೀ ಇದು ಹುಟ್ಟೋದು, ಮತ್ತೆ ದೊಡ್ಡವರಾಗೋದು, ಓದ್ಕೊಳ್ಳೋದು, ಮತ್ತೆ ಮದುವೆ ಮಾಡ್ಕೊಳ್ಳೋದು, ಸಾಯೋದು, ಇದೇ ಅಲ್ಲ ಲೈಫ್, ಇನ್ ಬೇರೆ ಏನೂ ಇದೆ ಅಂತ ಯಾವಾಗ್ಲೂ ಕೂಡ ಒಳಗೆಯಿಂದ ಅನ್ಸ್ತಾ ಇತ್ತು. ಸೊ ನಾನು ತುಂಬಾ ಪೂಜೆಗಳು ಆ ವಯಸ್ಸಿಂದ ಕೂಡ ತುಂಬಾ ಪೂಜೆ ಎಲ್ಲ ಮಾಡ್ತಾ ಇದ್ದೆ. ಸಾಯಿಬಾಬಾ ಭಜನ್ಸು ಇದೆಲ್ಲ ಮಾಡ್ತಾ ಇದ್ದೆ. ಸೊ ಯಾವ್ದ್ರಲ್ಲಿ ಕೂಡ ಆ ಪೀಸ್ ಆಫ್ ಮೈಂಡ್, ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಯಾವ್ದ್ರಲ್ಲೂ ಸಿಗ್ತಾ ಇರ್ಲಿಲ್ಲ. ತುಂಬಾ ಪ್ರಶ್ನೆಗಳು ಮನಸ್ಸಿನಲ್ಲಿ ತುಂಬಾ ಪ್ರಶ್ನೆಗಳು ಇರ್ತಾ ಇತ್ತು. ಏನು ಈ ಪ್ರಕೃತಿ ಏನು, ದೇವ್ರೇನು, ನಾವ್ ಯಾಕೆ ಹುಡ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ಇದೆಲ್ಲ ಕೂಡ ತುಂಬಾ ಪ್ರಶ್ನೆಗಳು ಇರ್ತಾ ಇತ್ತು. ಸೊ ಸಾಯಿಬಾಬಾ ಭಜನ್ಸ್ ಮಾಡ್ತಾ ಇರುವಾಗ ತುಂಬಾನೇ ಒಂದು ಪ್ರಶಾಂತವಾದ ಸ್ಥಿತಿ ನನಗೆ ಸಿಗ್ತಾ ಇತ್ತು. ಅಂದ್ರೆ ಭಜನ್ಸ್ ಮಾಡ್ತಾ ಇರುವಾಗ ಮಾತ್ರ, ಭಜನ್ ಮಾಡ್ತಾ ಇರುವಾಗ ಮಾತ್ರ ಆ ಒನ್ನ ಸ್ಟೇಟ್, ಎಲ್ಲರೂ ಒಂದೇ ಅನ್ನೋ ಆ ಭಾವನೆ ನನಗೆ ಬರ್ತಾ ಇತ್ತು. ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ ಆ ಭಜನ್ಸ್ ನಲ್ಲಿದ್ದಾಗ. ಇದೇ ಸ್ಥಿತಿ ನನಗೆ ಯಾವಾಗ್ಲೂ ಇದ್ರೆ ಎಷ್ಟು ಅದ್ಭುತವಾಗಿರುತ್ತೆ ಅಂತ ನನಗೆ ಅನ್ಸ್ತಾ ಇತ್ತು ಅವಾಗ್ಲೂ. ಬಟ್ ಭಜನ್ ಮುಗಿಸಿ ಹೊರಗ್ ಬಂದ ತಕ್ಷಣ ಮತ್ತೆ ಪ್ರಶ್ನೆಗಳು, ಮತ್ತೆ ಗೊಂದಲ ಮನಸ್ಸಿನಲ್ಲಿ. ಸೊ ಹೀಗ್ ನಡೀತಾ ಇದೆ ದಿನ. ಹುಡ್ಕಾಡೋದು, ದಿನ ಮುಗ್ತಾ ಇರೋದು, ಹಿಂಗ ಹೋಗ್ತಾ ಇತ್ತು. ಹೀಗಿದ್ದಾಗ ಸಾವು ಅಂದ್ರೆ ಕೂಡ ತುಂಬಾ ಭಯ. ಅದು ನೋಡಿದ್ರೆ ಎಷ್ಟು ಹೆದರಿಕೆ ಬರ್ತಾ ಇತ್ತು. ಬಟ್ ಏನಾಗ್ತಾ ಇದೆ, ಸಾಯಿದ ನಂತರ ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವ್ರು, ಇದೆಲ್ಲ ಕ್ವೆಶನ್ಸ್ ನಾನು ಕೇಳ್ತಾ ಇದ್ದೆ ನಮ್ಮ ಅಮ್ಮ ಅವ್ರನ್ನ. ಬಟ್ ಯಾರಿಗೂ ಕೂಡ ಸಮಾಧಾನ ನನಗೆ ಸಿಕ್ಕಿಲ್ಲ ಯಾರಿಂದ ಕೂಡ. ನಂತರ ನಾನು ಇಂಜಿನಿಯರಿಂಗ್ಗೆ ಬಂದ ಮೇಲೆ ನನಗೆ ಈ ಮೆಡಿಟೇಷನ್ ಅನ್ನೋದು ಸಿಕ್ಕಿದೆ. ಸೊ ಅವಾಗಿಂದ ಫಸ್ಟ್ ಡೇ ಇಂದ ಕೂಡ ನಾನು ಮೆಡಿಟೇಷನ್ ತುಂಬಾ ಇಂಟ್ರೆಸ್ಟ್ ಇಂದ ಮಾಡ್ತಾ ಬಂದಿದ್ದೀನಿ. ಫಸ್ಟ್ ದಿವಸ ನಾನು ಮೆಡಿಟೇಷನ್ ಮಾಡಿದಾಗ 40 ಮಿನಿಟ್ಸ್
ಕಂಪ್ಲೀಟ್ ಡೀಪ್ ಟ್ರಾನ್ಸ್ ಸ್ಟೇಟ್‌ಗೆ ಹೋಗಿದ್ದೀನಿ ನಾನು. ಎಷ್ಟು ಆನಂದ ಪಡ್ದಿದ್ದೀನಿ ಅಂದ್ರೆ ಹೇಳಕ್ಕಾಗಲ್ಲ ಮಾತಿನಲ್ಲಿ. ಅಷ್ಟು ಅದ್ಭುತವಾಗಿತ್ತು. ಆಹ್, ನಂತರ ಮೆಡಿಟೇಷನಲ್ಲಿ ನಾನು ಇಲ್ಲಿ ಒಂದು ಬ್ರೈಟ್ ಲೈಟ್ ಕಾಣ್ಸಿದೆ. ತುಂಬಾ ಹೊತ್ತು ಅದನ್ನ ನಾನು ನೋಡಿ ಎಂಜಾಯ್ ಮಾಡಿದ್ದೀನಿ. ಸೊ ಆ ಮೆಡಿಟೇಷನ್ ಆದ ನಂತರ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ನನಗೆ. ಏನೋ ನಾನೊಂದು ಸಾಧಿಸಿದ್ದೀನಿ ಅನ್ನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಅಷ್ಟು ನಾನು ಹುಡುಕ್ತಾ ಇದ್ದೆ ಮೆಡಿಟೇಷನ್‌ಗೋಸ್ಕರ. ನನ್ನನ್ನು ನಾನು ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ. ಸೊ ಆ ಥರ ನಾನು ಮೆಡಿಟೇಷನ್ ಸ್ಟಾರ್ಟ್ ಆಯ್ತು. ಇನ್ನ ಅವಾಗ್ನಿಂದ ನಾನು ಬಿಟ್ಟಿಲ್ಲ ಒಂದ್ ದಿವ್ಸ ಕೂಡ ಮೆಡಿಟೇಷನ್ ಮಾಡೋದು, ಟೀಚ್ ಮಾಡೋದು ಎಲ್ಲ ಕೂಡ ನಾನು ಮಾಡ್ಕೊಂತ ಬಂದಿದ್ದೀನಿ. ಎಷ್ಟು ಅದ್ಭುತವಾಗಿ ಲೈಫ್ ಚೇಂಜ್ ಆಯ್ತು ಅಂದ್ರೆ ಆಮ್, ಇವಾಗ ನಾನು ಪ್ರತಿಯೊಂದು ಸೆಕೆಂಡು ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ ಲೈಫು. ಒಂದು ಅದ್ಭುತವಾದ ವರ ಅಂತ ನಾನಿವಾಗ ತಿಳ್ಕೊಂತಾ ಇದ್ದೀನಿ. ಸೊ ಅಲ್ಲಿ ಮುಂಚೆ ನಾನು ಮೆಡಿಟೇಷನ್ ಬರೋ ಮುಂಚೆ ನಾನು ನಾನ್ ವೆಜಿಟೇರಿಯನ್ ತಿಂತಾ ಇದ್ದೆ. ಆದ್ರೆ ನನಗೆ ಇಷ್ಟ ಇಲ್ಲ. ಅಮ್ಮ ನೀನ್ ತುಂಬಾ ವೀಕ್ ಆಗಿದೀಯಾ, ನೀನ್ ತಿನ್ಲೇಬೇಕು ಅಂತ ಫ್ಯಾಮಿಲಿ ಮೆಂಬರ್ಸ್ ಫೋರ್ಸ್ ಮಾಡಿ ತಿನ್ಸ್ತಾ ಇದ್ರು. ಬಟ್ ಅದ್ ತಿಂದ ತಕ್ಷಣ ನನಗೆ ಹೊಟ್ಟೆಯಲ್ಲಿ ತುಂಬಾನೇ ಒಂಥರ ಭಯ ಇದೆಲ್ಲ ಬರ್ತಾ ಇತ್ತು. ಯಾವಾಗ್ಲೂ ಕೂಡ ನನಗೆ ಅದು ಅನ್‌ಕಂಫರ್ಟಬಲ್ ಆಗಿ ಇರ್ತಾ ಇತ್ತು. ಅದು ಹೊರಗ್ ಹೋಗೋದು ತಿಂದ ತಕ್ಷಣ. ಸೊ ಹಿಂಗ್ ಆಗ್ತಾ ಇತ್ತು. ಸೊ 6 ಮಂತ್ಸ್ ಮುಂಚೆ ನಾನು ಧ್ಯಾನಕ್ಕೆ ಬರೋ 6 ತಿಂಗಳ ಮುಂಚೆ ನಾನು ನಾನ್ ವೆಜ್‌ನ ಪೂರ್ತಿ ಬಿಡ್ತಾ ಇದ್ದೀನಿ ಅಂತ ಒಂದು ನಿರ್ಧಾರ ತಗೊಂಡಿದ್ದೀನಿ. ಆಮ್, ಆಮ್, ನಂತರ ನನಗೆ ಈ ಧ್ಯಾನ ಅನ್ನೋದು ಸಿಕ್ಕಿತ್ತು. ಸೊ ನಾನ್ ವೆಜ್ ಅನ್ನೋದು ಬಿಟ್ಟಿದ ಮೇಲೆ ನನ್ನಲ್ಲಿ ತುಂಬಾ ಬದಲಾವಣೆಗಳು ಬಂತು. ನನ್ನ ನನಗೆ ತುಂಬಾನೇ ಕೋಪ ಇರ್ತಾ ಇತ್ತು. ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ತುಂಬಾನೇ ಸಿಟ್ಟು ಬರ್ತಾ ಇತ್ತು. ಸೊ ಆ ನಾನ್ ವೆಜ್ ಬಿಟ್ಟಿದ ಮೇಲೆ ನನಗೆ ಆ ಆಂಗರ್ ಅನ್ನೋದು ತುಂಬಾನೇ ಕಡಿಮೆ ಆಗಿದೆ. ಮತ್ತೆ ಆ ಟೇಸ್ಟ್ ಬಡ್ಸ್, ಆ ಸೆನ್ಸಿಟಿವಿಟಿ ನನಗೆ ಗೊತ್ತಾಯ್ತು. ಅದು ಎಷ್ಟು ಸೆನ್ಸಿಟಿವ್ ಆಗಿದೆ ಅಂದ್ರೆ ಪ್ರತಿಯೊಂದು ಚಿಕ್ಕದು ಕೂಡ ನನಗೆ ಆ ಟೇಸ್ಟ್, ಸ್ಮೆಲ್ ತುಂಬಾ ಚೆನ್ನಾಗಿ ನನಗೆ ನೋಡ್ಲಿಕ್ಕೆ ಆಗ್ತಾ ಇತ್ತು. ನಂತರ ನಾನು ಆ, ಹಂಗೆ ಮೆಡಿಟೇಷನ್ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಪೂಜೆಗಳು ಮಾಡ್ತಾನೆ ಇದ್ದೆ. ಒಂದ್ ದಿವಸ ಏನಾಯ್ತು ಅಂದ್ರೆ ಪೂಜೆ ಗೋಸ್ಕರ ಎಲ್ಲ ಹೂವ ಎಲ್ಲ ನಾನು ಕೆಳಗೆ ಬಿದ್ದಿರೋದೆಲ್ಲ ಪಾರಿಜಾತ ಪುಷ್ಪ ತಗೊಂಡು ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಹಂಗೆ ಧ್ಯಾನಕ್ಕೆ ಕೂತ್ಬಿಟ್ಟೆ. ಬೇರೆಯವ್ರಿಗೆ ಅದು ಪೂಜೆ ಮಾಡ್ಲಿಕ್ಕೆ ಕೊಟ್ಟು ಹಂಗೆ ಧ್ಯಾನಕ್ಕೆ ಕೂತಿದಾಗ ಏನಾಯ್ತಂದ್ರೆ ನನ್ನ ಈ ಹಾರ್ಟ್ ಚಕ್ರನಲ್ಲಿ ತುಂಬಾ ಬ್ರೈಟ್ ಜ್ಯೋತಿ ಕಾಣಿಸಿತ್ತು. ಆವಾಗ ನನಗೆ ಗೊತ್ತಾಯ್ತು, ದೇವರು ಬೇರೆ ಎಲ್ಲೋ ಹೊರಗೆ ಇಲ್ಲ, ನಮ್ಮಲ್ಲೇ ಇದ್ದಾರೆ. ಯಾರನ್ನೂ ನಾವು ಹೊರಗೆ ಪೂಜಿಸ್ಬೇಕಾಗಿಲ್ಲ ಅನ್ನೋ ವಿಷಯ ಆ ಎಕ್ಸ್‌ಪೀರಿಯನ್ಸ್ ಬಂದ ತಕ್ಷಣ ನನಗೆ ಅರ್ಥ ಆಗೋಯ್ತು. ಇನ್ನ ನ್ಯಾಚುರಲಿ ನನಗೆ ಪೂಜೆ ಮಾಡ್ಬೇಕು ಅನ್ನೋದು ಹೋಗ್ಬಿಟ್ಟಿದೆ. ನ್ಯಾಚುರಲಿ ಅದು ಹೋಗ್ಬಿಟ್ಟಿದೆ. ಸೊ ನಂತರ ನಾನು ಪೂರ್ತಿ ಧ್ಯಾನ ಸಾಧನೆ ಚೆನ್ನಾಗ್ ಮಾಡ್ಕೊಂತ ಬರ್ತಾ ಇದೆ. ನನಗೆ ತುಂಬಾನೇ ಇದು ಗೈನಿಕ್ ಪ್ರಾಬ್ಲಮ್ಸ್ ಇತ್ತು. ಪೀರಿಯಡ್ಸ್ ಅಲ್ಲಿ ಹೊಟ್ಟೆ ನೋವು ಬರೋದು ತುಂಬಾನೇ ಇತ್ತು. ಹೇಗಿರ್ತಾ ಇತ್ತು ಅಂದ್ರೆ ಫಸ್ಟ್ ಡೇ ಅದು ಮಲಗ್ಲಿಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಆಮ್, ಓಡಾಡಕ್ಕೂ ಆಗಲ್ಲ. ಅಷ್ಟು ಹಾರಿಬಲ್ ಪೇನ್ ಇರ್ತಾ ಇತ್ತು ಫಸ್ಟ್ ಡೇ. ಸೊ ಮೆಡಿಟೇಷನ್ ಇಂದ ನಾನಿದು ಕ್ಲಿಯರ್ ಮಾಡ್ಕೊಂತೀನಿ. ನನಗೆ ಯಾವ ಮಾತ್ರೆ ಬೇಡ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಮೆಡಿಟೇಷನ್ ಬಂದ ತಕ್ಷಣ ಅಂದ್ರೆ ಒಂದು 3 ಮಂತ್ಸ್ ತಗೊಂಡಿದ್ದೆ. ನಾನು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಮೆಡಿಟೇಷನ್ ಮಾಡ್ತಾ 3 ಮಂತ್ಸ್‌ಗೆ ಅದು ನನಗೆ ಕಂಪ್ಲೀಟ್ ಕ್ಯೂರ್ ಆಗ್ಬಿಟ್ಟಿದೆ. ಯಾವ ಮಾತ್ರೆ ಇಲ್ದೆ ಇವಾಗ ಆ ತರ ಪೇನ್ ಆಗ್ಲಿ, ಇನ್‌ಕಂಫರ್ಟಬಲ್‌ನೆಸ್ ಆಗ್ಲಿ ಏನೂ ಇಲ್ಲ. ಸೊ ಮತ್ತೆ ಆ, ತಿಂಗಳಿಗೆ ಒಮ್ಮೆ ಅಟ್ಲೀಸ್ಟ್ 1 ವೀಕ್ ಆದ್ರೂ ಕೂಡ ನೆಗಡಿ ಬರ್ತಾ ಇತ್ತು. ಇನ್ನು ನೆಗಡಿ ಬಂದ್ರೆ ಎಲ್ಲಾ ಇರೋ ತರ ವೀಕ್ ಆಗ್ತಾ ಇತ್ತು ಬಾಡಿ ಅಂತೂ ತುಂಬಾನೇ. ಸೊ ಅವಾಗ ಅದು ಕೂಡ ಗ್ರಾಡ್ಯುಯಲಿ ಕಡಿಮೆ ಆಗ್ತಾ ಆ ತರ ಪ್ರಾಬ್ಲಮ್ಸೇ ಇರ್ಲಿಲ್ಲ ಮತ್ತೆ. ಮತ್ತೆ ಈ ತರ ಆರೋಗ್ಯ ಅನ್ನೋದು ನಮ್ ಕೈಯಲ್ಲಿದೆ. ನಮ್ಮ ಸರಿಯಾದ ಯೋಚನೆಗಳು, ಲೈಫ್‌ನ ಆಕ್ಸೆಪ್ಟೆಂಟ್ ಮಾಡೋದು, ಮೆಡಿಟೇಷನ್ ಮಾಡೋದ್ರಿಂದ ನಾವು ಯಾವ ಆರೋಗ್ಯ ಸಮಸ್ಯೆಯಿಂದಾದ್ರೂ ಕೂಡ ಬರ್ಬೋದು ಅನ್ನೋದು ನನಗೆ ನನ್ನ ಸ್ವಂತ ಅನುಭವದಿಂದ ನನಗೆ ಗೊತ್ತಾಯ್ತು. ಸೊ ಅವಾಗಿನಿಂದ ಕೂಡ ಇಲ್ಲಿವರೆಗೂ 18 ಇಯರ್ಸ್ ನಾನೊಂದು ಮಾತ್ರೆ ಕೂಡ ತಗೊಂಡಿಲ್ಲ. ಈವನ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ಬರೀ ಐರನ್, ಕ್ಯಾಲ್ಸಿಯಂ ಮಾತ್ರ ತಗೊಂಡಿದ್ದೆ. ಅದನ್ನ ಬಿಟ್ಟು ಯಾವ ಮಾತ್ರೆ ಕೂಡ ತಗೊಂಡಿಲ್ಲ. ಬೇಕಾಗಿಲ್ಲ. ಏಕಂದ್ರೆ ನಮ್ಮ ಶರೀರದಲ್ಲೇ ಅಷ್ಟು ಇಮ್ಯುನಿಟಿ ಪವರ್ ಇರುತ್ತೆ. ಸೊ ನಂತರ ನನಗೆ ಸ್ಟಡೀಸ್ ಅಲ್ಲಿ ಕೂಡ ತುಂಬಾನೇ ಹೆಲ್ಪ್ ಆಯ್ತು ಮೆಡಿಟೇಷನ್ ಇಂದ. ಆಮ್,
ನನಗೆ ಎಕ್ಸಾಮ್ಸ್ ಅಂದ್ರೆ ಸಾಕು ತುಂಬಾನೇ ಟೆನ್ಷನ್ ಇರ್ತಾ ಇತ್ತು. ನಮ್ಮ ಮನೆಯಲ್ಲಿ ಕೂಡ ಟೆನ್ಷನ್ ವಾತಾವರಣ ಬಿಲ್ಡ್ ಆಗ್ತಾ ಇತ್ತು ಎಕ್ಸಾಮ್ಸ್ ಅಂದ್ರೆ. ಬಟ್ ನಾನು ಯಾವಾಗ ಕಂಟಿನ್ಯೂಸ್ ಆಗಿ ಮೆಡಿಟೇಷನ್ ಮಾಡ್ತಾ ಇದ್ದೀನೋ, ಈ ಮೈಂಡ್ ಯಾವಾಗ ನಾನು ಕಂಪ್ಲೀಟ್ ಎಂಪ್ಟಿ ಮಾಡ್ಕೊಂತಾ ಇದ್ದೀನೋ, ಶೂನ್ಯ ಮಾಡ್ಕೊಂತಾ ಇದ್ದೀನೋ, ಅವಾಗ ನನಗೆ ಆ ಟೆನ್ಷನ್ ಅನ್ನೋದು ನ್ಯಾಚುರಲಿ ಅದು ರೆಡ್ಯೂಸ್ ಆಗಿ ಕಂಪ್ಲೀಟ್ಲಿ ಝೀರೋ ಸ್ಟೇಟ್ಗೆ ಹೋಗಿದೆ. ಸೊ ನನಗೆ ಎಕ್ಸಾಮ್ಸ್ ಅಲ್ಲಿ ಕೂಡ ತುಂಬಾ ಒಳ್ಳೆಯ ಮಾರ್ಕ್ಸ್. ಸೊ ಮಕ್ಕಳಿಗೂ ಸಹ ನಾವು 5 ವರ್ಷದಿಂದ ಮೆಡಿಟೇಷನ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಟೆನ್ಷನ್ಸೇ ಇರಲ್ಲ. ಅವ್ರು ಅದ್ಭುತವಾಗಿ ಜೀವನ ನಡೆಸ್ಲಿಕ್ಕೆ ಅದೊಂದು ವರ ಮೆಡಿಟೇಷನ್ ಅನ್ನೋದು. ಸೊ ಹೀಗೆ ಮೆಡಿಟೇಷನ್ ಅನ್ನೋದು ಒಂದ್ರಲ್ಲಲ್ಲ, ಪೂರ್ತಿ ನನ್ನ ಲೈಫ್ನಲ್ಲಿ ಪೂರ್ತಿ ಬದಲಾವಣೆಗಳು ತಂದಿದೆ. ನಾನು ಪತ್ರಿಜಿ ಅವರಿಂದ ತುಂಬಾ ಕಲ್ತ್ಕೊಂಡಿದ್ದೀನಿ. ಹೇಗೆ ಹೇಗೆ ಮಾತಾಡ್ಬೇಕು, ಯಾವ ತರ ಅಡಿಗೆ ಮಾಡ್ಬೇಕು, ಯಾವ ತರ ಮಾತಾಡ್ಬೇಕು, ತುಂಬಾ ಜನರಿದ್ದಾಗ ಹೇಗೆ ಮಾತಾಡ್ಬೇಕು, ಸ್ವಲ್ಪ ನಮ್ ಕ್ಲೋಸ್ ಫ್ರೆಂಡ್ಸ್ ಇದ್ದಾಗ ಹೇಗೆ ಮಾತಾಡ್ಬೇಕು, ಮತ್ತೆ ಹೇಗೆ ಯೋಚನೆ ಮಾಡ್ಬೇಕು, ಹೇಗೆ ಪ್ರತಿಯೊಬ್ಬರನ್ನ ಟ್ರೀಟ್ ಮಾಡ್ಬೇಕು, ಗ್ರಾಟಿಟ್ಯೂಡ್ ಹೇಗಿರ್ಬೇಕು. ಈ ತರ ಒಂದಲ್ಲ ರೀ, ನಾನ್ ತುಂಬಾ ಪ್ರತಿಯೊಂದು ಸೆಕೆಂಡ್ ಅವ್ರನ್ನ ನೋಡ್ತಾ ತುಂಬಾ ಈಗ್ಲೂ ಕೂಡ ಕಲ್ತ್ಕೊಂತಾನೆ ಇದ್ದೀನಿ. ಸೊ ಮತ್ತೆ ನಮ್ ಲೈಫ್ ಅನ್ನೋದು ಬೇರೆ ಯಾರು ಕೊಡಲ್ಲ. ದೇವ್ರು ಡಿಸೈಡ್ ಮಾಡಲ್ಲ. ನಾವೇ ನಮ್ಮ ಓನ್ ರಿಯಾಲಿಟಿನ ನಾವು ಕ್ರಿಯೇಟ್ ಮಾಡ್ಕೊಂತೀವಿ ಅನ್ನೋದು ನನಗೆ ಗೊತ್ತಾಯ್ತು ಧ್ಯಾನಕ್ ಬಂದ್ಮೇಲೆ. ಮುಂಚೆ ನಾನ್ ತುಂಬಾ ಯಾಕೆ ನನ್ ಲೈಫ್ ಹೀಗಿದೆ, ಯಾವಾಗ್ಲೂ ಆನಂದವಾಗಿರ್ಬೋದಲ್ವಾ, ಎಲ್ಲರೂ ಆನಂದವಾಗಿರ್ಬೋದಲ್ವಾ ಅಂತ ಅನ್ಸ್ತಾ ಇತ್ತು ತುಂಬಾನೇ. ಸೊ ದೇವರು ಯಾಕೆ ಹೀಗ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತಾ ಇದ್ದೆ. ಬಟ್ ಧ್ಯಾನಕ್ ಬಂದ್ಮೇಲೆ ನನಗೆ ಗೊತ್ತಾಯ್ತು, ಬೇರೆ ಯಾರೂ ನಮ್ ಲೈಫ್‌ನ ಡಿಸೈನ್ ಮಾಡಲ್ಲ. ನಾವೇ ನಮ್ಮ ಸ್ವಂತ ಯೋಚನೆಗಳಿಂದ, ಭ್ರಮೆಗಳಿಂದ ನಾವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ವಿ. ಸೊ ನಮ್ಮ ಕೈಯಲ್ಲಿದೆ ನಮ್ಮ ಲೈಫು ಅನ್ನೋದು ಗೊತ್ತಾದ್ಮೇಲೆ ನನ್ನಲ್ಲಿ ಎಷ್ಟು ಫ್ರೀಡಮ್ ಬಂದ್ಬಿಟ್ಟಿದೆ ಅಂದ್ರೆ, ಎಷ್ಟು ಫ್ರೀ ಆಗ್ಬಿಟ್ಟಿದೀನಿ ನಾನ್, ತುಂಬಾ ರಿಲ್ಯಾಕ್ಸ್ ಆಗ್ಬಿಟ್ಟಿದೀನಿ. ಮತ್ತೆ ಅಷ್ಟೇ ಅವೇರ್‌ನೆಸ್ಸು ಕೂಡ ನನ್ನಲ್ಲಿ ಆ ಮೂಡಿದೆ. ಏಕಂದ್ರೆ ನಾವೇ ನಮ್ ಲೈಫ್‌ನ ಕ್ರಿಯೇಟ್ ಮಾಡ್ಕೊಂತಾ ಇದೀವಿ ಅಂದಾಗ ಎಷ್ಟು ಅವೇರ್‌ನೆಸ್ ಇಂದ, ಎಷ್ಟು ಅಪ್ರಮತ್ತತೆಯಿಂದ ನಾವು ಒಂದು ಯೋಚನೆ ಮಾಡ್ಬೇಕು, ಒಂದು ಮಾತನಾಡ್ಬೇಕು, ಒಂದು ಕೆಲ್ಸ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಯ್ತು. ಸೊ ಗ್ರ್ಯಾಜುಯಲಿ ಎಲ್ಲಾದ್ರಲ್ಲೂ ಕೂಡ ಇಂಪ್ರೂವ್‌ಮೆಂಟ್ಸ್ ಬರ್ತಾ ಇತ್ತು. ಈಗ್ಲೂ ಕೂಡ ಕಲ್ತ್ಕೊಂತಾನೆ ಇದೀನಿ. ಸೊ ನಾನ್ ಪತ್ರಿಜಿ ಅವ್ರಿಗೆ ರಿಯಲಿ ನಾನು ಎಷ್ಟು ಧನ್ಯವಾದ ಹೇಳಿದ್ರು, ತಿಳಿಸಿದ್ರು ಸಾಕಾಗಲ್ಲ. ಅವ್ರು ಕೊಟ್ಟಿರೋ ಜ್ಞಾನದಿಂದ, ತೋರ್ಸಿರೋ ದಾರಿಯಿಂದ, ಮೆಡಿಟೇಷನ್ ಇಂದ ನನ್ನ ಲೈಫ್ ಪೂರ್ತಿ ಬದಲಾವಣೆ ಆಗಿದೆ. ಎಷ್ಟೋ ಅನುಭವಗಳು, ದಿನ ಅನುಭವಗಳೇ. ಸೊ ಈ ತರ ಇದ್ದಾಗ ನನಗೆ ಪುಸ್ತಕಗಳು ಓದೋದು ಅಷ್ಟು ಅಭ್ಯಾಸ ಇಲ್ಲ. ಬಟ್ ಮೆಡಿಟೇಷನ್ ಬಂದ್ಮೇಲೆ ಪತ್ರಿಜಿ ಅವ್ರನ್ನ ನೋಡಿ ಎಷ್ಟು ನಾಲೆಡ್ಜ್ ಇದೆ ಒಂದೊಂದ್ ಪುಸ್ತಕದಲ್ಲಿ. ಒಂದ್ ಪುಸ್ತಕ ಓದಿದ್ರೆ ನಮ್ಮ ಪೂರ್ತಿ ಪರ್ಸೆಪ್ಷನ್ ಚೇಂಜ್ ಆಗ್ಬಿಡುತ್ತೆ. ನಾವ್ ಎಷ್ಟೋ ಡೆವಲಪ್‌ಮೆಂಟ್ ಆಗುತ್ತೆ ನಮ್ಮಲ್ಲಿ, ನಮ್ಮ ಥಿಂಕಿಂಗ್ ಪ್ಯಾಟರ್ನ್ ಅಲ್ಲಿ, ನಮ್ಮ ಪರ್ಸೆಪ್ಷನ್ ಅಲ್ಲಿ. ಸೊ ಅದು ಗೊತ್ತಾದ ತಕ್ಷಣ ನಾನು ಪುಸ್ತಕಗಳು ಓದೋದು ನಿಧಾನಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ 2012 ಇಂದ ಅಂತೂ ಕಂಟಿನ್ಯೂಸ್ಲಿ ಓದೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀನಿ. ಅಟ್ ಲೀಸ್ಟ್ 1 ಪೇಜ್ ಆದ್ರೂ ಓದ್ರೆ ನನಗೆ ನಿದ್ದೆ ಬರಲ್ಲ. ಏಕಂದ್ರೆ ಒಂದ್ ಪುಸ್ತಕದಲ್ಲಿ ಎಷ್ಟು ಆಧ್ಯಾತ್ಮಿಕ ಜ್ಞಾನ ಇದೆ ಅಂದ್ರೆ, ಆ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಂಡ್ರೆ ನಮ್ ಫಿಸಿಕಲ್ ಲೈಫ್ ಅಲ್ಲಿ ಕೂಡ ತುಂಬಾ ಬದಲಾವಣೆ ಬರುತ್ತೆ. ಯಾವಾಗ್ಲೂ ಕೂಡ ಲೋವರ್‌ನ ತುಂಬಾನೇ ಹೆಲ್ಪ್ ಮಾಡುತ್ತೆ. ಬಟ್ ಲೋವರ್ ಅನ್ನೋದು ಹೈಯರ್‌ಗೆ ಹೆಲ್ಪ್ ಮಾಡಲ್ಲ. ಅಂದ್ರೆ ಇವಾಗ ನಾವು ಪ್ರಾಪಂಚಿಕ ಜ್ಞಾನ ಅನ್ನೋದು ನಾವು ಆಧ್ಯಾತ್ಮಿಕದಲ್ಲಿ ಹೆಲ್ಪ್ ಮಾಡಲ್ಲ. ಬಟ್ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಈ ಪ್ರಾಪಂಚಿಕ ಸ್ತರದಲ್ಲಿ ಕೂಡ ನಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹೇಗ್ ಡೀಲ್ ಮಾಡ್ಬೇಕು ಪ್ರತಿಯೊಂದು ಸಿಚುವೇಶನ್ ಲೈಫಲ್ಲಿ ಬರೋದು, ಎಲ್ಲ ಕೂಡ ನಮ್ಗೆ ಈ ಪುಸ್ತಕಗಳ ಜ್ಞಾನ ಮತ್ತೆ ಬೇರೆಯವ್ರ ನಾಲೆಡ್ಜ್ ಕೇಳೋದ್ರಿಂದ ಸಿಗುತ್ತೆ. ಸೊ ಈ ತರ ಎಷ್ಟೋ ಪುಸ್ತಕಗಳನ್ನು ಓದಿದ್ದೀನಿ ನಾನು. ಮತ್ತೆ ಈ ನಡುವೆ ಅಂತೂ ನಾನು ಈ ಅದ್ಭುತವಾದ ಪುಸ್ತಕ ದ ಅನ್‌ಟೋಲ್ಡ್ ಸ್ಟೋರಿ ಆಫ್ ಸೀತಾ ಅನ್ನೋ ಪುಸ್ತಕ ನಾನು ಓದಿದ್ದೀನಿ. ಎಷ್ಟು ಅದ್ಭುತವಾದ ವಿಷಯಗಳು ಅವರು ಅದರಲ್ಲಿ ತಿಳಿಸಿದಾರಂದ್ರೆ ಹೇಳಕ್ ಆಗಲ್ಲ, ಅಷ್ಟು ಅದ್ಭುತವಾಗಿದೆ. ಬಟ್ ಅದು ಒಂದು ದಿವಸದಲ್ಲಿ 1 ಗಂಟೆಯಲ್ಲಿ ಹೇಳಕ್ಕೆ ಮುಗಿಯಲ್ಲ. ಬಟ್ ಅದರಲ್ಲಿ ಮೇನ್ ಜಿಸ್ಟ್ ಪಾಯಿಂಟ್ಸ್‌ನ ನಾನು ತಗೊಂಡು ಆ ಆ ನನ್ನ ಅಂಡರ್‌ಸ್ಟ್ಯಾಂಡಿಂಗ್‌ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು. ಸೊ ಈ ಅನ್‌ಟೋಲ್ಡ್ ಸ್ಟೋರಿ ಆಫ್ ಸೀತಾ ಅನ್ನೋ ಪುಸ್ತಕ ಲೇಖಕರು ಯಾರು ಅಂದ್ರೆ ಡೇನಾ ಮೆರಿಯಮ್ ಅವರು. ಸೊ ಅವರು
40 ವರ್ಷಗಳಿಂದ ಈ ಆಧ್ಯಾತ್ಮಿಕ ಲೈನ್ ನಲ್ಲಿದ್ದಾರೆ. ಅವರು ಶ್ರೀ ಪರಮಹಂಸ ಯೋಗಾನಂದ ಇವರ ಧ್ಯಾನ, ಕ್ರಿಯಾ ಯೋಗ, ಮೆಡಿಟೇಷನ್ ಮಾಡ್ತಾ ಇದ್ರು. ಸೊ ಅವಾಗಿಂದ ಕೂಡ ಅವರು ಇಂಡಿಯಾಗೆ, ಅವ್ರು US ಅಲ್ಲಿ ಇರ್ತಾರೆ. ಸೊ ಅವಾಗಿಂದ ಅವರು ರೆಗ್ಯುಲರ್ ಆಗಿ ಇಂಡಿಯಾಗೆ ಟ್ರಾವೆಲ್ ಮಾಡೋದು, ನಂತರ ಈ ತುಂಬಾ ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ಅವರು ಚೇರ್ಪರ್ಸನ್ ಕೂಡ ಆಗಿದ್ರು. ಸೊ ಅಲ್ಲಿಂದ ಅವಾಗಿಂದ ಕೂಡ ಅವ್ರಿಗೆ ಸೀತಾಮಾತೆ ಮತ್ತು ಶ್ರೀರಾಮರು ಇವರೆಲ್ಲರೂ ಕೂಡ ಇವರಿಬ್ರು ಕೂಡ ತುಂಬಾನೇ ಅಟ್ಯಾಚ್ಮೆಂಟ್ ಇದ್ದಂಗಿತ್ತು. ಏಕೆ ಅಂದ್ರೆ ಈ ಡೀನಾ ಮೆರಿಯಂ ಅನ್ನೋರು ಅವರ ಹಿಂದಿನ ಆ ಜನ್ಮದಲ್ಲಿ, ಸೀತಾಮಾತೆ ಮತ್ತೆ ಶ್ರೀರಾಮರ ಜನ್ಮದಲ್ಲಿ ಅವರು ಒಂದು ಸೇವಕಿಯಾಗಿ ಇದ್ದರು. ಇವರ ಹೆಸರು ಮೀನಾಕ್ಷಿ. ಸೊ ಆ ಮೀನಾಕ್ಷಿ ಆ ಜನ್ಮದಲ್ಲಿರೋ ಕನೆಕ್ಷನ್ಸ್ ನ ಅವರು ನೋಡ್ಕೊಳ್ತಾ ಇದ್ರು. ಇಲ್ಲಿ ಇಂಡಿಯಾಗೆ ಬಂದ್ಮೇಲೆ ಮತ್ತೆ ಅವರು ಹೋಗಿ ಅಯೋಧ್ಯೆಗೆ ಹೋಗೋದು, ಅಲ್ಲಿ ದರ್ಶನ ನೀಡೋದು, ಅಯೋಧ್ಯ ಅಲ್ಲಿರೋ ಟೆಂಪಲ್ಸ್, ರಾಮೇಶ್ವರದಲ್ಲಿರೋ ರಾಮರ ಟೆಂಪಲ್ಸ್, ಇದಕ್ಕೆ ಹೋಗಿದಾಗ ಅವ್ರಿಗೆ ಆ ಕನೆಕ್ಷನ್ ಸಿಗ್ತಾ ಇತ್ತು. ಅವ್ರು ಆ ಟ್ರಾನ್ಸ್ಟೇಟ್ಗೆ ಹೋಗೋದು, ಆ ಹಿಂದಿನ ಆ ಯುಗದಲ್ಲಿ ನಡೆದಿರೋ ಅಂತ ವಿಷಯಗಳೆಲ್ಲ ಇವರು ನೋಡೋದು, ಈ ತರ ಆಗ್ತಾ ಇತ್ತು. ಸೊ ಅವರು ಟ್ರಾನ್ಸ್ಗೆ ಹೋಗಿದಾಗ ಆ ಸೀತಾಮಾತೆ ಮತ್ತು ಶ್ರೀರಾಮರು ಕೊಟ್ಟಿರುವ ಆ ಮೆಸೇಜಸ್, ಆ ನಾಲೆಜ್ ಈ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಅನ್ನೋ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ತುಂಬಾ ಅದ್ಭುತವಾದ ವಿಷಯಗಳನ್ನ ಅವರು ಇದರಲ್ಲಿ ಎಲ್ಲ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಇದು ಎಲ್ಲರೂ ಓದ್ಲೇಬೇಕಾದ ಪುಸ್ತಕ. ಏಕಂದ್ರೆ ಪೂರ್ತಿ ಸ್ಪಿರಿಚುವಲ್ ನಾಲೆಜ್ ನ ಅವ್ರು ಕೂರ್ಸಿಟ್ಟಿದ್ದಾರೆ ಈ ಪುಸ್ತಕದಲ್ಲಿ. ಇದು ಕನ್ನಡದಲ್ಲಿ ಕೂಡ ಸೀತಾಯಣ ಅಂತ ಅನುವಾದ ಆಗ್ತಾ ಇದೆ. ಸೊ ಬೇಗನೆ ಇದು ಹೊರಗ್ ಬರುತ್ತೆ. ಸೊ ಈ ಸೀತಾಯಣ ಅನ್ನೋದು ಪೂರ್ತಿ ಮೋಸ್ಟ್ಲಿ ಮಹಿಳೆಯರು ಹೇಗೆ ಎಷ್ಟೆಷ್ಟು ಅದ್ಭುತವಾದ ಕೆಲಸಗಳನ್ನ ಮಾಡಿದ್ದಾರೆ, ಈ ಭೂಮಿಯ ಮೇಲೆ ಆ ಬ್ಯಾಲೆನ್ಸ್ ತರ್ಲಿಕ್ಕೆ, ಪ್ರಕೃತಿಯಲ್ಲಿ ಆ ಬ್ಯಾಲೆನ್ಸ್ ತರ್ಲಿಕ್ಕೆ ಎಷ್ಟು ಅದ್ಭುತವಾದ ಕೆಲಸಗಳು ಮಾಡಿದ್ದಾರೆ ಅನ್ನೋದು ತುಂಬಾ ವಿವರವಾಗಿ ತಿಳಿಸಿದ್ದಾರೆ ಇದರಲ್ಲಿ, ಈ ಪುಸ್ತಕದಲ್ಲಿ. ಎಸ್ಪೆಷಲಿ ನಮಗೆ ಸೀತಾರಾಮರ ಕತೆ ಗೊತ್ತು, ಆದ್ರೆ ರಾಮಾಯಣ ಗೊತ್ತು. ಆದ್ರೆ ಅದರಲ್ಲಿ ಒಂದು ಸೀತೆಯ ಪಾತ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮದುವೆ ಆದ ನಂತರ, ಅಂದ್ರೆ ಆ ಸ್ವಯಂವರ, ಅಲ್ಲಿಂದ ಮಾತ್ರ ಸೀತೆಯ ಪಾತ್ರೆ ನಮಗೆ ತೋರಿಸಿದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ಆದ್ರೆ ಈ ಪುಸ್ತಕದಲ್ಲಿ ಸೀತಾ ಎಲ್ಲಿಂದ ಹುಟ್ಟಿತ್ತು, ಹೇಗ್ ಹುಟ್ಟಿತ್ತು, ಅಲ್ಲಿಂದ ಅವರ ಬೆಳವಣಿಗೆ ಹೇಗಾಯ್ತು, ಮತ್ತೆ ಅವ್ರ ವಿದ್ಯಾಭ್ಯಾಸ ಹೇಗಾಯ್ತು, ಅವ್ರು ಏನೇನ್ ಕಲ್ತ್ಕೊಂಡ್ರು, ಚಿಕ್ಕ ವಯಸ್ಸಿಂದ ಎಷ್ಟು ಅದ್ಭುತವಾಗಿತ್ತು ಅವ್ರ ಲೈಫ್ ಅನ್ನೋದು ತುಂಬಾ ಅದ್ಭುತವಾಗಿ ಡೇನಾ ಮೆರಿಯಂ ಅವರು ವಿವರಿಸಿದ್ದಾರೆ. ಸೊ ಅದನ್ನು ನಾವು ನೋಡ್ಕೊಂತಾ ಹೋಗೋಣ. ಸೊ ಈ ಮಿಥಿಲಾ ಅನ್ನೋದು ಒಂದು ಅದ್ಭುತವಾದ ರಾಜ್ಯ. ಅದರ ರಾಜರೇ ಶ್ರೀರಧ್ವಾಜ ಜನಕ್ ಬಾಬಾ ಅಂತ ಕರೀತಾರೆ. ಏಕಂದ್ರೆ ಅವ್ರು ಎಲ್ಲರಿಗೂ ಒಂದೇ ತಂದೆ ತರಾನೇ ಟ್ರೀಟ್ ಮಾಡ್ತಾರೆ. ಒಬ್ರನ್ನ ಜಾಸ್ತಿ ಆಗಿ ನೋಡೋದು, ಇನ್ನೊಬ್ರನ್ನ ಕಡಿಮೆ ಆಗಿ ನೋಡೋದು, ರಾಜರಂದ್ರೆ ಅವ್ರನ್ನ ಅಧಿಕವಾಗಿ ರೆಸ್ಪೆಕ್ಟ್ ಕೊಡೋದು, ಆ ತರ ಇಲ್ಲ. ಎಲ್ಲರನ್ನೂ ಒಂದು ಸಮಾನ ಪಿತೃಭಾವನೆಯಿಂದ ನೋಡೋದೇ ಅವರ ಒಂದು ರೀತಿ. ಸೊ ಅವ್ರನ್ನ ಎಲ್ಲರೂ ಕೂಡ ಜನಕ್ ಬಾಬಾ ಅಂತ ಕರೀತಾ ಇದ್ರು. ಸೊ ಆ ಜನಕ್ ಬಾಬಾ ಅವರ ರೂಲಿಂಗ್ ನಲ್ಲಿ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ, ಆ ಮಿಥಿಲಾ ನಗರವೇ ಎಲ್ಲರಿಗೂ ಒಂದು ಎಕ್ಸಾಂಪಲ್, ಹೇಗಿರ್ಬೇಕು, ಹೇಗೆ ಪ್ರಕೃತಿ ಜೊತೆ ಒಂದಾಗಿರ್ಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಅಲ್ಲಿ ಎಲ್ಲಾ ಕೆಲ್ಸವೂ ಕೂಡ ಸಮಾನವಾಗಿ ನೋಡ್ತಾರೆ ಅವರು. ಒಂದು ಕೆಲ್ಸ ದೊಡ್ಡದು, ಒಂದೊಂದು ಕೆಲ್ಸ ಚಿಕ್ಕದು, ದೊಡ್ಡವ್ರು ಇದು ಮಾಡ್ತಾರೆ, ಆ ತರ ಇಲ್ಲ. ಏಕಂದ್ರೆ ಜನಕ್ ಬಾಬಾ ಅವರು ಸಹಿತ ಹೋಗೋದು, ಕ್ಷೇತ್ರಗಳಿಗೆ ಹೋಗೋದು, ಅವ್ರಿಗೆ ಹೆಲ್ಪ್ ಮಾಡೋದಾಗ್ಲಿ, ಅಡಿಗೆ ಮನೆಗೆ ಹೋಗೋದು, ಅವ್ರಿಗೆ ಹೆಲ್ಪ್ ಮಾಡೋದಾಗ್ಲಿ, ಸೊ ಎಲ್ಲಾ ಕೆಲ್ಸ ಅವ್ರೂನು ಮಾಡ್ತಾ ಇದ್ರು. ಸೊ ಏಕೆ ಹಂಗ ಅವ್ರು ಇದಾರೆ ಅಂದ್ರೆ, ಎಲ್ಲಾ ಕೆಲ್ಸಗಳು ಇಂಪಾರ್ಟೆಂಟೆ. ಒಂದು ಕೆಲ್ಸ ನಾವು ಮುಗ್ದಿಲ್ಲ ಅಂದ್ರೂ ಕೂಡ ನಮಗೆ ಊಟ ಬರಲ್ಲ, ಎಲ್ಲಿಂದ ಬರುತ್ತೆ ಊಟ? ಸೊ ಅದು ಒಂದು ಅದ್ಭುತವಾದ ಕೆಲಸ. ಕ್ಷೇತ್ರದಲ್ಲಿ ಕೆಲಸ ಮಾಡೋರು, ಅದು ಒಂದು ಅದ್ಭುತವಾದ ಕೆಲಸ. ಮತ್ತೆ ಇದು ಕಿಂಗ್ಡಮ್ ನ ರೂಲ್ ಮಾಡೋದು ಒಂದೊಂದು ಕೆಲಸ. ಸೊ ಎಲ್ಲವೂ ಒಂದು ಸಮಾಂತರ ಕೆಲಸಗಳು ಅನ್ನೋ ಮನೋಭಾವನೆ ಇತ್ತು ಜನಕರಿಗೆ. ಅದೇ ಭಾವನೆಯನ್ನ ಎಲ್ಲ ರಾಜ್ಯದಲ್ಲಿ ಇರೋವರ್ಗುನು ಕೂಡ ಅವ್ರು ಅದನ್ನೇ ಅಭ್ಯಾಸ ಮಾಡಿಸಿದ್ರು. ರಾಜರು ಹೇಗಿರ್ತಾರೋ ರಾಜ್ಯ ಹಂಗೆ ಇರ್ತಾರೆ, ಪ್ರಜೆಗಳು ಹಂಗೆ ಇರ್ತಾರೆ ಅಂತ ನಾವು ನೋಡಿದೀವಿ. ಒಂದು ಆಧ್ಯಾತ್ಮಿಕವೇತ್ತರೇ
ಆಮ್, ರಾಜ್ಯವನ್ನು ನಡೆಸಿದಾಗ ಎಷ್ಟು ಅದ್ಭುತವಾಗಿರುತ್ತೆ ಅನ್ನೋದು ಕೂಡ ನಾವು ಕೇಳಿದೀವಿ. ಅದು ಒಂದು ಅದ್ಭುತವಾದ ಎಕ್ಸಾಂಪಲೇ ಈ ಜನಕ್ ಬಾಬಾ ಅವರ ರೂಲಿಂಗು ಮತ್ತೆ ಆ ಆ ಒಂದು ಸೊಸೈಟಿ ಕೂಡ. ಸೊ ಏಕಂದ್ರೆ ಆ ಸ್ಪಿರಿಚುವಲ್ ವ್ಯಾಲ್ಯೂಸ್ ನ ಅವ್ರು ಎಲ್ಲರಲ್ಲಿ ಕೂಡ ಇಂಜೆಕ್ಟ್ ಮಾಡಿದ್ದಾರೆ ಅವ್ರ ರೂಲಿಂಗ್ ಅಲ್ಲಿ ಇದ್ದಾಗ. ಅವ್ರಿಗೆ ಒಂದು ರಾಜ್ಯ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಇಡೀ ಭೂಮಂಡಲವು ಪ್ರಶಾಂತವಾಗಿರ್ಬೇಕು, ಆನಂದವಾಗಿರ್ಬೇಕು, ಎಲ್ಲಾ ಪ್ರಾಣಿಗಳು ಮತ್ತೆ ಗಿಡ ಮರಗಳು ಎಲ್ಲವೂ ಕೂಡ ಆನಂದವಾಗಿರ್ಬೇಕು ಅನ್ನೋದೇ ಅವರ ಮನೋಭಾವನೆ ಆಗಿದೆ. ಸೊ ಹಾಗಾಗಿ ಅವ್ರಿಗೆ ಅವ್ರ ಕಿಂಗ್ಡಮ್ ಅಲ್ಲಿ ಏನು ಗಳಿರಲ್ಲ, ಆ ದುಡ್ಡಿದೆ ಅನ್ನೋ ತೋರ್ಸುವಿಕೆ ಅದು ಏನೂ ಇಲ್ಲ ಅಲ್ಲಿ. ತುಂಬಾ ಸಿಂಪಲ್ ಆಗಿರುತ್ತೆ, ಆದ್ರೆ ತುಂಬಾ ಆರ್ಟಿಸ್ಟಿಕ್ ಆಗಿ ಆ ಪೇಂಟಿಂಗ್ಸ್ ಇಂದ ಅದೆಲ್ಲ ಕೂಡ ಕೂಡಿರುತ್ತೆ ಅವರ ರಾಜ್ಯ ಎಲ್ಲ ಕೂಡ, ಪ್ಯಾಲೇಸ್ ಎಲ್ಲ. ಸೊ ಆ ಶೋ ಆಫ್ ಅನ್ನೋದು ಇರಲ್ಲ ಅಲ್ಲಿ ಆ ಕಿಂಗ್ಡಮ್ ಅಲ್ಲಿ, ಇಡೀ ಕಿಂಗ್ಡಮ್ ಅಲ್ಲಿ. ಸೊ ಹಾಗೆ ಸೊ ಹೀಗೆ ಸೊ ಒಂದ್ಸತಿ ಹೀಗಿದ್ದಾಗ ಎಲ್ಲ ಅದ್ಭುತವಾಗಿತ್ತು. ಹೀಗೆ ನಡೀತಾ ಇದೆ ಮಿಥಿಲಾದಲ್ಲಿ ರಾಜ್ಯವೆಲ್ಲವೂ ತುಂಬಾ ಸುಭಿಕ್ಷವಾಗಿತ್ತು, ಎಲ್ಲಾ ಪ್ರಜೆಗಳು ಆನಂದವಾಗಿದ್ದಾರೆ, ಏಕಂದ್ರೆ ಅವ್ರ ರಾಜರು ತುಂಬಾ ಅದ್ಭುತವಾಗಿದ್ದಾರೆ. ಸೊ ಯಾರಿಗ ಏನು ಇಲ್ಲ ಅಂದ್ರೂ ಕೂಡ ಇವ್ರು ಹೋಗಿ ಹೆಲ್ಪ್ ಮಾಡೋದು, ಹಂಗೆ ಎಲ್ಲರನ್ನ ಸಮಸ್ಥಿತಿಯಲ್ಲಿ ನೋಡೋದು ಹಿಂಗಿತ್ತು. ಹೀಗಿದ್ದಾಗ ಏನಾಯ್ತು ಅಂದ್ರೆ ಒಂದ್ಸತಿ ತುಂಬಾ ವರ್ಷಗಟ್ಲು ಮಳೆ ಅನ್ನೋದು ಇಲ್ಲ, ಪೂರ್ತಿ ಮಳೆ ಇಲ್ದೆ ಇನ್ನೇನು ಮಾಡಕ್ ಆಗಲ್ಲ ಅಲ್ವಾ. ಸೊ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಜನಕ ಬಾಬಾ ಅವರು ತುಂಬಾ ಧ್ಯಾನಿಗಳು, ಅವರು ಯಾವಾಗ್ಲೂ ಕೂಡ ಅವ್ರ ಅಂತರಾಂತರಕ್ಕೆ ಹೋಗ್ತಾರೆ. ಏನ್ ಸಮಸ್ಯೆ ಬಂದ್ರೂ ಕೂಡ ಅವ್ರ ಮೆಡಿಟೇಷನ್ ಇಂದಾನೇ ಆ ಸಮಸ್ಯೆನ ಕ್ಲಿಯರ್ ಮಾಡ್ಲಿಕ್ಕೆ, ಹೇಗೆ ಡೀಲ್ ಮಾಡ್ಬೇಕು ಅನ್ನೋ ಸಂದೇಶಗಳನ್ನ, ಮೆಸೇಜಸ್ನ ಅವರು ಧ್ಯಾನದಿಂದ ತಗೊಂಡು ಪ್ರೊಸೀಡ್ ಮಾಡ್ತಾ ಇದ್ರು. ಸೊ ಅವರು ತುಂಬಾ ಋಷಿಗಳು ಮುನಿಗಳು ಕೂಡ ಆ ಫಾರೆಸ್ಟ್ ನಲ್ಲಿ ಇರೋರ್ಗೆ ಕೂಡ ತುಂಬಾ ಸಹಾಯ ಮಾಡ್ತಾ ಇದ್ರು. ಸೊ ಹಾಗೆ ಆ ಪರಿಸ್ಥಿತಿ ಬಂದಾಗ ರಾಜ್ಯದಲ್ಲಿ ಅವರು ಏನ್ ಮಾಡ್ಬೇಕು ಈ ಪರಿಸ್ಥಿತಿ ಅಲ್ಲಿ ಅಂತ ತುಂಬಾ ದಿನಗಳು ಧ್ಯಾನ ಒಳಗೆ ಹೋಗಿದಾಗ ಆ ಸೊಲ್ಯೂಷನ್ ಸಿಗ್ತಾ ಇತ್ತು ಅವ್ರಿಗೆ. ಅದರಿಂದ ಅವರು ಮುಂದೆ ನಡೀತಾ ಇದ್ರು. ಒಂದ್ ದಿವಸ ಅವರು ಮೆಡಿಟೇಷನ್ ಅಲ್ಲಿ ಕೂಡಿದಾಗ ಒಂದು ನದಿ ಹಂಗೆ ಅದು ಡ್ರೈ ಆಗ್ಬಿಟ್ಟಿದೆ, ಕೆಳಗಿಂದ ಅದು ಮೇಲಕ್ ಬಂದು ಜನಕ್ ಬಾಬಾ ಅವ್ರ ಜೊತೆ ಮಾತಾಡುತ್ತೆ. ನೋಡು, ನನ್ನಲ್ಲಿರೋ ಆ ನೀರನ್ನ ತಗೊಂಡು ನೀನು ಎಲ್ಲಾ ಈ ಫಾರ್ಮರ್ಸ್ಗೆ ಎಲ್ಲ ನೀನು ಹಂಚು, ಎಲ್ಲಾ ಭೂಮಿಗಳಿಗೆ ಇದನ್ನೆಲ್ಲ ಹಂಚು, ಎಲ್ಲರೂ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಬರುತ್ತೆ ಅವ್ರಿಗೆ ಮೆಸೇಜ್. ಸೊ ಆಗಿಂದ ಅವರು ಹೇಗೆ ಅದು ಸ್ವಲ್ಪ ಸ್ವಲ್ಪ ಅದು ಹೋಲ್ಸ್ ಮಾಡಿ ಆ ವಾಟರ್ ಎಲ್ಲ ತಗೊಂಡು ಈ ಕ್ಷೇತ್ರಗಳಿಗೆಲ್ಲರಿಗೂ ಮತ್ತೆ ಕುಡಿಲಿಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಂತಾರೆ. ಬಟ್ ಎಷ್ಟು ವರ್ಷ, ಸ್ವಲ್ಪ ವರ್ಷ ಬಂತು, ನಂತರ ಅಲ್ಲಿ ಕೂಡ ಅದು ನೀರನ್ನೋದು ತುಂಬಾ ಡ್ರೈ ಆಗ್ಬಿಟ್ಟಿದೆ. ಸೊ ಈ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ಅಂತ ಜನಕ್ ಬಾಬಾ ಅವ್ರು ಏನ್ ಮಾಡ್ತಾರೆ, ಒಂದು ದೊಡ್ಡ ಯಜ್ಞವನ್ನು ಮಾಡೋಣ ಅಂತ ಆಯೋಜಿಸುತ್ತಾರೆ. ಏನಕ್ಕೆ ಅಂದ್ರೆ ಅವ್ರಿಗೆ ಒಂದು ಪಾಪು ಬೇಕು, ಅದು ಕೂಡ ಗರ್ಲ್ ಬೇಬಿ ಬೇಕು, ಆ ಮದರ್ ಅರ್ತೆ ಹುಟ್ಟಬೇಕು ಅಂತ ಅವ್ರನ್ನ ಇನ್ವೈಟ್ ಮಾಡ್ಲಿಕ್ಕೆ ಎಲ್ಲರೂ ಸೇರಿ ಮೆಡಿಟೇಷನ್ ಮತ್ತೆ ಯಜ್ಞ ಎಲ್ಲ ಮಾಡ್ತಾರೆ. ಎಲ್ಲ ಋಷಿಗಳು ಬಂದು ನನಗೆ ಒಂದು ಅದ್ಭುತವಾದ ದೇವತೆ ಮಾತೆ ಬೇಕು, ಮಾತೆನೇ ಹುಟ್ಟಬೇಕು ಅಂತ ಒಂದು ಯಜ್ಞ ಮಾಡ್ತಾರೆ. ತುಂಬಾ ಧ್ಯಾನ ಮಾಡ್ತಾರೆ, ಮಾಡಿ ಆ ಮಾತೆಯನ್ನ ಇನ್ವೈಟ್ ಮಾಡ್ತಾರೆ. ಏನಕ್ಕೆ ಇನ್ವೈಟ್ ಮಾಡ್ತಾರೆ ಅಂದ್ರೆ ಅವ್ರಿಗೋಸ್ಕರ ಅಲ್ಲ, ಎಲ್ಲ ಇಡೀ ಅರ್ತ್ ಸುಭೀಕ್ಷವಾಗಿರ್ಬೇಕು ಅಂತ ಯೋಚನೆಯಿಂದ ಅವರು ಮೆಡಿಟೇಷನ್ ಮಾಡ್ತಾರೆ. ಹೀಗೆ ತುಂಬಾ ದಿವಸ ಮೆಡಿಟೇಷನ್ ಆದ್ಮೇಲೆ ಒಂದ್ ದಿವಸ ಬೆಳಗ್ಗೆ ಎದ್ದು ಅವ್ರಿಗೆ ಆ ಸಂದೇಶಗಳು ಬರ್ತಾ ಇರುತ್ತೆ ಯಾವಾಗ್ಲೂ ಕೂಡ. ಆ ಸಂದೇಶಗಳ ಪ್ರಕಾರ ಅವರು ನಡೀತಾ ಇರ್ತಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ಪಾಯಿಂಟ್. ನಾವ್ ಯಾವಾಗ ನಮ್ಮೊಳಗೆ ಹೋಗ್ತೀವೋ, ಧ್ಯಾನ ಮಾಡ್ತೀವೋ ರೆಗ್ಯುಲರ್ ಆಗಿ, ನಾವೇನ್ ಮಾಡ್ಬೇಕು, ಹೇಗೆ ಮುಂದೆ ಹೋಗ್ಬೇಕು ಅನ್ನೋದು ನಮ್ಮಿಂದಾನೇ ಸಂದೇಶ ಸಿಗುತ್ತೆ, ಎಲ್ಲಿ ಹೊರಗೆ ಹೋಗ್ಬೇಕಾಗಿಲ್ಲ. ಏಕಂದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಹೊರಗೆ ಇರಲ್ಲ, ನಮ್ಮಿಂದ ನಾವು ಕನೆಕ್ಟ್ ಆದಾಗ ನಮ್ಮಿಂದಾನೇ ಆ ಆನ್ಸರ್ ಕೂಡ ನಮ್ಗೆ ಸಿಗುತ್ತೆ. ಸೊ ಹಾಗೆ ನಾವು ಹೋದಾಗ ತುಂಬಾ ಅದ್ಭುತವಾಗಿರುತ್ತೆ ನಮ್ಮ ಜೀವನ. ನಾವಿವಾಗ ಎಲ್ಲ ಕಡೆ ಕೂಡ ಈ ಪರಿಸ್ಥಿತಿ ಏಕೆ ಬಂದಿದೆ, ಈಗಿನ ಪರಿಸ್ಥಿತಿ ಅಂದ್ರೆ ಎಲ್ಲರೂ
ಹೊರಗಿನ ಆರಾಟಗಳ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾರೆ ಬಿಟ್ಟು ಅವ್ರ ಒಳಗೆ ಹೋಗ್ಲಿಕ್ಕೆ, ಅವ್ರ ಒಳಗೆ ಇರುವ ಅದ್ಭುತವಾದ ಸಾಮ್ರಾಜ್ಯವನ್ನ ಭೇಟಿ ಮಾಡ್ಲಿಕ್ಕೆ ಅವರು ಇಷ್ಟ ತೋರಿಸ್ತಾ ಇಲ್ಲ. ಆ ಕಾಲದಲ್ಲಿ ಎಲ್ಲರೂ ಕೂಡ ಪ್ರತಿಯೊಂದರ ಜೊತೆ ಮಾತಾಡ್ತಾ ಇದ್ರು. ಒಂದು ಗಿಡದ ಜೊತೆ ಮಾತಾಡ್ತಾ ಇದ್ರು, ಒಂದು ನೀರಿನ ಜೊತೆ ಮಾತಾಡ್ತಾ ಇದ್ರು, ಮತ್ತೆ ಅವರಿಂದ ಅವ್ರು ಕನೆಕ್ಟ್ ಆಗ್ತಾ ಇದ್ರು. ಪಕ್ಷಿ ಪ್ರಾಣಿಗಳ ಜೊತೆ ಮಾತಾಡ್ತಾ ಇದ್ರು. ಬಟ್ ಇವಾಗ ಕನೆಕ್ಷನ್ಸ್ ಎಲ್ಲ ಮಿಸ್ ಆಗಿದೆ. ಸೊ ಈ ಇಂಬ್ಯಾಲೆನ್ಸ್ ಬರೋ ಸ್ಟೇಟ್ ಅಲ್ಲಿ ಸೊ ಜನಕ್ ಬಾಬಾ ಅವ್ರು ಏನ್ ಅಂದ್ಕೊಂಡ್ರು ಅಂದ್ರೆ, ಒಂದು ಅದ್ಭುತವಾದ ಶಕ್ತಿ ಬರ್ಬೇಕು ಈ ನೇಚರ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಂತ ಅನ್ನುವ ಯೋಚನೆಯಿಂದ ಅವರು ಈ ಮಹಾಲಕ್ಷ್ಮಿಯನ್ನ ಇನ್ವೈಟ್ ಮಾಡ್ಲಿಕ್ಕೆ ಅವರು ಇದೆಲ್ಲ ಮಾಡ್ತಾ ಇದ್ರು. ಸೊ ಒಂದ್ ದಿವಸ ಅವ್ರಿಗೆ ಬೆಳಗ್ಗೆ ಎದ್ದು ಸುನೈನಾ ಅವರ ವೈಫ್ ಹೆಸರು ಸುನೈನಾ. ಸೊ ಸುನೈನಾ ಅವ್ರನ್ನ ಎಬ್ಸಿ, ಬಾ ನಾವು ಹೋಗೋಣ, ಬೇಬಿಯನ್ನ ವೆಲ್ಕಮ್ ಮಾಡೋಣ, ಮಾತೆಯನ್ನ ವೆಲ್ಕಮ್ ಮಾಡೋಣ ಅಂತ ಕರ್ಕೊಂಡು ಹೋಗು. ಎಲ್ಲಿಗೆ ಹೋಗ್ತಾರಂದ್ರೆ ಅವ್ರ ರಾಜ್ಯದಲ್ಲಿ ಆ ಬಂಜರ ಭೂಮಿಗಳು ಎಲ್ಲಿದೀವೋ ಅಲ್ಲಿಗೆ ಹೋಗ್ತಾರೆ ಅವರು. ಇವ್ರನ್ನ ಕರ್ಕೊಂಡು ರಥನ್ನ ಹತ್ತಿ ಅಲ್ಲಿಗೆ ಹೋಗಿ ಅವ್ರು ಪೂರ್ತಿ ಬೆಳಗ್ಗೆ ಇಂದ ಅರ್ಲಿ ಮಾರ್ನಿಂಗ್ ಇಂದ ಅವರು ಮೆಡಿಟೇಷನ್ ಕೂರ್ಬಿಡ್ತಾರೆ, ಮೆಡಿಟೇಷನ್ ಮಾಡ್ತಾ ಇರ್ತಾರೆ. ಇವರು ಸುನೈನಮ್ಮ ಮಂತ್ರಗಳೆಲ್ಲ ಉಚ್ಚಾರಣೆ ಮಾಡ್ತಾ ಇದ್ರು. ಆ ದೇವತೆಯನ್ನ ಆಹ್ವಾನ ಮಾಡ್ಲಿಕ್ಕೆ ಇವರು ಉಚ್ಚಾರಣೆ ಮಾಡ್ತಾ ಇದ್ರು. ಸೊ ಹೀಗೆ ಬೆಳಗ್ಗೆಯಿಂದ ಸಾಯಂಕಾಲ ಕೂಡ ಆಗೋಗ್ತಾ ಇತ್ತೆ, ಸನ್ಸೆಟ್ ಟೈಮ್ ಕೂಡ ಆಗೋಗ್ತಾ ಇತ್ತೆ. ಆಗ್ಲೂ ಕೂಡ ಅವ್ರು ಮೆಡಿಟೇಷನ್ ಕಂಟಿನ್ಯೂ ಮಾಡ್ತಾರೆ, ಇವ್ರ ಕೆಲ್ಸದಲ್ಲಿ ಇರ್ತಾರೆ. ಅವಾಗ ಏನಾಯ್ತು ಅಂದ್ರೆ ಆ ಟೈಮಲ್ಲಿ ಜನಕ್ ಬಾಬಾ ಅವ್ರಿಗೆ ಮೆಡಿಟೇಷನ್ ಅಲ್ಲೇ ಕಾಣಿಸುತ್ತೆ ಒಂದ್ ಬೇಬಿ ಬರ್ತಾ ಇದೆ ಅನ್ನೋ ಸೂಚನೆ. ಅದೇ ಟೈಮಲ್ಲಿ ಸುನೈನಮ್ಮಗೂ ಕೂಡ ಒಂದು ಬೇಬಿ ಕ್ರೈ ಅನ್ನೋದು ಕೇಳಿಸುತ್ತೆ. ಅದು ಕೂಡ ಒಂದು ಸಾಂಗ್ ತರ ಎಷ್ಟು ಮಧುರವಾಗಿರುತ್ತಂದ್ರೆ ಕೇಳಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಅಷ್ಟು ಅದ್ಭುತವಾದ ಒಂದು ಕ್ರೈ, ಅಳುವುದು ಅವ್ರಿಗೆ ಕೇಳಿಸುತ್ತೆ. ಕೇಳಿಸಿ ಜನಕ್ ಬಾಬಾ ಅವ್ರನ್ನು ಕೂಡ ಎಬ್ಸಿ ಅವರು ಹೋಗಿ ಒಂದು ನೇಗ್ಲಿರುತ್ತಲ್ವಾ ಪ್ಲವ್, ಅದನ್ನ ತಗೊಂಡು ಹೋಗಿ ಇಬ್ರು ಕೂಡ ಜನಕ್ ಬಾಬಾ ಅವರು ಆ ಭೂಮಿಯ ಮೇಲೆ ಒಂದು ಸ್ಮಾಲ್ ಹೋಲ್ ನ ಡಿಪ್ರೆಷನ್ ತರ ಮಾಡ್ತಾರೆ. ಆವಾಗ ಆ ಹೋಲ್ ಅಲ್ಲಿ ಆ ಟೈಮ್ಗೆ ಏನಾಗುತ್ತಂದ್ರೆ ಪ್ರಕೃತಿ ಎಷ್ಟು ರೆಸ್ಪಾಂಡ್ ಮಾಡುತ್ತಂದ್ರೆ, ಯಾವಾಗ್ಲೂ ಕೂಡ ಪ್ರಕೃತಿಗೆ ಗೊತ್ತಾಗ್ಬಿಡುತ್ತೆ ಮುಂದೆ ಏನಾಗುತ್ತೆ ಅಂತ. ಸೊ ನಾವು ಪ್ರಕೃತಿನ ನೋಡ್ಕೊಂಡ್ರೆ ಸಾಕು, ಅದು ನಮ್ಗೆ ಸಿಗ್ನಲ್ಸ್ ಕೊಡ್ತಾನೆ ಇರುತ್ತೆ ಯಾವಾಗ್ಲೂ ಕೂಡ. ಸೊ ಆ ಪ್ರಕೃತಿ ಎಲ್ಲ ರೆಸ್ಪಾಂಡ್ ಆಗಿ ಅದ್ಭುತವಾಗಿ ಎಲ್ಲ ಪ್ರಾಣಿಗಳು ಅಲ್ಲಿ ಸೇರ್ಬಿಡುತ್ತೆ. ಅವಾಗ ಜನಕ್ ಬಾಬಾ ಅವರು ಹೇಳ್ತಾರೆ, ನೋಡಿ ಮಾತಾ ಬರ್ತಾ ಇದೆ, ನಿಮ್ಮೆಲ್ಲರಿಗೋಸ್ಕರ ಬರ್ತಾ ಇದೆ, ನಮ್ಗೋಸ್ಕರನು ಬರ್ತಾ ಇದೆ, ಇಡೀ ಭೂಮಿಗೋಸ್ಕರ ಬರ್ತಾ ಇದೆ, ನಾನೊಬ್ಬನಿಗೋಸ್ಕರ ಬರ್ತಾ ಇಲ್ಲ, ಅವರು ನನ್ ಮಗಳು ಅಲ್ಲ ಅವರು ಅಂತ ಆ ಜಂತುಗಳನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಆ ಮಣ್ಣು ಇವರು ಹೋಲ್ ಮಾಡೋ ಸ್ಥಳಕ್ಕೆ ಹೋಗ್ತಾರೆ. ಹೋಗಿ ಒಂದು ಡಿಪ್ರೆಷನ್ ಹಂಗೆ ನೇಗಿಲಿಂದ ಮಾಡಿದ ತಕ್ಷಣ ಆ ಒಂದು ಹೋಲ್ ನಲ್ಲಿ ಆ ಬೇಬಿ ಅನ್ನೋದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ನಾವು ಕೇಳಿದೀವಿ ಸ್ಟೋರಿಯಲ್ಲಿ ಸೀತಾ ಮಾತಾ ಭೂಮಿಯಿಂದ ಹುಟ್ಟಿದೆ ಅಂತ, ಬಟ್ ನನಗೆ ಅವಾಗ್ಲ ಅದು ನಂಬಲಿಕ್ಕೆ ಆಗ್ಲಿಲ್ಲ. ಬಟ್ ಇಲ್ಲಿ ಆ ಮೆಡಿಟೇಷನ್ ಶಕ್ತಿಯಿಂದ ಅದು ಹೇಗೆ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಯ್ತು ಈ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಪುಸ್ತಕ ಓದಿದ ಮೇಲೆ. ಸೊ ಆ ಬೇಬಿ ಅನ್ನೋದು ಆ ಪ್ಲೇಸ್ ಅಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಅವ್ರಿಬ್ರು ಕೂಡ ಜನಕ್ ಬಾಬಾ ಸುನೈನಮ್ಮ ಇಬ್ರು ಆ ಬೇಬಿಯನ್ನ ತುಂಬಾ ವೆಲ್ಕಮ್ ಮಾಡಿ ಆ ಬೇಬಿನ ಕರ್ಕೊಂಡು ಇನ್ನ ಅವ್ರ ಕಿಂಗ್ಡಮ್ಗೆ ಹೋಗ್ತಾರೆ. ಇನ್ನು ಅವ್ರ ಫೇಸ್ ಎಷ್ಟು ಚಾರ್ಮಿಂಗ್ ಆಗಿರುತ್ತೆ ಅಂದ್ರೆ ಯಾವಾಗ್ಲೂ ಕೂಡ ಎಲ್ಲರೂ ಅವ್ರ ಫೇಸ್ ನೋಡ್ಲಿಕ್ಕೆ ತುಂಬಾ ಇಷ್ಟ ಪಡ್ತಾರೆ. ಅಷ್ಟು ಅದ್ಭುತವಾದ ಫೀಚರ್ಸ್ ಅದೆಲ್ಲ ಇರ್ತಾ ಇತ್ತು. ಆ ಕಾಂತಿ ಬೆಳಕು ಅವರಲ್ಲಿ ಕಾಣ್ತಾ ಇತ್ತು ಆ ಚಿಕ್ಕ ವಯಸ್ಸಿಂದ ಕೂಡ. ಸೊ ಹೀಗ್ ನಡೀತಾ ಅವರ ಬಾಲ್ಯ ಎಲ್ಲ ತುಂಬಾ ಅದ್ಭುತವಾಗಿ ನಡೀತಾ ಹೋಗಿತ್ತು. ಒಂದ್ಸತಿ ಇಬ್ರು ಕೂಡ ಜನಕ್ ಬಾಬಾ ಸುನೈನಮ್ಮ ಇಬ್ರು ಕೂಡ ತುಂಬಾ ಪ್ರೇಮ ಪೂರ್ವಕವಾದ ಭಾವನೆಯಿಂದ ಬೆಳೆಸ್ತಾ ಬರ್ತಾ ಇರ್ತಾರೆ ಸೀತೆ ಮಾತೆಯನ್ನ. ನಂತರ ಅವ್ರಿಗೆ ಒಂದ್ 11 ತಿಂಗಳು ಹಂಗ್ ಬರ್ತಾ ಇರುವಾಗ ಆಕ್ಚುಲಿ ಏನಾಗುತ್ತಂದ್ರೆ ಜನಕ್ ಬಾಬಾ ಅವರು ಯಾವಾಗ್ಲೂ ಕೂಡ ಆ ಪೂರ್ತಿ ಕಿಂಗ್ಡಮ್ ಅಲ್ಲೇ ಇರಲ್ಲ. ಅವರು ಯಾವಾಗ್ಲೂ ಕ್ಷೇತ್ರಗಳಿಗೆ ಹೋಗೋದು, ಕಾಡುಗಳಿಗೆ ಹೋಗೋದು, ಅಲ್ಲಿರೋ ಋಷಿ ಮುನಿಗಳನ್ನ ಸಂಪರ್ಕ ಮಾಡೋದು, ಅವ್ರಿಗೆ ಏನಾದ್ರೂ ಬೇಕಾಗಿರೋದನ್ನ ಎಲ್ಲ ನೋಡ್ಕೊಳ್ಳೋದು ಅವ್ರದೊಂದು
ಇಂಪಾರ್ಟೆಂಟ್ ಟಾಸ್ಕ್ ಆಗಿತ್ತು. ಬಟ್ ಸೀತಾಮಾತೆ ಹುಟ್ಟಿದಾಗಿಂದ ಅವರು ಎಲ್ಲಿಗೂ ಹೊರಗೆ ಹೋಗಲ್ಲ, ಯಾಕಂದ್ರೆ ಇವ್ರನ್ನ ನೋಡ್ಕೋಬೇಕಲ್ವಾ ಅಂತ. ಸೊ 11 ತಿಂಗಳ ಆದ್ಮೇಲೆ ಅವ್ರು ಅನ್ಕೊಂತಾ ಇದ್ರು, ತುಂಬಾನೇ ತಿಂಗಳಾಯ್ತು, ನಾನು ಹೋಗಿ ಒಂದ್ಸತಿ ಋಷಿ ಮುನಿಗಳನ್ನು ಭೇಟಿ ಮಾಡ್ಬೇಕು ಅಂತ ಅವ್ರು ಅನ್ಕೊಂತಾರೆ. ಸೀತಾಮಾತಾ ಇದನ್ನೆಲ್ಲ ಸುನೈನಮ್ಮಗೆ ಹೇಳ್ತಾ ಇರುವಾಗ ತುಂಬಾನೇ ಅಳೋ ತರ ಮಾಡ್ಬಿಡ್ತಾಳೆ. ಸೊ ಅವಾಗ ನೀನು ಬರ್ತೀಯಾ ಬಾ ಅಂತ ಆ ಚಿಕ್ಕ ಪಾಪುನ ಕರ್ಕೊಂಡು ಕಾಡುಗಳಿಗೆ ಹೋಗ್ತಾರೆ. ಸೊ ಹೋಗಿದ್ರೆ ಅಲ್ಲಿ ಎಷ್ಟು ಅವರು ಫ್ರೀಡಮ್ ಕೊಡ್ತಾರಂದ್ರೆ, ಒಂದ್ ತಂದೆ ತಾಯಿ ಹೇಗೆ ಮಕ್ಕಳನ್ನ ಬೆಳೆಸ್ಬೇಕು ಅನ್ನೋನ ನಾವು ಜನಕ್ ಬಾಬಾ ಅವರಿಂದ ಕಲ್ತ್ಕೋಬೇಕು. ಏಕಂದ್ರೆ ಅಷ್ಟು ವ್ಯಾಲ್ಯೂಸ್ನ ಅವರು ಚಿಕ್ಕ ವಯಸ್ಸಿಂದನೇ ಸೀತಾಮಾತೆಯಲ್ಲಿ ಇಂಜೆಕ್ಟ್ ಮಾಡಿದ್ದಾರೆ, ಪ್ರೋಗ್ರಾಮಿಂಗ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನಾವು ಸ್ವಲ್ಪ ಪಾಯಿಂಟ್ಸ್ ನೋಡೋಣ. ಸೊ ಒಂದ್ಸತಿ ಅಲ್ಲಿ ಹೋದಾಗ ಏನಾಗುತ್ತಂದ್ರೆ, ಆಶ್ರಮದಲ್ಲಿ ಇದ್ದಾಗ ಸೀತಾಮಾತೆ ಕಾಣೋದಿಲ್ಲ. ಸಡನ್ಲಿ ಎಲ್ಲರೂ ಇರ್ತಾರೆ, ಅವ್ರು ಕಾಣೋದಿಲ್ಲ. ಸೊ ಹೋಗಿ ಈ ನೋಡ್ಕೊಳ್ಳೋರು ಇರ್ತಾರಲ್ವಾ, ಪಾಪುನ್ ನೋಡ್ಕೊಳ್ಳೋರು, ಈ ಮೀನಾಕ್ಷಿ ಮತ್ತೆ ಉಷಾ ಅಂತ ಇನ್ನೊಬ್ರು, ಅವ್ರಿಬ್ರು ಹೋಗಿ ಕಾಣ್ತಾ ಇಲ್ಲ ಬೇಬಿ ಅಂದ್ರೆ ಅವ್ರು ಎಲ್ಲಿಗೂ ಹೋಗಲ್ಲ. ಅಂದ್ರೆ ನಾವು ಅವ್ರ ಜೊತೆ ಹೋಗ್ಬೋದಾ ಅಂದ್ರೆ ಇರಿ, ಬಟ್ ಅವ್ರನ್ನ ಡಿಸ್ಟರ್ಬ್ ಮಾಡಿ, ಅವ್ರು ಎಲ್ಲಿಗೆ ಹೋಗ್ತಾ ಇದಾರೋ ಹೋಗ್ಲಿ, ಬಟ್ ನೀವೊಂದು ದೂರದಿಂದ ಅವ್ರನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರನ್ನ ಮಾತ್ರ ಡಿಸ್ಟರ್ಬ್ ಮಾಡಬೇಡಿ ಅಂತ. ಸೊ ಸೀತಾಮಾತೆಯನ್ನ ನೋಡಿದ್ರೆ ಅವ್ರು ಹೋಗ್ತಾನೆ ಇರ್ತಾರೆ. ಹೋಗಿ 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 ಡೈರೆಕ್ಟ್ ಆಗಿ ಅಲ್ಲಿ ಒಂದು ಚಿಕ್ಕ ಪ್ರಾಣಿ ಇರುತ್ತೆ. ಆ ಪ್ರಾಣಿಗೆ ಕಾಲಿಗೆ ಏನೋ ಒಂದು ಆಗಿರುತ್ತೆ, ಕಟ್ಟಾಗಿ ಅದು ಆಗಿರುತ್ತೆ. ಹೋಗಿ ಚೆನ್ನಾಗಿ ಆ ಸ್ಮಾಲ್ ಆನಿಮಲ್ ನ ತಗೊಂಡು ಅದು ಕೈಯಲ್ಲಿ ಇಟ್ಕೊಂಡು ಬಂದು ಅವರು ಪಾಪಾಗೆ ಕೊಡ್ತಾರೆ, ಜನಕ್ ಬಾಬಾ ಅವ್ರಿಗೆ ಕೊಡ್ತಾರೆ. ಕೊಟ್ಟು ತುಂಬಾ ಅಳ್ತಾ ಇದ್ರು ಅವ್ರು, ಯಾರು ಸೀತಾಮಾತೆ. ಏಕಂದ್ರೆ ಅವ್ರಿಗೆ ಪ್ರಾಣಿ ಪಕ್ಷಿಗಳಿಂದ, ಗಿಡ ಮರಗಳಿಂದ ಅಷ್ಟು ಕನೆಕ್ಷನ್ ಇತ್ತು ಚಿಕ್ಕ ವಯಸ್ಸಿಂದ ಕೂಡ. ಎಲ್ಲ ಮಕ್ಕಳಿಗೂ ಇರುತ್ತೆ. ನಾವು ಅದನ್ನ ಎಂಕರೇಜ್ ಮಾಡ್ಬೇಕು, ಅವನ್ ಸ್ಟಾಪ್ ಮಾಡದೆ ಪ್ರತಿಯೊಂದು ಆನಿಮಲ್ಸ್ ನ ಟಚ್ ಮಾಡ್ಲಿಕ್ಕೆ ಬಿಡ್ಬೇಕು, ಆಟ ಆಡ್ಲಿಕ್ಕೆ ಬಿಡ್ಬೇಕು. ನಮ್ಮಲ್ಲಿ ಭಯ ಇಟ್ಕೊಂಡು ಅವ್ರನ್ನ ಕೂಡ ನಾವು ಭಯಕ್ಕೆ ಒಳಗಾಗಿಸ್ಬಾರ್ದು. ಸೊ ಜನಕ್ ಬಾಬಾ ಅವರು ಅದನ್ನ ಅದ್ಭುತವಾಗಿ ತೋರಿಸಿದ್ದಾರೆ ಇಲ್ಲಿ. ನಾವು ಇಂಟರ್ಫಿಯರ್ ಆಗ್ಬಾರ್ದು ಅವ್ರು ಮಾಡೋ ವಿಷಯಗಳಲ್ಲಿ, ಯಾಕಂದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ. ಓನ್ಲಿ ಏನಂದ್ರೆ ನಾವು ಅವರ ಸೇಫ್ಟಿಯನ್ನು ಮಾತ್ರ ನಾವು ನೋಡ್ಕೊಂತಾ ಇರ್ಬೇಕು ದೂರದಿಂದ. ಸೊ ಹಾಗೆ ಆ ಪ್ರಾಣಿಯನ್ನ ಕೊಟ್ಟಿದಾಗ ಆ ಪ್ರಾಣಿ ಹೋಗಿ ಅವ್ರನ್ನ ಕೇರ್ ಮಾಡೋದು, ಅದಕ್ಕೆ ಸ್ವಲ್ಪ ಏನಾದ್ರೂ ಆಯಿಂಟ್ಮೆಂಟ್ ಇದೆಲ್ಲ ಹಚ್ಚೋದು, ಹೆರ್ಬ್ಸ್ ಇಂದ ಇದೆಲ್ಲ ಮಾಡ್ತಾ ಇದ್ರು. ಬಟ್ ಆದ್ರೆ ಆ ಪ್ರಾಣಿ ಸತ್ತೋಗುತ್ತೆ. ಸೊ ಅವಾಗಿಂದ ಸೀತೆ ಮಾತೆ ತುಂಬಾನೇ ಕಾಮ್ ಆಗ್ಬಿಡ್ತಾರೆ. ಸೊ ಹೀಗೆ ಮತ್ತೆ ನಂತರ ಅವರು ಇದು ಮಿಥಿಲ ರಾಜ್ಯಕ್ಕೆ ಬರ್ತಾರೆ. ಆದ್ರೆ ಸೀತಾಮಾತೆಗೆ ಅದೊಂದು ಇಂಪ್ರೆಷನ್ ಆಗೋಯ್ತು, ಅಲ್ಲಿ ಪ್ರಾಣಿ ಅದು ಸತ್ತೋಗಿತ್ತು ಅಂತ. ಅವಾಗಿಂದ ಸ್ವಲ್ಪ ಕಾಮ್ ಆಗ್ಬಿಡ್ತಾರೆ. ಬಟ್ ಆ ಕನೆಕ್ಷನ್ ಅನ್ನೋದು ಎಷ್ಟು ಅದ್ಭುತವಾಗಿದೆ ನೋಡಿ. ಅವ್ರ ಇನ್ನರ್ ಏನನ್ನ ಹೇಳ್ತಾ ಇರುತ್ತೋ ಅದು ಸೀತಾಮಾತಾ ಮಾಡ್ತಾ ಇರ್ತಾರೆ. ಆ ಜನಕ್ ಬಾಬಾ ಇವರು ಎಲ್ಲರೂ, ಸುನೈನಮ್ಮ ಕೂಡ ಅವ್ರನ್ನ ಬಿಡ್ತಾ ಇದ್ರು. ಕಾಡುಗಳಿಗೆ ಹೋಗ್ತಾರೆ ಅವರು, ಆದ್ರೆ ಕೂಡ ಬಿಡ್ತಾರೆ ಚೆನ್ನಾಗಿ. ಸೊ ಹಂಗೆ ಆ ಮಕ್ಕಳಿಗೆ ನಾವು ಫ್ರೀಡಮ್ ಕೊಡ್ಬೇಕು, ಪ್ರಕೃತಿಯ ಜೊತೆ ಬೆಳೆಸ್ಬೇಕು ಅನ್ನೋದು ಅದ್ಭುತವಾಗಿ ತೋರ್ಸಿದ್ರು ಇಲ್ಲಿ. ಸೊ ನಂತರ ಹೀಗೆ ತುಂಬಾ ಸತಿ ಜನಕ್ ಬಾಬಾ ಅವರು ಕಾಡುಗಳಿಗೆ ಹೋಗ್ತಾ ಇದ್ರು. ಅವಾಗ ಎಲ್ಲ ಕೂಡ ಸೀತಾಮಾತೆ ಕೂಡ ಅವ್ರ ಜೊತೆ ಹೋಗೋದು, ಆ ಋಷಿ ಮನುಗಳನ್ನ ಭೇಟಿ ಆಗೋದು, ಅವರೆಲ್ಲ ಸತ್ಸಂಗದಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಇದೆಲ್ಲ ಕೂಡ ಮಾಡ್ತಾ ಇದ್ರು. ಮತ್ತೆ ಅವರು ಕೂಡ ಅವರ ನಾಲೆಡ್ಜ್ ನ ಹಂಚ್ಕೊಳ್ಳೋದು ಚಿಕ್ಕ ವಯಸ್ಸಿಂದಾನೆ. ಯಾವಾಗ ಅವ್ರಿಗೆ ಮಾತು ಬರೋದು ಸ್ಟಾರ್ಟ್ ಆಯ್ತೋ ಅವಾಗಿಂದ ಕೂಡ ಅವರು ಹಂಗ್ ಮಾಡ್ತಾ ಇರೋದು. 3 years ಆ ಏಜ್ ಇಂದ ಎಲ್ಲ ಆಗ್ತಾ ಇತ್ತು. ಸೊ ಒಂದ್ ದಿವಸ ಹೀಗೇನೆ ಒಂದ್ಸತಿ ಆಶ್ರಮಕ್ಕೆ ಹೋದಾಗ ಏನಾಗುತ್ತಂದ್ರೆ, ಸೀತಾಮಾತೆ ಮಾತಾಡಲ್ಲ. ಏಕೆ ಮಾತಾಡ್ತಾ ಇಲ್ಲ ಅಂದ್ರೆ, ನನಗೆ ಕೋಪ ಬಂತು, ಈ ಆಶ್ರಮದಲ್ಲಿ ಯಾರು ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾಳೆ ಸೀತಾಮಾತೆ. 3 years ಆ ಏಜ್ ಅಲ್ಲಿ. ನಾವು ನೋಡ್ಕೊಂತಾ ಇಲ್ವಾ, ಏನ್ ಕಡಿಮೆ ಆಯ್ತು ಅಂತ ಆ ಋಷಿ ಮುನಿಗಳೆಲ್ಲ ಕೇಳ್ತಾರೆ. ಅವಾಗ ಹೇಳ್ತಾರೆ, ನೀವು ಒಂದು ದೊಡ್ಡ ತಪ್ಪು ಮಾಡಿದ್ರಿ. ಏನಂದ್ರೆ, ಇಲ್ಲಿ ಆಶ್ರಮ ನೀವು ಮಾಡ್ಲಿಕ್ಕೆ ಸಾವಿರಾರು ಗಿಡಗಳನ್ನ ನೀವು ಸಾಯಿಸಿದಿರಿ. ಅದು ತುಂಬಾ ತಪ್ಪು. ನೀವು ಆ ಗಿಡಗಳನ್ನ ಅಟ್ಲೀಸ್ಟ್ ನೀವು ಅದನ್ನ
ನೀವ್ ಐ ಮೀನ್ ಅದು ಕೇಳಿದ್ದು ಕೂಡ ಇಲ್ಲ. ನಾವ್ ಈ ತರ ಕಟ್ ಮಾಡ್ಕೊಳ್ತೀವಿ ಆಶ್ರಮಕ್ಕೋಸ್ಕರ ಅಂತ ನೀವ್ ಅದನ್ನ ರಿಕ್ವೆಸ್ಟ್ ಕೂಡ ಮಾಡಿಲ್ಲ. ಮಾಡ್ದೇನೆ ನೀವು ಕಟ್ ಮಾಡಿ ಈ ಆಶ್ರಮವನ್ನ ನಿರ್ಮಿಸಿದೀರಿ. ಇದು ತುಂಬಾ ತಪ್ಪಾದ ಕೆಲ್ಸ ಅಂತ ಸೀತಾಮಾತೆ ತುಂಬಾನೇ ಕೋಪ ಬರುತ್ತೆ ಅವ್ರಿಗೆ. ಸೊ ಅವಾಗ ಜನಕ್ ಬಾಬಾ ಅಂತಾರೆ ಎಲ್ಲ ಋಷಿಗಳು, ನೀವೇ ಏನಾದ್ರೂ ಉಪಾಯ ತಿಳಿಸಿ ಹಾಗಾದ್ರೆ ಅಂತ ಹೇಳಿದಾಗ, ಒಂದು ಗಿಡನ್ನ ನೀವು ಸಾಯಿಸಿದ್ರೆ 2 ಗಿಡಗಳನ್ನ ನೀವು ಹಾಕ್ಬೇಕು, ಬೆಳೆಸ್ಬೇಕು ಅಂತ ಇದೇ ಒಂದು ಉಪಾಯ. ಯಾರಾದ್ರೂ ಸಹ ಒಂದು ಗಿಡವನ್ನ ತೆಗೆದು ಹಾಕಿದ್ರೆ 2 ಗಿಡಗಳನ್ನ ನೀವು ಬೆಳೆಸ್ಬೇಕು. ಅವಾಗಿಂದ ಅವಾಗೆ ಮಾಡ್ಬೇಕು ಅಂತ ಆ ಈ ಉಪಾಯವನ್ನ ಹೇಳ್ತಾರೆ. ನೋಡಿ ಎಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ನೇಚರ್ಗೆ ಅನ್ನೋದು ಆ ತುಂಬಾ ಅದ್ಭುತವಾಗಿ ತೋರಿಸಿದ್ರು. ಈ ತರ ಈ ತರ ಅನುಭವಗಳು ತುಂಬಾ ಆಗ್ತಾ ಇರುತ್ತೆ ಅವ್ರಿಗೆ ಸೀತಾಮಾತೆ. ಆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಅವ್ರ ಜರ್ನಿ ಅನ್ನೋದು, ಆ ಪ್ರಕೃತಿ ಜೊತೆ ಒಂದಾಗಿರೋದು ಅನ್ನೋದು ಎಷ್ಟು ಅದ್ಭುತವಾಗಿ ವಿವರಿಸಿದ್ದಾರೋ ಈ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಅನ್ನೋದ್ರಲ್ಲಿ. ನಂತರ ಆ ತುಂಬಾ ಅವರು ದೊಡ್ಡವರಾಗ್ತಾ ಇರ್ತಾರೆ. ಸೀತಾಮಾತೆ ಆ ತುಂಬಾನೇ ಬ್ಯೂಟಿಫುಲ್ ಆಗಿರ್ತಾರೆ. ಅವ್ರು ಎಷ್ಟು ಸುಂದರಾಂಗಿ ಅಂದ್ರೆ ಅಷ್ಟು ಸುಂದರಾಂಗಿ. ಆದ್ರೆ ಅವ್ರ ಡ್ರೆಸ್ಸಿಂಗ್ ಆಗ್ಲಿ ಎಲ್ಲ ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ. ಈ ಏನೋ ದುಡ್ಡಿದೆ ಅಂತ ಆರ್ಭಾಟಗಳು ಏನು ಇರಲ್ಲ. ತುಂಬಾ ಸಿಂಪಲ್ ಆಗಿರ್ತಾರೆ, ನ್ಯಾಚುರಲ್ ಆಗಿರ್ತಾರೆ. ಆದ್ರೂ ಆ ಪೊಲೈಟ್ನೆಸ್, ಹಂಬಲ್ನೆಸ್ ಇರುತ್ತೆ. ಸೊ ಈ ತರ ಒಂದ್ ದಿವಸ ಅವರು ಜನಕ್ ಬಾಬಾ ಅವ್ರು ಹೇಳ್ತಾರೆ, ನೋಡಿ ನಿನ್ನ ಮೈಂಡ್ ಎಷ್ಟು ಅದ್ಭುತವಾಗಿದೆಯೋ ಸೀತಾ ಮಾತಾ, ನೀನು ಇದನ್ನ ಎಲ್ಲರಿಗೋಸ್ಕರ ಉಪಯೋಗಿಸ್ಬೇಕು, ಎಲ್ಲರ ವೆಲ್ಫೇರ್ಗೋಸ್ಕರ ಉಪಯೋಗಿಸ್ಬೇಕು. ಅಷ್ಟೇ ಬಿಟ್ಟು ಇನ್ನ ನಿನಗೆ ಯಾವ ಕೆಲಸವೂ ಇಲ್ಲ ಅಂತ ತಿಳಿಸ್ತಾರೆ ಜನಕ್ ಬಾಬಾ ಅವರು. ಅಷ್ಟು ಅದ್ಭುತವಾಗಿರುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ನಾವ್ ಎಷ್ಟು ಬೆಳೆದಿದ್ರು ಕೂಡ ಅಹಂಕಾರ ಅನ್ನೋದು ಬರಬಾರ್ದು. ಏಕಂದ್ರೆ ಅಹಂಕಾರದಿಂದನೇ ಎಲ್ಲ ದೊಡ್ಡ ದೊಡ್ಡ ಮಾಸ್ಟರ್ಗಳಾದ್ರೂ ಕೂಡ ಅವರು ಡೌನ್ಫಾಲ್ ಇರುತ್ತೆ. ಸೊ ಅಹಂಕಾರ ಅನ್ನೋದು ಯಾವ ಹಂತದಲ್ಲಿ ಬರ್ದೆ ನೀನ್ ನೋಡ್ಕೋ ಸೀತಾ ಮಾತೆ ಅಂತ ಒಂದು ಸಜೆಷನ್ ನ ಕೊಡ್ತಾರೆ ಜನಕ್ ಬಾಬಾ. ಹೀಗೆ ಆ ಟೀಚಿಂಗ್ಸ್ ಅನ್ನೋದು ಒಂದು ಮಾಸ್ಟರ್ ತರನ ಅವ್ರನ್ನ ಬೆಳೆಸಿದ್ದಾರೆ. ಎಷ್ಟು ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಏಕಂದ್ರೆ ಆ ಫ್ಯೂಚರ್ ಅಲ್ಲಿ ಅವ್ರು ಈ ಪ್ರಪಂಚವನ್ನ ನೋಡ್ಕೊಳ್ಳಿಕ್ಕೆ ಆ ಫೌಂಡೇಶನ್ ಅನ್ನ ಜನಕ್ ಬಾಬಾ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅದನ್ನೇ ನಾವು ಸಹ ಮಾಡ್ಬೇಕು ಸ್ನೇಹಿತರೆ. ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಾನೇ ಎಲ್ಲಾ ಒಂದು ಆ ಜ್ಞಾನವನ್ನು ಕೊಡ್ಬೋದು ಅವ್ರಿಗೆ. ಅವರು ಅದ್ಭುತವಾದ ಮಾಸ್ಟರ್ಸ್, ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ನಾವು ಕೂಡ ನೆನಪು ಮಾಡ್ಬೇಕು ಅವ್ರಿಗೆ. ಎಲ್ಲ ಮರ್ತಿರ್ತಾರೆ. ಈ ಭೂಮಿಯ ಮೇಲೆ ಬಂದ್ಮೇಲೆ ಏನಾಗುತ್ತಂದ್ರೆ ಮಾಯೆ. ಎಷ್ಟು ದೊಡ್ಡ ಮಾಸ್ಟರ್ಗಳಾದ್ರೂ ಕೂಡ ಅವ್ರು ಮರ್ತ್ ಬಿಡ್ತಾರೆ. ಆದ್ರೆ ಅವ್ರಿಗೆ ಚಿಕ್ಕ ವಯಸ್ಸಿಂದ ಧ್ಯಾನ, ಈ ಜ್ಞಾನ ಯಾವಾಗ ಇರುತ್ತೋ ಅವ್ರು ಮರೆಯಲ್ಲ. ಅವ್ರು ಯಾವ ಕಾರ್ಯಕ್ಕೋಸ್ಕರ ಬಂದಿದ್ದಾರೆ ಅನ್ನೋದು ಅವ್ರಿಗೆ ಯಾವಾಗ್ಲೂ ಕೂಡ ನೆನಪಲ್ಲಿರುತ್ತೆ. ಮತ್ತೆ ಆನಂದವಾದ ಜೀವನವನ್ನ ಅವ್ರು ನಡೆಸ್ತಾರೆ. ಯಾವ ಆರ್ಭಾಟಗಳು, ಭಯಗಳು ಏನು ಇಲ್ದೆ. ಅದೇ ತಾನೇ ಬೇಕು ಅಲ್ವರಿ ನಮಗೆ, ನಮ್ಮ ಮಕ್ಕಳಿಗೆ ನಾವು ಕೊಡ್ಬೇಕಾಗಿರೋ ಆಸ್ತಿ ಸಂಪತ್ತು ಇದೆ, ಇನ್ ಬೇರೆ ಯಾವ್ದು ಇಲ್ಲ ಅನ್ನೋದನ್ನ ಜನಕ್ ಬಾಬಾ ಅವರ ಅದ್ಭುತವಾಗಿ ವಿವರಿಸಿದ್ದಾರೆ ಈ ಈ ಒಂದು ಪುಸ್ತಕದಲ್ಲಿ. ನಂತರ ಅವರು ಸೀತಾ ಸ್ವಯಂವರಕ್ಕೆ ಅವರು ಪ್ರಕಟಣೆ ಮಾಡ್ತಾರೆ, ದೊಡ್ಡವರಾಗ್ತಾರೆ ಸೀತಾ. ಅದಕ್ ಮುಂಚೆ ಏನಾಗುತ್ತಂದ್ರೆ ಒಂದು ಸನ್ನಿವೇಶ, ಒಂದು ಇಂಪಾರ್ಟೆಂಟ್ ಸನ್ನಿವೇಶ. ಯಾವಾಗ್ಲೂ ಕೂಡ ಸೀತಾ ಮಾತೆ ಕಾಡುಗಳಿಗೆ ಹೋಗೋದು, ಧ್ಯಾನಕ್ಕೆ ಕೂತ್ಕೊಳ್ಳೋದು. ಏಕಂದ್ರೆ ಅವರು ಆ ತುಂಬಾನೇ ಅವ್ರ ಜೊತೆ ಅವ್ರು ಕನೆಕ್ಟ್ ಆಗೋದು, ನೇಚರ್ ಜೊತೆ ಕನೆಕ್ಟ್ ಆಗೋದು, ಇದೆಲ್ಲ ಜನಕ್ ಬಾಬಾ ಮತ್ತೆ ಸೀತಾ ಮಾತೆ ಕೂಡ ಅದೇ ಅಭ್ಯಾಸ ಇತ್ತು. ಸೊ ಒಂದ್ಸತಿ ಮಾತ್ರ ಅವರು ಕಾಡಕ್ ಹೋಗ್ಬಿಟ್ಟು ಎಷ್ಟು ಗಂಟ್ಲುಗಟ್ಲಾದ್ರೂ ಕೂಡ ಆ ಧ್ಯಾನದಿಂದ ಹೊರಗ್ ಬರಲ್ಲ ಅವರು. ಒಂದ್ ಸ್ಟೋನ್ ತರ ಆಗೋಗ್ಬಿಡ್ತಾರೆ. ಆ ಬಾಡಿ ಫುಲ್ ಸ್ಟೋನ್ ತರ ಆಗೋಗುತ್ತೆ. ಅಷ್ಟು ಡೀಪ್ ಸ್ಟೇಟ್ಗೆ ಹೋಗ್ಬಿಡ್ತಾರೆ. ಬಟ್ ಅವ್ರ ಹೆಲ್ಪರ್ಸ್ಗೆ ತುಂಬಾನೇ ಭಯ ಆಗುತ್ತೆ. ಏನು ಈ ತರ ಅವರು ಬರ್ತಾ ಇಲ್ಲ ಅಂತ ಜನಕ್ ಬಾಬಾ ಅವ್ರನ್ನ ಕರ್ಕೊಂಡ್ ಬರ್ತಾರೆ, ನೋಡಿ ಈ ತರ ಆಗಿದೆ ಅಂತ. ಜನಕ್ ಬಾಬಾ ಬಂದು ಕೂಡ ಅವ್ರ ಮೆಡಿಟೇಷನ್ ಅನ್ನ ಕನೆಕ್ಟ್ ಮಾಡೋಣ ಅಂತ ನೋಡಿದ್ರೆ ಕನೆಕ್ಟ್ ಆಗಲ್ಲ. ಸೀತಾ ಮಾತೆ ಕನೆಕ್ಟ್ ಆಗ್ತಾ ಇಲ್ಲ. ಯಾಕಂದ್ರೆ ಅವರು ತುಂಬಾ ಆಳವಾದ ಸ್ಥಿತಿಗೆ ಹೋಗ್ಬಿಡ್ತಾರೆ ಅಷ್ಟೊತ್ತಿಗೆನೆ. ಸೊ ತುಂಬಾ ಋಷಿ ಮುನಿಗಳು ಎಲ್ಲರೂ ಬಂದು ಗ್ರೂಪ್ ಮೆಡಿಟೇಷನ್ ಮಾಡ್ತಾರೆ. ಆದ್ರೂ ಕೂಡ ಯಾರು ಕರ್ಕೊಂಡ್ ಬರೋದಕ್ಕೆ ಆಗ್ತಾ ಇರ್ಲಿಲ್ಲ ಅವಾಗ.
ಸೊ ಈ ತರ 1.5 ಡೇ ಆಗೋಗುತ್ತೆ. ಬಟ್ ಸೀತಾಮಾತೆ ಹೊರಗೆ ಬರಲ್ಲ. ಅವಾಗ ಇವರೆಲ್ಲರೂ ಮೆಡಿಟೇಷನ್ ಲಾಸ್ಟ್ ಮೆಸೇಜ್ ಕೊಡ್ತಾರೆ ಜನಕ್ ಬಾಬಾ ಅವರು. ದಯವಿಟ್ಟು ನೀನು ಬನ್ನಿ, ಹೊರಗ್ ಬನ್ನಿ. ನನ್ನೊಬ್ಬನಿಗೋಸ್ಕರ ಅಲ್ಲ, ಈ ಇಡೀ ಪ್ರಕೃತಿಯನ್ನ ನೀನ್ ಸಂರಕ್ಷಣೆ ಮಾಡ್ಬೇಕು, ಜಂತು ಪ್ರಾಣಿಗಳನ್ನ, ಮಾನವರನ್ನ ನೀನ್ ಸಂರಕ್ಷಣೆ ಮಾಡ್ಬೇಕು ಅಂತ ಲಾಸ್ಟ್ ಮೆಸೇಜ್ ಕೊಟ್ಟು ಇನ್ನ ಟ್ರೈ ಮಾಡ್ತಾರೆ. ಅವಾಗ ಫೈನಲಿ ಅವರು ಆ ಮೆಡಿಟೇಷನ್ ಇಂದ ನೆಕ್ಸ್ಟ್ ಡೇ ಹೊರಗ್ ಬರ್ತಾರೆ. ಸೊ ಅವಾಗ ಮನೆಗ್ ಹೋದ ನಂತರ ಜನಕ್ ಬಾಬಾ ಅವ್ರಿಗೆ ತಿಳಿಸ್ತಾರೆ, ನಾನು ನೀನ್ ಹೆಂಗಮ್ಮ ಬಂದಿದೀಯಾ, ಎಲ್ಲಿಗ್ ಹೋಗಿದೀಯಾ, ನನಗೆ ಸಿಕ್ಕೇ ಇಲ್ಲ, ನೀನು ಅಷ್ಟು ಆಳವಾದ ಸ್ಥಿತಿಗೆ ಹೋಗಿದೀಯಲ್ವಾ ಅಂತ ಕೇಳಿದ್ರೆ ಸೀತಾಮಾತೆ ಹೇಳ್ತಾರೆ, ನನಗೆ ಯಾರು ಮದುವೆ ಆಗ್ಲಿಕ್ ಇದ್ದಾರೋ ಅವರೇ ನನ್ನನ್ನ ಮತ್ತೆ ಈ ಸ್ಥಿತಿಗೆ ಕರ್ಕೊಂಡ್ ಬಂದಿದ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾವು ಮತ್ತೆ ನಾವು ಇಬ್ರು ಒಂದಾಗೋಣ, ಆ ಟೈಮ್ ಬಂದಿದೆ, ನಾವಿಬ್ರು ಸೇರಿ ಮಾಡೋ ಕೆಲ್ಸ ಇನ್ನು ಮುಂದೆ ಇದೆ ಅಂತ ತಿಳಿಸಿದ್ರು. ಅದಕ್ಕೋಸ್ಕರ ನಾನು ಆ ಕಾರಣಕ್ಕೋಸ್ಕರ ಬಂದಿದ್ದೀನಿ ಅಂತ ತಿಳಿಸ್ತಾರೆ. ಅವಾಗ್ಲೇ ಜನಕ್ ಬಾಬಾ ಅವ್ರಿಗೆ ಕೂಡ ಹೇಳ್ತಾರೆ, ನೀನ್ ಏನು ಭಯ ಪಡ್ಬೇಕಾಗಿಲ್ಲ, ನಾನ್ ನಿನ್ಗೆ ಹೋಗ್ಬೇಕು ಅಂದ್ರೆ ಇನ್ಮೇಲೆ ನಾನ್ ನಿಮ್ಗೆ ಹೋಗಿನೇ ಈ ಭೂಮಿಯಿಂದ ನನ್ ಬಾಡಿ ವೆಕೇಟ್ ಮಾಡ್ತೀನಿ, ಟ್ರಾನ್ಸೆಂಡ್ ಆಗ್ತೀನಿ ಅಂತ ಒಂದು ಓತ್ ಕೊಟ್ಟಿದ್ಮೇಲೆ ಅವರು ಜನಕ್ ಬಾಬಾ ಅವರು ಪ್ರಶಾಂತವಾಗಿರ್ತಾರೆ. ಸೊ ಈ ತರ ಇದು ಒಂದು ಅದ್ಭುತವಾದ ಸನ್ನಿವೇಶ. ಆ ಹೈಯರ್ ಮಾಸ್ಟರ್ಸ್‌ಗೆ ಇಲ್ಲಿ ಪರಿಸ್ಥಿತಿಗಳು ಸೆಟ್ ಆಗಿಲ್ಲ ಅಂದ್ರೆ ಅವ್ರು ಹೋಗ್ಬಿಡ್ತಾರೆ. ಆ ಕೆಲ್ಸ ನಾವು ಈ ಫಿಸಿಕಲ್ ಮೈಂಡ್‌ಗೆ ಗೊತ್ತಾಗಲ್ಲ. ಸೋಲ್‌ಗೆ ಮಾತ್ರ ಅದು ಗೊತ್ತಾಗುತ್ತೆ. ಆ ಕನೆಕ್ಷನ್ ಆಗ್ಲಿ, ಆ ಎನರ್ಜೀಸ್ ಆಗ್ಲಿ, ವರ್ಕ್ ಆಗ್ಲಿ. ಸೊ ಅದು ಒಂದು ಈ ಸನ್ನಿವೇಶದಲ್ಲಿ ಅವ್ರು ಅದ್ಭುತವಾಗಿ ತೋರ್ಸಿದ್ರು. ಸೊ ಮತ್ತೆ ಹೋಗ್ತಾ ಹೋಗ್ತಾ ಸ್ವಯಂವರ ಟೈಮ್ ಬರುತ್ತೆ. ಇವತ್ತು ಸೀತಾ ಅವರಿಗೆ ಸ್ವಯಂವರ ಅನ್ನೋ ದಿವಸ ಕೂಡ ಅವರು ಕ್ಷೇತ್ರಕ್ಕೆ ಹೋಗ್ತಾರೆ. ಅವ್ರ ಮನೆಯಲ್ಲಿ ಇರಲ್ಲ, ಯಾವಾಗ್ಲೂ ಕೆಲ್ಸ, ಕರ್ಮಿಷ್ಠಿಯಾಗಿ ಇರ್ಬೇಕು ಅಂತ ಪತ್ರಿಜಿ ಅವ್ರು ಯಾವಾಗ್ಲೂ ಹೇಳ್ತಾರೆ. ಅದಕ್ಕೆ ವಂಡರ್ಫುಲ್ ಎಕ್ಸಾಂಪಲ್ ಸೀತಾ ಮತ್ತೆ ಜನಕ್ ಬಾಬಾ ಅವರು. ಯಾವಾಗ್ಲೂ ಕೆಲ್ಸ ಮಾಡ್ತಾನೆ ಇರ್ತಾರೆ. ಯಾವ ಕೆಲ್ಸ ಇಲ್ಲ ಅಂದ್ರೆ ಕಂಪ್ಲೀಟ್ಲಿ ಮೆಡಿಟೇಷನ್ ಸ್ಟೇಟ್ಗೆ ಹೋಗ್ತಾ ಇದ್ರು. ಸೊ ಅವತ್ತಿನ ದಿವಸ ಸ್ವಯಂವರ ಅಂದ್ರೂ ಕೂಡ ಅವ್ರು ಬೆಳಗ್ಗೆ ಕ್ಷೇತ್ರಕ್ಕೆ ಹೋಗಿ ಆ ಫಾರ್ಮರ್ಸ್ಗೆಲ್ಲ ಹೆಲ್ಪ್ ಮಾಡೋಣ ಅಂತ ಹೋಗ್ತಾರೆ. ಆ ಹೊಸ ನೇಗಿಲೊಂದು ಒಂದು ಬರುತ್ತೆ. ಸೊ ಅದು ಟ್ರೈ ಮಾಡೋಣ ಅಂತ ಎಲ್ಲರೂ ಅಲ್ಲಿ ವೇಟ್ ಮಾಡ್ತಾ ಇರುವಾಗ ಸೀತಾಮಾತೆ ಹೋಗಿ ಆ ಹೊಸದಾಗಿ ಮಾಡಿರೋ ಆ ನೇಗಿಲ್ನ ಹತ್ಬಿಟ್ಟು ಹಿಂದಕ್ಕೆ ಹಾಕ್ಬಿಟ್ಟು ಇಡೀ ಕ್ಷೇತ್ರವನ್ನ ಅವ್ರು ಪ್ಲೌವಿಂಗ್ ಮಾಡ್ಬಿಡ್ತಾರೆ. ಸೊ ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇದ್ರು, ಇದು ಹೆಂಗೆ ಸಾಧ್ಯ? ಯಾಕಂದ್ರೆ ಅದು ತುಂಬಾ ಭಾರ ಇರುತ್ತೆ. ಸೀತಾಮಾತೆ ಸೆನ್ಸಿಟಿವ್ ಬಾಡಿಗೆ ಅದು ಹೇಗ್ ಮಾಡಿದ್ರು ಅಂತ ಗೊತ್ತಾಗಲ್ಲ. ಸೊ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಇಡೀ ಆ ಕ್ಷೇತ್ರವನ್ನೆಲ್ಲ ಅವ್ರು ಪ್ಲವಿಂಗ್ ಮಾಡಿ ಮತ್ತೆ ಮನೆಗೆ ಹೊರಡ್ತಾರೆ. ಹೊರಡಿದ ನಂತರ ಸುನೈನಾ ಮಾತಾಗಿ ಇದೆಲ್ಲ ವಿವರಿಸಿದಾಗ ಅವ್ರು ಕೇಳ್ತಾರೆ ಪ್ರಶ್ನವನ್ನ, ಹೇಗೆ ಅಮ್ಮ ನೀನು ಅದು ಹೇಗೆ ಮಾಡ್ಲಿಕ್ಕೆ ಆಯ್ತು ಸಾಧ್ಯ? ನಿನ್ಗೆ ಅಷ್ಟು ಶಕ್ತಿ ಇದೆಯಾ ನಿನ್ನ ದೇಹದಲ್ಲಿ ಅಂದ್ರೆ ಅವಾಗ ಸೀತೆ ಮಾತೆ ಒಂದೇ ಒಂದು ಉತ್ತರವನ್ನು ನೀಡ್ತಾರೆ. ಏನಂದ್ರೆ, ನನ್ನ ದೇಹಕ್ಕೆ ಅಷ್ಟು ಶಕ್ತಿ ಇಲ್ಲ ಅಮ್ಮ, ಆದ್ರೆ ನನ್ನ ಮೈಂಡ್ಗೆ ನಾನು ಹೇಳಿದೀನಿ, ಇದು ನೀನು ಮಾಡ್ಲೇಬೇಕು ಅಂತ ನನ್ನ ಮೈಂಡ್ಗೆ ಸಜೆಷನ್ ಕೊಟ್ಟಿದ್ದೀನಿ. ನನ್ನ ಮೈಂಡ್ ನನ್ನ ಬಾಡಿನ ಸಜೆಷನ್ ಮಾಡಿ ಕಂಟ್ರೋಲ್ ಮಾಡಿದ್ದಾರೆ. ಸೊ ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿದ್ರೆ ನಮ್ಮ ಬಾಡಿ ಹಾಗೆ ಇರುತ್ತೆ. ನಮ್ಮ ಮೈಂಡ್ ಕೇಳಿದಂಗೆ ನಮ್ಮ ಬಾಡಿ ಕೇಳಿಸುತ್ತೆ. ನಮ್ಮ ಮೈಂಡ್ ವೀಕ್ ಆಗಿದ್ರೆ ನಾವಿಲ್ಲಿ ನಾನು ಇದು ಮಾಡಕ್ಕಾಗಲ್ಲ, ಅದು ಮಾಡಕ್ಕಾಗಲ್ಲ ಅಂತ ನಮ್ಮನ್ನ ನಾವೇ ಲಿಮಿಟೇಷನ್ಸ್ ಮಾಡ್ಕೊಂತೀವಿ. ಆದ್ರೆ ಸೀತಾಮಾತೆ ಹೇಳ್ತಾರೆ, ನನ್ನ ಮೈಂಡ್ ಅಷ್ಟು ಸ್ಟ್ರಾಂಗ್ ಆಗಿದೆ ಅಮ್ಮ, ಅದಕ್ಕೋಸ್ಕರ ನನಗೆ ಅದು ಎತ್ತಲಿಕ್ಕೆ ಸಾಧ್ಯವಾಗಿದೆ. ಇದನ್ನ ನನಗೆ ಪಿತಾಜಿ ಅವರು ಚಿಕ್ಕ ವಯಸ್ಸಿಂದ ಕೂಡ ನನಗೆ ಹೇಳ್ಕೊಟ್ಟಿದ್ದಾರೆ ಅಂತ. ಸೊ ನೋಡಿ ಸ್ನೇಹಿತರೆ, ಚಿಕ್ಕ ವಯಸ್ಸಿಂದ ನಮ್ಮ ಮಕ್ಕಳಿಗೆ ನಾವು ಹೇಳ್ಬೇಕು, ನೀನ್ ಏನಾದ್ರೂ ಮಾಡಬಲ್ಲೆ, ನೀನ್ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ, ನೀನ್ ಏನ್ ಅನ್ಕೊಂತೀಯೋ ಅದು ನೀನ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋ ಮನೋಭಾವನೆಯನ್ನ ನಾವು ಮಕ್ಕಳಿಗೆ ಮೂಡಿಸ್ಬೇಕು ಚಿಕ್ಕ ವಯಸ್ಸಿಂದ. ಸೊ ಅವಾಗ ಸ್ಟ್ರಾಂಗ್ ಆಗಿರ್ತಾರೆ ಅವರು. ಯಾವ್ದಕ್ಕೂ ಕೂಡ ಅವರು ಹಿಂದಕ್ ಹೋಗಲ್ಲ, ಭಯ ಆಗಲ್ಲ ಯಾವ್ದಕ್ಕೂ ಕೂಡ. ಆದ್ರೆ ನಾವೇನೆ ನಿನ್ಗದ್ ಮಾಡಕ್ ಆಗಲ್ಲ ಬಿಡು, ಅದು ತುಂಬಾ ಭಾರ, ಅದು ತುಂಬಾ ಕಷ್ಟ, ಈ ಕೆಲ್ಸ, ಈ ಓದುದು, ನಿನ್ಗೆ ಇಷ್ಟು ಕೆಲ್ಸಗಳು ಮಾಡ್ಲಿಕ್ ಆಗಲ್ಲ ಅಂತ ನಾವೇ ಹಿಂದಕ್ಕೆ ಅವ್ರನ್ನ ಸರ್ಸಿದ್ರೆ ಅವ್ರು ಹೇಗೆ ಮುಂದಕ್ಕೆ ಹೋಗ್ತಾರೆ ನೋಡಿ. ಸೊ ಪ್ರತಿ ಹಂತದಲ್ಲಿನೂ ನಾವು ಅವ್ರಿಗೆ ಪ್ರೋತ್ಸಾಹ ನೀಡ್ಬೇಕು. ಅದನ್ನೇ ನಮಗೆ ಇಲ್ಲಿ ಜನಕ್ ಬಾಬಾ ಅವರು ಅದ್ಭುತವಾಗಿ ತೋರಿಸಿದ್ರು. ಸೊ ನಮ್ಮ ಮೈಂಡ್ ಅನ್ನೋದು ನಮ್ಮ ಬಾಡಿಯನ್ನ ಕಂಟ್ರೋಲ್ ಮಾಡೋದು ಮೈಂಡ್.
ಸೊ ಮೈಂಡ್ ಅನ್ನೋದು ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕು, ನಾವು ಮೈಂಡ್ ಕಂಟ್ರೋಲ್ ಅಲ್ಲಿ ಇರಬಾರ್ದು ಅನ್ನೋದು ಅದ್ಭುತವಾದ ಪಾಯಿಂಟ್ ಇಲ್ಲಿ ತೋರ್ಸ್ಕೊಟ್ಟಿದ್ದಾರೆ. ಹೀಗೆ ಅವರ ಮದುವೆ ಚೆನ್ನಾಗ್ ಆಗತ್ತೆ. ಶ್ರೀರಾಮರು ಸಹ ಬರ್ತಾರೆ ಆ ಮಿಥಿಲಾ ರಾಜ್ಯಕ್ಕೆ. ಬಂದು ಇವ್ರ ಹತ್ರ ಜನಕ್ ಬಾಬಾ ಅವ್ರ ಹತ್ರ ಎಲ್ಲ ಆ ಪಾಲಿಟಿಕ್ಸ್ ಹೇಗ್ ಮಾಡ್ಬೇಕು, ಇವಾಗ ನಾವು ಅನ್ಕೊಂತಾ ಇದೀವಿ ಡೆಮೋಕ್ರಸಿ ಅನ್ನೋದು ಇವಾಗ ಬಂದಿದೆ ಅಂತ, ಅಂದ್ರೆ ಮಕ್ಕಳನ್ನ ಮಕ್ಕಳೇ ರೂಲ್ ಮಾಡ್ಕೊಳ್ಳೋದು ಅನ್ನೋದು ಆ ಒಂದು ಅದ್ಭುತವಾದ ಸೈನ್ಸ್, ಆ ಪಾಲಿಟಿಕ್ಸ್ ಇವಾಗ ಬಂದಿದೆ ಅಂತ ನಾವು ಅನ್ಕೊಂತಾ ಇದೀವಿ. ಆದ್ರೆ ತ್ರೇತಾಯುಗದಲ್ಲೇ ಅದು ಇತ್ತು. ಜನಕ್ ಬಾಬಾ ಅವರು ಚಿಕ್ಕ ಚಿಕ್ಕ ಗ್ರಾಮಗಳಿಗೆ ನೀವೇ ನಿಮ್ಮನ್ನ ನೀವು ಪಾಲಿಸ್ಕೊಳ್ಳಿ, ನಿಮ್ಮ ಪ್ಲೇಸ್ನ, ನಿಮ್ಮ ಕಷ್ಟಗಳನ್ನ ನಿಮ್ಮ ಇದ್ರಲ್ಲಿ ನೀವೇ ನೋಡ್ಕೋಬಹುದು, ಅಷ್ಟು ಶಕ್ತಿ ನಿಮಗೆ ಇದೆ ಅಂತ ಪ್ರೋತ್ಸಾಹ ಮಾಡಿ ಆ ಚಿಕ್ಕ ಚಿಕ್ಕ ಪ್ಲೇಸಸ್ಗೆ ಅವರೇ ರೂಲ್ ಮಾಡ್ಕೊಳ್ಳೋ ತರ ಪ್ರೋತ್ಸಾಹ ಮಾಡಿ ಬೇಕಾಗಿರೋ ಸಪೋರ್ಟ್ ಎಲ್ಲ ಕೊಡ್ತಾ ಇದ್ರು. ಸೊ ಇದನ್ನೆಲ್ಲ ಶ್ರೀರಾಮರು ಬಂದ ತಕ್ಷಣ ಅಲ್ಲಿ ಮಿಥಿಲಾಕ್ಕೆ ಬಂದ ಮೇಲೆ ಅವ್ರು ಇದನ್ನೆಲ್ಲ ಕೂಡ ಕಲಿತಾರೆ. ಯಾರಿಂದ ಅಂದ್ರೆ ಆ ಜನಕ್ ಬಾಬಾ ಅವರಿಂದ ಮತ್ತೆ ಸೀತಾ ಮಾತೆಯಿಂದ ಇದನ್ನೆಲ್ಲ ಕಲಿತಾರೆ. ಆ ಭೂಮಿಗೆ ಕನೆಕ್ಟ್ ಆಗೋದಾಗ್ಲಿ ಇದೆಲ್ಲವನ್ನು ಜನಕ್ ಬಾಬಾ ಅವರು ಸೀತಾ ಮಾತೆ ಅವರು ಕಳ್ಸ್ಕೊಡ್ತಾರೆ. ಶ್ರೀರಾಮರಿಗೂ ಸಹಿತ ಅಲ್ಲಿ ಅಹಂಕಾರ ಅನ್ನೋದೇ ಇರಲ್ಲ, ಅಷ್ಟು ದೊಡ್ಡ ರಾಜ್ಯದಿಂದ ಬಂದಿದ್ದೀನಿ ಅಂತ ಇರಲ್ಲ. ಏಕಂದ್ರೆ ಅವರು ಕೂಡ ತುಂಬಾ ಒಂದು ಅದ್ಭುತವಾದ ಮಾಸ್ಟರ್ಸ್. ಸೀತಾ ಮತ್ತೆ ರಾಮರು ಇಬ್ರು ಕೂಡ ಒಂದೇ ಒಂದು ಎನರ್ಜಿ ಫಾರ್ಮ್ ತಗೊಂಡು ಇಲ್ಲಿಗೆ ಬಂದಿದೆ ಅಷ್ಟೇ. ಈ ಸ್ಥಿತಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ಭೂಮಿಯಲ್ಲಿ ನೇಚರು ಮತ್ತೆ ಆನಿಮಲ್ಸ್ ಇದಕ್ಕೆಲ್ಲ ಇಂಬ್ಯಾಲೆನ್ಸ್ ಆಗೋ ಸ್ಟೇಟ್ ಅಲ್ಲಿ ಇರುತ್ತೆ ಭೂಮಿ. ಅವಾಗ ಅದು ಆ ಬ್ಯಾಲೆನ್ಸ್ ತರ್ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಅವರಲ್ಲಿರೋ ಪ್ರೇಮ ಭಾವನಾ ಅನ್ಕಂಡೀಷನ್ ಲವ್ನ ಅವರೇ ನೋಡ್ಕೊಂಡ್ರೆ ಸಾಕು ಇನ್ನ. ಸೊ ಅದ್ಭುತವಾದ ಪ್ರೇಮಕ್ಕೆ ಏನಂತೀವಿ ಆ ಅನ್ಕಂಡೀಷನಲ್ ಲವ್ಗೆ ಪ್ರತೀಕರೇ ಈ ಸೀತಾರಾಮರು ಕೂಡ. ಆ ಅದ್ಭುತವಾದ ಪ್ರೇಮವನ್ನ, ನಮ್ಮಲ್ಲಿರೋ ಆ ಪ್ರೇಮ ಭಾವನೆಯನ್ನ ನಾವು ಅರ್ಥಕೊಂಡ್ರೆ ಸಾಕು ಅಂತ ಅದನ್ನ ಟೀಚ್ ಮಾಡ್ಲಿಕ್ಕೆ ಸೀತಾ ಮಾತೆ ಮತ್ತೆ ಶ್ರೀರಾಮರು ಬರ್ತಾರೆ. ನಂತರ ಅವರು ಮದುವೆ ಆಗಿ ಒಂದಾದ ನಂತರ ಎಷ್ಟೋ ಒಂದು ಅದ್ಭುತವಾದ ಕಾರ್ಯಗಳನ್ನ ಮಾಡ್ತಾರೆ. ಸೊ ಅದೆಲ್ಲ ಕೂಡ ನಾವು ಮತ್ತೆ ಕೇಳೋಣ. ನಾನು ಇನ್ನೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಅದನ್ನೆಲ್ಲ ತಿಳಿಸ್ತೀನಿ. ಸೊ ಸೀತಾ ಮಾತೆಯ ಮದುವೆ ಆದ ನಂತರ ಶ್ರೀರಾಮರು ಕೂಡ ಅಲ್ಲೇ ಇದ್ದು 1 ತಿಂಗಳ ಕಾಲ ಜನಕ ಬಾಬಾಯಿಂದ ಮತ್ತೆ ಸೀತಾ ಮಾತೆಯಿಂದ ಆ ಪ್ರಕೃತಿಯ ಜೊತೆ ಹೇಗೆ ಒಂದಾಗಿರೋದು ಕಲ್ತ್ಕೊಳ್ತಾರೆ. ಮತ್ತೆ ಹೇಗೆ ಅದ್ಭುತವಾದ ಅದ್ಭುತವಾಗಿ ಕಿಂಗ್ಡಮ್ನ ರೂಲ್ ಮಾಡ್ಬೇಕು, ಈ ಪಾಲಿಟಿಕ್ಸ್ ಅನ್ನೋದು ಆಧ್ಯಾತ್ಮಿಕವಾಗಿ ಹೇಗೆ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂತಾರೆ. ಒಂದು ಅದ್ಭುತವಾದ ವಿಷಯವೇನೆಂದರೆ ಅಲ್ಲಿ ಜನಕ್ ಬಾಬಾ ಅವರು ಪ್ರತಿಯೊಬ್ಬರ ಮನೆಗೂ ಹೋಗ್ತಾ ಇದ್ರು. ಹೋಗಿ ಅಲ್ಲಿ ರಾಜ್ಯದಲ್ಲಿರೋ ಪ್ರತಿಯೊಬ್ಬರ ಮನೆಗೂ ಹೋಗಿ ಅವ್ರು ಹೇಗಿದ್ದಾರೆ, ಅವ್ರ ಸ್ಥಿತಿ ಹೇಗಿದೆ, ಏನಾದ್ರೂ ಕಷ್ಟಗಳಿದೆಯಾ, ಇದನ್ನೆಲ್ಲ ಹಿಂಗ್ ಮಾಡ್ತಾ ಇದ್ರು. ಅದನ್ನ ನೋಡಿ ಶ್ರೀರಾಮರು ತುಂಬಾನೇ ಹಿಂಗ್ ಕೂಡ ಇರುತ್ತಾ, ಒಬ್ಬ ರಾಜರಾಗಿ ಅಷ್ಟು ದೊಡ್ಡ ಪದವಿಯಲ್ಲಿ ಇದ್ದು ಕೂಡ ಇಷ್ಟು ಸಿಂಪಲ್ ಆಗಿ ಪ್ರತಿಯೊಬ್ಬರ ಜೊತೆ ಕನೆಕ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಂತಾರೆ. ಸೊ ಇಲ್ಲಿ ತಿಳ್ಕೊಂಡಿರೋದು ಎಲ್ಲ ಕೂಡ ಅಲ್ಲಿ ಅವರು ಹೋದ ನಂತರ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಯೋಧ್ಯ ನಗರದಲ್ಲಿ. ಏಕಂದ್ರೆ ಅಯೋಧ್ಯ ನಗರದಲ್ಲಿ ನೋಡಿದ್ರೆ ಅಲ್ಲಿ ಪೂರ್ತಿ ಹೊರಗಿರೋ ವಿಷಯಗಳಿಗೆ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ. ಆದರೆ ಮಿಥಿಲಾ ಪೂರ್ತಿ ಆಪೋಸಿಟ್. ಏಕಂದ್ರೆ ಇಲ್ಲಿ ಪೂರ್ತಿ ನಮ್ಮ ಅಂತರಕ್ಕೆ ಹೋಗೋದು, ನಮ್ಮ ಜೊತೆ ನಾವು ಇರೋದು, ಪ್ರಕೃತಿಯನ್ನ ಜೊತೆ ಒಂದಾಗಿರೋದು. ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಕೃತಿಯಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಂತಾರೆ. ನಾವ್ ಇವಾಗ ಏನ್ ಮಾಡ್ತಾ ಇದೀವಿ, ಈ ಫರ್ನಿಚರ್ ಮಾಡ್ಬೇಕು, ಆ ಫರ್ನಿಚರ್ ಮಾಡ್ಬೇಕು, ಇಷ್ಟು ತಿಂಡಿ ಸಾಲದು, ಜಾಸ್ತಿ. ಸೊ ನಾವು ಬೇಕಾಗಿರೋದಕ್ಕಿಂತ ಪ್ರಕೃತಿಯಿಂದ ಜಾಸ್ತಿ ತಗೊಳ್ತಾ ಇದೀವಿ. ಅವಾಗ ಏನಾಗುತ್ತೆ, ಪ್ರಕೃತಿ ನಾಶವಾಗುತ್ತೆ. ಬಟ್ ಮಿಥಿಲಾ ನಗರದಲ್ಲಿ ಅವರು ಆ ನೇಚರ್ ಲಾಸ್ ಜೊತೆ ಅಬೈಡ್ ಆಗಿರ್ತಾ ಇದ್ರು. ಸೊ ಆ ನೇಚರ್ ಇಂದ ಎಷ್ಟು ತಗೋಬೇಕೋ ಅಷ್ಟು ಮಾತ್ರ ತಗೊಂತಾ ಇದ್ರು. ಸಿಂಪಲ್ ಲಿವಿಂಗ್, ಸಿಂಪ್ಲಿಸಿಟಿ, ಆ ಫುಡ್ ಆಗ್ಲಿ ಏನಾದ್ರು ಸಿಂಪಲ್ ಆಗಿ ಹೇಗೆ ಜೀವನ ನಡೆಸ್ಬೇಕು ಅನ್ನೋದು ಅಲ್ಲಿ ಜನಕ್ ಬಾಬಾ ಅವರು ತೋರಿಸಿದ್ರು.
ಈಗ ಕನೆಕ್ಟ್ ಆಗೋದು ಅಂದ್ರು ಅನ್ನೋ ಪಾಯಿಂಟ್ ನಾನು ಓದಿದಾಗ ನನಗೆ ಪತ್ರಿಜಿ ಅವರೇ ನೆನಪು ಬಂದಿದ್ರು. ಮೋಸ್ಟ್‌ಲಿ ಪತ್ರಿಜಿ ಅವ್ರು ಇದೆಲ್ಲ ಪಾಯಿಂಟ್ಸ್ ಕೂಡ ನಮ್ಗೆ ಗೊತ್ತಿರೋದೆ. ಪತ್ರಿಜಿ ಅವರು ನಮ್ಗೆ ತಿಳಿಸ್ಕೊಟ್ಟಿರೋದೆ. ಇನ್ನೊಂದ್ ಸತಿ ನಾವು ನೆನಪು ಮಾಡ್ಕೊಳ್ತಾ ಇದೀವಿ ಅಷ್ಟೇ. ಆ ಪತ್ರಿಜಿ ಅವರು ಒಬ್ಬರ ಜೊತೆ ಅವರು ಒಂದು ಫ್ರೆಂಡ್ ಆಗಿರ್ತಾರೆ. ಎಲ್ಲರೂ ಕೂಡ ಅವ್ರಿಗೆ ತುಂಬಾ ಹತ್ರವಾಗಿರ್ತಾರೆ. ಸೊ ಅದು ಕೂಡ ಜನಕ್ ಬಾಬಾ ಕೂಡ ಹಂಗೆ ಇದ್ರು. ಇದನ್ನ ನಾವು ನೋಡಿದೀವಿ ಈ ಸ್ಟೋರಿಯಲ್ಲಿ. ಸೊ ಆ ಈ ಅಯೋಧ್ಯ ನಗರಕ್ಕೆ ಮತ್ತೆ ಇನ್ನ ಅವರು ಹೋಗ್ಬೇಕಾದ ಸಮಯ ಬರುತ್ತೆ. ಸೀತಾಮಾತೆ ಮತ್ತೆ ಶ್ರೀರಾಮರು. ಸೊ ಅಲ್ಲಿಂದ ಅಯೋಧ್ಯಗೆ ಬರ್ತಾರೆ. ಬಂದ ನಂತರ ಸೀತಾಮಾತೆಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಏಕಂದ್ರೆ ಅಲ್ಲಿ ರಾಜ್ಯದ ನಿಬಂಧನೆಗಳು, ಹೊರಗ್ ಹೋಗಂಗಿಲ್ಲ. ಆದ್ರೆ ಮಿಥಿಲದಲ್ಲಿ ಆ ರಿಸ್ಟ್ರಿಕ್ಷನ್ಸ್ ಇಲ್ಲ ಅವ್ರಿಗೆ. ಕಾಡ್ಗೆ ಹೋಗ್ಬೇಕಂದ್ರೆ ಹೋಗ್ತಾ ಇದ್ರು ಹಂಗೆ. ಬಟ್ ಇಲ್ಲಿ ಹಂಗಿಲ್ಲ. ಸೆಕ್ಯೂರಿಟೀಸು ಎಲ್ಲ ತುಂಬಾ ವ್ಯವಸ್ಥೆ ಹಂಗಿತ್ತು. ಸೊ ಆದ್ರೆ ಅವ್ರು ಅಡ್ಜಸ್ಟ್ ಆಗಿದ್ದಾರೆ ಅದಕ್ಕೂ ಕೂಡ. ನಂತರ ನಮ್ಗೆ ಎಲ್ಲ ಈ ಕಥೆಯಲ್ಲಿ ನಡೆದಿರೋ ಸನ್ನಿವೇಶಗಳು ಎಲ್ಲ ಗೊತ್ತಿರೋದೆ. ಕೈಕೇಯಿ ಮಾಡಿರೋದು ಅದೆಲ್ಲ ಕೂಡ ಗೊತ್ತಿರುತ್ತೆ. ಅವರು ಫೈನಲಿ 1 ಇಯರ್ ಅವ್ರ ಮದುವೆ ಆದ ನಂತರ ಮತ್ತೆ ಅವರು ಕಾಡುಗಳಿಗೆ ಹೋಗೋ ಸನ್ನಿವೇಶ ಬರುತ್ತೆ. ಸೇಮ್ ಅದೇ ಸ್ಟೋರಿ ಇಲ್ಲಿ ಕೂಡ ರಿಪೀಟ್ ಆಗುತ್ತೆ. ಬಟ್ ಏನಂದ್ರೆ ಇವ್ರಿಬ್ರು ಕೂಡ ಪ್ರಿಪೇರ್ ಆಗಿರ್ತಾರೆ. ಸೀತಾಮಾತೆ ಮತ್ತು ಶ್ರೀರಾಮರು ಕೂಡ ಅಂತ ಪರಿಸ್ಥಿತಿ ಬಂದ್ರು ಅವರು ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೊಂತಾರೆ. ಅವರು ಅಳ್ದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರ ಕೆಲ್ಸ ಅಲ್ಲಿದೆ ಅಂತ. ಅದಕ್ಕೆ ಟ್ರೈನಿಂಗ್ ಸೀತಾಮಾತೆಗೆ ಚಿಕ್ಕ ವಯಸ್ಸಿಂದಾನೇ ಆಗೋಯ್ತು. ಯಾವಾಗ್ಲೂ ಕೂಡ ಅವ್ರು ಕಾಡಿಗೆ ಹೋಗೋದು, ಅಲ್ಲಿನೇ ಅವ್ರು ಬೆಳ್ದಿದ್ದಾರೆ ಜಾಸ್ತಿ. ಸೊ ಅವ್ರಿಗೇನು ಅದು ಹೊಸದಲ್ಲ. ಈ ನಮಗೆ ಇವಾಗ ಬೇಕಾಗಿರೋದು, ಈ ಲೈಫ್‌ಗೆ ಬೇಕಾಗಿರೋದು ನಮ್ಗೆ ಟ್ರೈನಿಂಗ್ ಆಗ್ತಾ ಇರುತ್ತೆ. ನಮ್ಗೆ ಗೊತ್ತಿದ್ರು ಇಲ್ದೇ ಇದ್ರು ಕೂಡ ನಮಗ್ ಕೆಲ್ಸ ಯಾವ್ದ್ರಲ್ಲಿ ಇರುತ್ತೋ ನಮ್ ಫ್ಯೂಚರು, ಅದಕ್ಕೆ ಟ್ರೈನಿಂಗ್ ನಮಗೆ ಮುಂದೆನೆ ನಡೆದಿರುತ್ತೆ. ಸೊ ಹಾಗೆಯೇ ಸೀತಾಮಾತೆಗೂ ಅವ್ರಿಗೆ ಈ ಅಭ್ಯಾಸ ಎಲ್ಲ ಇರುತ್ತೆ. ಕಾಡುಗಳಲ್ಲಿ ಅದು ಹೇಗೆ ಕನೆಕ್ಟ್ ಮಾಡೋದು, ಹೇಗೆ ಇರೋದು ಅಂತ. ಬಟ್ ಅವರು ಹೆಲ್ಪರ್ಸ್ ತುಂಬಾನೇ ಕಷ್ಟ ಪಡ್ತಾ ಇದ್ರು. ಯಾಕೆ ನೀವು ಈ ಕೈಕೇಯಿ ಹಿಂಗ್ ಮಾಡಿದ್ರು ಅಂತ. ಅವರೆಲ್ಲ ಹಂಗ್ ಮಾಡಿದ್ರು ಕೂಡ, ಕೈಕೇಯಿ ಹಂಗ್ ಮಾಡಿದ್ರು ಕೂಡ ಸೀತಾಮಾತೆ ಏನ್ ಹೇಳ್ತಾರಂದ್ರೆ, ಅವ್ರ ಮೇಲೆ ನೀನು ಯಾವ ದ್ವೇಷ ಭಾವನೆನೂ ಇಟ್ಕೋಬೇಡಿ. ಅವ್ರಿಗೆ ನೀನು ಸಹಾಯ ಮಾಡಿ. ಇಂಥ ಪರಿಸ್ಥಿತಿದಲ್ಲಿ ಅವ್ರನ್ನ ಎಲ್ಲರೂ ಅಸಹ್ಯ ಮಾಡ್ಕೊಂತಾರೆ. ಆದ್ರೆ ನೀನ್ ಮಾತ್ರ ಅವ್ರನ್ನ ನೋಡ್ಕೋಬೇಕು. ಯಾಕಂದ್ರೆ ಅವ್ರು ಬೇಕಾಗಿ ಇದು ಮಾಡಿಲ್ಲ. ಅವರಲ್ಲಿರೋ ವೀಕ್ನೆಸ್ ಇಂದ ಇದು ಆಗಿದೆ. ಅವರಿಂದ ಇದು ಆಗಿದೆ ಬಿಟ್ಟು ಅವ್ರ ಇಂಟೆನ್ಷನ್ ಅದಲ್ಲ ಅಂತ. ಸೊ ಇಲ್ಲಿ ನಮಗೆ ಒಂದು 2 ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ನಾವು ತಿಳ್ಕೊಬೇಕು ಅಂದ್ರೆ, ಯಾರ ಮೇಲೆ ಕೂಡ ನಾವು ಏನು ಇಟ್ಕೋಬಾರ್ದು. ಒಂದ್ ಏನೋ ಪರಿಸ್ಥಿತಿ ಬರುತ್ತೆ. ಯಾರೋ ನಮ್ಗೆ ಒಂದು ಏನೋ ಕಷ್ಟ ಕೊಟ್ಟಿರ್ತಾರೆ. ಆದ್ರೆ ಅವ್ರ ಮೇಲೆ ನಾವು ಏನು ಇಟ್ಕೋಬಾರ್ದು. ಅವ್ರ ಕರ್ಮಕ್ಕೆ ಅವರೇ ಪಾತ್ರರಾಗಿರ್ತಾರೆ. ಒಂದು ವೇಳೆ ನಾವೇನಾದ್ರೂ ಅವ್ರ ಮೇಲೆ ಇಟ್ಕೊಂಡ್ರೆ ನಮ್ಮ ಮನಸ್ಸಿನಲ್ಲಿ ಅದು ಕ್ಲಿಯರ್ ಮಾಡೋ ತನಕ ಕೂಡ ನಾವು ಮತ್ತೆ ಜನ್ಮಗಳನ್ನ ತಗೋಬೇಕು. ಅದು ಒಂದು ದೊಡ್ಡ ಬ್ಲಾಕ್ ಆಗಿ ಕ್ರಿಯೇಟ್ ಆಗ್ಬಿಡುತ್ತೆ ನಮ್ಮಲ್ಲಿ. ಸೊ ಯಾರ ಮೇಲೆ ಕೂಡ ನಾವು ಏನು ಇಮೋಷನ್ಸ್ ಆಗ್ಲಿ ಏನು ಇಟ್ಕೋಬಾರ್ದು. ನಾವು ಪ್ಯೂರ್ ಆಗಿ ಇಟ್ಕೋಬೇಕು. ಸೊ ಸೀತಾಮಾತೆ ಕೂಡ ಹಂಗೆ ಇದು ವ್ಯವಹರಿಸಿದ್ರು ನೋಡಿ ಇಲ್ಲಿ. ಸೊ ಅವರು ಈ ತರ ಮಾಡಿದ್ರು ಕೂಡ ನಮ್ಮ ಒಳ್ಳೇದಕ್ಕೆ ಮಾಡಿದ್ದಾರೆ. ನಮ್ಮ ಡೆಸ್ಟಿನಿ ಅಲ್ಲಿದೆ. ಸೊ ಇದು ಆಗಿದೆ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಮತ್ತೆ ಅವರು ಕಾಡುಗಳಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಎಲ್ಲ ಅಲ್ಲಿಗೆ ಹೋಗ್ತಾರೆ. ನಮಗೆ ಗೊತ್ತು ಕಾಡು ಅನ್ನೋದು ಎಷ್ಟು ಕಷ್ಟವಾಗಿರುತ್ತೆ ಅಂತ. ಬಟ್ ಅದು ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ತಾರೆ ಸೀತಾಮಾತೆ ಮತ್ತೆ ಶ್ರೀರಾಮರು. ಸೊ ಅಲ್ಲಿ ಹೋಗಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಏನಂದ್ರೆ, ಮೇನ್ ಅವ್ರು ಯಾವ್ದಕ್ಕೋಸ್ಕರ ಅಲ್ಲಿ ಆ ಕಾಡುಗಳಿಗೆ ಹೋಗಿದಾರಂದ್ರೆ, ಆ ರಾಕ್ಷಸರು ತುಂಬಾ ಈ ನೆಗೆಟಿವ್ ಪೀಪಲ್ ಅನ್ನೋದು ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಈ ಋಷಿ ಮುನಿಗಳಿಗೆಲ್ಲರಿಗೂ ತುಂಬಾ ಕಷ್ಟ ನೀಡ್ತಾ ಇದ್ರು. ಸೊ ಮೇನ್ ಅಲ್ಲಿಗೆ ಹೋಗಿರೋ ಕಾರಣ ಅವ್ರನ್ನೆಲ್ಲರನ್ನೂ ಕ್ಲಿಯರ್ ಮಾಡ್ಲಿಕ್ಕೆ. ಸೊ ಆ ರಾಕ್ಷಸರು ಬಂದು ಈ ನಾಲೆಡ್ಜ್ ಎಲ್ಲ, ಈ ವೇದ ಈ ಜ್ಞಾನ ಎಲ್ಲವನ್ನೂ ಕೂಡ ಅವರು ಹಾಳು ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿದೆ ಭೂಮಿ. ಸೊ ಶ್ರೀರಾಮರು, ಸೀತಾಮಾತೆ ಮತ್ತೆ ಅಲ್ಲಿಗೆ ಆ ಹೋಗ್ಲಿಕ್ಕೆ ಮುಖ್ಯ ಕಾರಣ ಅದು. ಮತ್ತೆ ಇನ್ನೊಂದೇನಂದ್ರೆ, ಈ ಕಾರಣದಿಂದ ಅವರು ಎಲ್ಲಾ ತುಂಬಾ ಋಷಿ ಮುನಿಗಳನ್ನ ಅವರು ಮೀಟ್ ಮಾಡಿರ್ತಾರೆ. ಅಹಲ್ಯ, ಅನಸೂಯ, ಲೋಪಾಮುದ್ರಾ, ಈ ತರ ವಿಶಿಷ್ಟವಾದ ಮಹಿಳೆಗಳು
ಎಷ್ಟೋ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವರು ಹೊರಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವ್ರು ಅದ್ಭುತವಾದ ಕೆಲಸಗಳನ್ನ ಅಲ್ಲಿ ಮಾಡ್ತಾ ಇರ್ತಾರೆ. ಸೊ ಅವರನ್ನೆಲ್ಲ ಕೂಡ ಸೀತಾಮಾತೆ ಮತ್ತೆ ಶ್ರೀರಾಮರು ಭೇಟಿ ಮಾಡ್ತಾರೆ. ಮತ್ತೆ ಮುಂದೆ ಅವ್ರಿಗೆ ಬೇಕಾಗಿರೋ ಶಕ್ತಿ, ಜ್ಞಾನ ಎಲ್ಲವನ್ನೂ ಕೂಡ ಅವರು ಕಲೆಕ್ಟ್ ಮಾಡ್ಕೊಂತಾ ಇರ್ತಾರೆ. ಒಂದೊಂದು ಕಡೆ ಹೋದಾಗ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂತಾರೆ. ಆ ನಾಲೆಡ್ಜ್, ಆ ಋಷಿ ಮುನಿಗಳ ನಾಲೆಡ್ಜ್, ಎನರ್ಜೀಸ್ ಎಲ್ಲ ಕೂಡ. ಸೊ ಹೀಗೆ ಹೋಗ್ತಾ ಹೋಗ್ತಾ ಅವ್ರಿಗೆ ಅವರು ಪಂಚವಟಿ ಅಂತ ಒಂದು ಸ್ಥಾನಕ್ಕೆ ಎಲ್ಲ ತಿರುಗ್ತಾ ತಿರುಗ್ತಾ ಕಾಡು ಎಲ್ಲ ಈ ರಾಕ್ಷಸರನ್ನೆಲ್ಲ ಸಂಹರಿಸ್ತಾ ಆ ಒಂದು ಪ್ರದೇಶಕ್ಕೆ ಅವ್ರು ಸೇರ್ತಾರೆ. ಅದು ಪಂಚವಟಿ ಅನ್ನೋ ಪ್ರದೇಶ. ಅದು ತುಂಬಾ ಅದ್ಭುತವಾಗಿರುತ್ತೆ ನೋಡ್ಲಿಕ್ಕೆ. ಅಷ್ಟು ಬ್ಯೂಟಿಫುಲ್ ಗ್ರೀನರಿ, ಆ ಪಕ್ಷಿ ಪಕ್ಷಿಗಳು, ಜಂತುಗಳು ತುಂಬಾ ಅದ್ಭುತವಾಗಿರುತ್ತೆ ಹೊರಗೆ ನೋಡ್ಲಿಕ್ಕೆ. ಆದರೆ ಏನೋ ಒಂಥರ ವೈಬ್ರೇಷನ್ಸ್ ಇರುತ್ತೆ. ಅದನ್ನ ಸೆನ್ಸ್ ಮಾಡ್ತಾರೆ ಸೀತಾಮಾತೆ, ಶ್ರೀರಾಮರು ಮತ್ತೆ ಲಕ್ಷ್ಮಣರು ಸಹಿತ. ಸೊ ಆ ನಮಗೆ ಕೂಡ ಗೊತ್ತಾಗುತ್ತೆ. ಒಂದೊಂದು ಕಡೆ ನಾವು ಹೋದಾಗ ಅಲ್ಲಿ ವೈಬ್ರೇಷನ್ಸ್ ನಮಗೆ ಗೊತ್ತಾಗುತ್ತೆ. ಸೊ ಆ ವೈಬ್ರೇಷನ್ಸ್ ಇಂದ ನಾವು ಅಪ್ರಮತ್ತತೆಯಿಂದ ಇರ್ಬೇಕು. ಇಲ್ಲಿ ಸಪೋಸ್ ಒಂದ್ ಪ್ಲೇಸ್ ಹೋಗಿದೀವಿ, ಚೆನ್ನಾಗಿಲ್ಲ ಅಂದ್ರೆ ತಕ್ಷಣ ಹೊರಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಯಾವಾಗ್ಲೂ ಕೂಡ ನಾವು ಅವೇರ್ನೆಸ್ ಸ್ಥಿತಿಯಲ್ಲಿ ಇದ್ದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದೇ ತರ ಸೀತಾಮಾತೆ ಶ್ರೀರಾಮರು ಕೂಡ ಇಲ್ಲಿ ಏನೋ ಇದೆ ಅಂತ ಅವರು ಸೆನ್ಸ್ ಮಾಡ್ತಾ ಇದ್ರು. ಸೊ ನಂತರ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ರಾವಣರು ಒಂದು ರಾಕ್ಷಸರ ತಂಡವನ್ನು ಅಲ್ಲಿ ಇಟ್ಟು ಅಲ್ಲಿರೋ ಎಲ್ಲ ಪ್ರಕೃತಿಯಿಂದ ಬರೋ ಎಲ್ಲ ವಸ್ತುಗಳನ್ನು, ನೀರನ್ನು ಎಲ್ಲ ಕೂಡ ಅಲ್ಲಿಗೆ ಲಂಕಾ ಪ್ರದೇಶಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಆ ವೈಬ್ರೇಷನ್ಸ್ ನ ಅವರು ಸೆನ್ಸ್ ಮಾಡ್ತಾರೆ. ನಂತರ ತುಂಬಾ ರಾಕ್ಷಸಗಳ ಜೊತೆ ಅದು ಫೈಟ್ ಮಾಡೋದು ಇದೆಲ್ಲ ಆಗುತ್ತೆ. ಸೊ ಆಮೇಲೆ ಗೊತ್ತಾಗುತ್ತೆ ಒಂದು ಮಹಿಳೆ ಇರುತ್ತೆ, ಅದು ತುಂಬಾನೇ ಎಲ್ಲರನ್ನ ಮೋಸ ಮಾಡಿ ಹೋಗಿ ಸಾಯಿಸೋದು ಇದನ್ನೆಲ್ಲ ಮಾಡ್ತಾ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅವಳು ಒಂದ್ಸತಿ ಅವರು ಅವರು ಇವರ ಕುಟೀರಕ್ಕೆ ಹತ್ರ ಬರ್ತಾ ಇದ್ದಂಗೆ ಸೀತಾಮಾತೆಗೆ ಅದು ಸೆನ್ಸ್ ಆಗುತ್ತೆ. ಆ ವೈಬ್ರೇಷನ್ಸ್ ಸೆನ್ಸ್ ಆಗಿ ಬರ್ತಾ ಇದೆ, ಏನೋ ಒಂದು ನಮಗೆ ಸಮಸ್ಯೆ ಬರ್ತಾ ಇದೆ ಅಂತ ಮುಂದೆನೆ ಹೇಳ್ತಾರೆ ಸೀತಾಮಾತೆ. ಸೊ ನೋಡಿದ್ರೆ ಆ ಶೂರ್ಪಣಖ ಬರುತ್ತೆ. ಶೂರ್ಪಣಖ ಬಂದು ಬ್ಯೂಟಿಫುಲ್ ಆಗಿ ಡ್ರೆಸ್ ಆಗಿ ಬಂದು ಆ ಒಂದು ಫುಡ್ ಒಂದು ತಗೊಂಡ್ ಬಂದು ಅವ್ರಿಗೆ ನೀಡ್ತಾರೆ ಲಕ್ಷ್ಮಣರಿಗೆ. ನೋಡಿ ಇದು ನಾನ್ ಟೇಸ್ಟಿಯಾಗಿ ಮಾಡಿದೀನಿ. ಒಂದು ರಾಜಕನ್ಯರ ತರ ಬರ್ತಾರೆ ಅವರು, ಗೊತ್ತಾಗಲ್ಲ ಇವ್ರಿಗೆ. ಸೊ ನಾನು ಈ ಬಂದು ಹಂಗೆ ಮಾತಾಡಿ ರಾಮರ ಜೊತೆ ಲಕ್ಷ್ಮಣ್ ಜೊತೆ ಮಾತಾಡಿ ಆ ಫುಡ್ ಅನ್ನ ಕೊಡ್ತಾರೆ. ಫುಡ್ ಕೊಟ್ಟಿದ್ಮೇಲೆ ಗೊತ್ತಾಗುತ್ತೆ ಸೀತಾಮಾತೆಗೆ, ಇದನ್ನ ಬಳಸಿ ಅಂತ ಸೀತಾಮಾತೆಗೆ ಕೊಡ್ತಾರೆ. ಸೀತಾಮಾತೆಗೆ ಗೊತ್ತಾಗಿ ಏನ್ ಮಾಡ್ತಾರಂದ್ರೆ ಆ ಪಾತ್ರೆನ ಹಂಗೆ ಇಟ್ಬಿಟ್ಟು ಸೀತಾಮಾತಾ ಮಾಡಿರೋ ಊಟವನ್ನ ಬಳಸ್ತಾರೆ ರಾಮರಿಗೂ ಮತ್ತೆ ಲಕ್ಷ್ಮಣರಿಗೂ. ಸೊ ನಂತರ ಶೂರ್ಪಣಖೆ ಗೊತ್ತಾಗುತ್ತೆ. ತಿಂದ ಮೇಲೆ ಅವ್ರಿಬ್ರಿಗೂ ಏನಾಗಲ್ಲ, ಅವ್ರು ಆರಾಮಾಗಿರ್ತಾರೆ. ಓ ನೀನ್ ನನ್ನ ಊಟವನ್ನ ಬಳಸಿಲ್ಲ ಅಂತ ಕೋಪ ಬಂದು ಇವ್ರನ್ನ ಸೀತಾಮಾತೆಯನ್ನ ಹಿಂಗೆ ಕುತ್ತಿಗೆ ಇಟ್ಕೊಳ್ಳಿಕ್ಕೆ ಹಿಂಗ್ ಬಂದ್ಮೇಲೆ ಲಕ್ಷ್ಮಣರು ಒಂದು ನೈಫ್ನ ಚೂಪಾಗಿರೋ ನೈಫ್ನ ಹಾಕ್ತಾರೆ. ಹಾಗೆ ಅವರ ಈ ನೋಸ್ ಅನ್ನೋದು ಕಟ್ ಆಗುತ್ತೆ. ಸೊ ನೋಸ್ ಕಟ್ ಮಾಡಿದ್ದಾರೆ ಅಂತ ನಮ್ಮ ಸ್ಟೋರಿಯಲ್ಲಿ ಇರುತ್ತೆ. ಬಟ್ ಆಕ್ಚುಲ್ ಸ್ಟೋರಿ ಇದನ್ನೇನ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಫುಡ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀಡಿದ್ದಾರೆ. ಆ ಸೀತಾಮಾತೆ ಏನ್ ಮಾಡುತ್ತಂದ್ರೆ ಆ ಶೂರ್ಪಣಖ ಕೊಟ್ಟಿರೋ ಊಟ ಇರುತ್ತಲ್ವಾ, ಆ ಊಟವನ್ನ ಹೋಗಿ ಗಿಡಕ್ಕೆ ಹಾಕ್ತಾರೆ. ಗಿಡ ಹತ್ರ ಹಾಕಿದ ನಂತರ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ 3 ಪಕ್ಷಿಗಳು ಸತ್ತು ಹೋಗಿರುತ್ತೆ. ಅದನ್ನ ನೋಡಿ ತುಂಬಾನೇ ನೊಂದ್ಕೊಂತಾರೆ ಸೀತಾಮಾತೆ. ಅಯ್ಯೋ ನಾನು ಹಿಂಗ್ ಮಾಡ್ಬಾರ್ದಾಯ್ತಲ್ವಾ, ಹಿಂಗೆ ಪಕ್ಷಿಗಳಿಗೆ ಎಫೆಕ್ಟ್ ಆಯ್ತಲ್ವಾ ಅಂತ ಅವರು ಅವಾಗ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಫುಡ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ರೀ. ಅದು ಯಾವ ಭಾವನೆಗಳಿಂದ ಮಾಡಿರ್ತೀವೋ ಆ ಭಾವನೆಗಳೇ ನಮಗೆ ನಮ್ಮನ್ ಎಫೆಕ್ಟ್ ಆಗುತ್ತೆ. ಸೊ ಒಂದು ರಾಕ್ಷಸರು ಮಾಡಿರೋ ಊಟ ಅಂದ್ರೆ ಅಲ್ಲಿ ನಮ್ಗೆ ಅದೇ ಭಾವನೆಗಳು ನಮ್ಮಲ್ಲಿ ಮೂಡ್ಲಿಕ್ಕೆ ಸಾಧ್ಯವಿರುತ್ತೆ. ಅದಕ್ಕಾಗಿ ಒಂದು ನಾವು ಊಟವನ್ನ ಪ್ರಿಪೇರ್ ಮಾಡ್ತಾ ಇರುವಾಗ ಅದ್ಭುತವಾದ ಯೋಚನೆಗಳಿಂದ ಚೆನ್ನಾಗಿರೋ ಸಂಗೀತವನ್ನ ಹಾಕೊಂಡು ನಾವು ಅಡಿಗೆ ಮಾಡಿ ನಮ್ಮ ಫ್ಯಾಮಿಲಿಗೆ ಬಳಸಿದ್ರೆ ಅದುವೇ ಒಂದು ಏನಂತೀವಿ, ಅದೊಂದು ಮೆಡಿಸಿನ್ ತರ ಅವ್ರಿಗೆ ಒಂದು ಅದ್ಭುತವಾದ ಎನರ್ಜೀಸ್ ನೀಡುತ್ತೆ. ಅವ್ರಿಗೆ ಬೇಕಾಗಿರೋ ಎನರ್ಜೀಸ್ ಎಲ್ಲ ನೀಡುತ್ತೆ.
ಸೀತಾಮಾತೆ ತುಂಬಾ ಸತಿ ಹೇಳ್ತಾರೆ ಅವರು ಚೆನ್ನಾಗಿ ಹರ್ಬ್ಸ್ ಇದನ್ನೆಲ್ಲ ತಗೊಂಡ್ ಬಂದು ಶ್ರೀರಾಮರಿಗೆ ಮತ್ತೆ ಲಕ್ಷ್ಮಣರಿಗೆ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಯುದ್ಧ ಮಾಡ್ತಾ ಇರ್ತಾರೆ ರಾಕ್ಷಸರ ಜೊತೆ, ಅವ್ರಿಗೆ ತುಂಬಾ ಇದು ವೂಂಡ್ಸ್ ಕಟ್ಸ್ ಎಲ್ಲ ಆಗುತ್ತೆ. ಸೊ ಅದನ್ನ ಹೇಗ್ ನೋಡ್ಕೋಬೇಕು ಹರ್ಬ್ಸ್ ಇಂದಾನೆ ಅಂತ ಸೀತಾಮಾತೆಗೆ ಗೊತ್ತು. ಸೊ ಆ ಹರ್ಬ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋದು, ಅದು ಫುಡ್ ಅಲ್ಲಿ ಸೇರಿಸಿ ಕೊಡೋದು, ಮತ್ತೆ ಆ ಎನರ್ಜೀಸ್ ಇಂದ. ಸೊ ಅವ್ರು ಹೇಳ್ತಾರೆ ಸೀತಾಮಾತಾ ಏನಂದ್ರೆ, ಒಂದ್ ಫುಡ್ ಅನ್ನೋದು ಇಡೀ ನಮ್ಮ ಆತ್ಮಕ್ಕೆ ಕೂಡ ಶಕ್ತಿ ನೀಡುತ್ತೆ, ಮತ್ತೆ ನಮ್ಮ ನರ್ವಸ್ ಸಿಸ್ಟಮ್ ಅಲ್ಲಿ ಕೂಡ ಚೇಂಜಸ್ ಬರುತ್ತೆ ನಾವು ತಗೊಂಡಿರೋ ಫುಡ್ ಇಂದ. ಸೊ ಫುಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಅವ್ರು ತಿಳಿಸ್ತಾರೆ. ನಂತರ ಇನ್ನೊಂದು ಆಮ್, ಆ, ಗಮನದಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಏನಂದ್ರೆ ಸ್ನೇಹಿತರೆ, ನಾವು ಊಟ ಮಾಡಿದ ನಂತರ ಪ್ರತಿಯೊಂದು ಗಿಡಕ್ಕೂ ಒಂದು ನ್ಯಾಚುರಾಲಿಟಿ, ಒಂದು ಏನಂತೀವಿ, ಒಂದು ಯುನೀಕ್ನೆಸ್ ಇರುತ್ತೆ. ಸೊ ಪ್ರತಿಯೊಂದು ಗಿಡದಲ್ಲಿ, ಪ್ರತಿಯೊಂದು ಪ್ಲಾಂಟ್ ನಲ್ಲಿ ಕೂಡ ಅದಕ್ಕೆ ಒಂದು ಸ್ಪೆಷಾಲಿಟಿ ಇರುತ್ತೆ. ಸೊ ಅದಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸಿ ನಾವು ಊಟ ಮಾಡಿದ್ರೆ, ಊಟ ಮಾಡಿದ ನಂತರ ಕೂಡ ಅದೆಲ್ಲ ಕೂಡ ನಮ್ಮ ಮೈಗೆ ಸೇರುತ್ತೆ. ಈ ಪಾಯಿಂಟ್ ನ ಸೀತಾಮಾತೆ ತುಂಬಾ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ಸೊ ಯಾವಾಗ ನಾವು ಊಟ ಮಾಡ್ತೀವೋ, ಊಟ ಮಾಡಿದ ನಂತರ ಆ ಗಿಡಗಳಿಗೆ ಅದನ್ನ ಫುಡ್ ಬಂದಿರೋದಕ್ಕೆ ನಾವು ತುಂಬಾನೇ ಧನ್ಯವಾದಗಳನ್ನ ತಿಳಿಸ್ಕೋಬೇಕು. ಆವಾಗ ಆ ಫುಡ್ ಅನ್ನೋದು ನಮ್ಗೆ ಚೆನ್ನಾಗಿ ಶಕ್ತಿಯನ್ನ ಏನ್ ಬೇಕೋ ಅದು ನೀಡುತ್ತೆ. ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ನಂತರ ಮುಂದಕ್ಕೆ ಹೋಗ್ತಾ ಇನ್ನೊಂದು ಅಲ್ಲಿ ಅವರು ಆ ಕಾಡುಗಳಲ್ಲಿ ಹೋಗ್ತಾ ಇರುವಾಗ ಸೀತಾಮಾತೆಯನ್ನ ರೆಡಿ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ಈ ರಾಮರಲ್ಲಿರುವ ಅಡಗಿರುವ ಆ ಪ್ರೇಮ ಭಾವನೆಯನ್ನು ನೀನೇ ಹೊರಗ್ ತರ್ಬೇಕು ಅಂತ ಅನಸೂಯ ಆಗಲಿ ಎಲ್ಲರೂ ಕೂಡ ಸೀತಾಮಾತವನ್ನ ರೆಡಿ ಮಾಡ್ತಾರೆ ಮುಂದೆ ಬರುವ ಸಿಚುವೇಶನ್ಸ್ಗೆ. ಇದೆಲ್ಲ ನಮ್ಗೆ ಗೊತ್ತಿಲ್ಲ ರಾಮಾಯಣ ಸ್ಟೋರಿಯಲ್ಲಿ, ಬಟ್ ಇಲ್ಲಿ ತುಂಬಾ ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ. ಸೊ ಸೀತಾಮಾತೆ ರೆಡಿ ಆಗಿರ್ತಾರೆ. ಸೊ ಅದನ್ನೆಲ್ಲ ಒಪ್ಕೊಂಡೇ ಅವರು ಸೀತಾಮಾತೆ ರಾವಣಾಸರ ಜೊತೆ ಹೋಗ್ಲಿಕ್ಕೆ ಅವರೇ ಒಪ್ಕೊಂತಾರೆ. ಏಕಂದ್ರೆ ರಾವಣಾಸರ ತುಂಬಾನೇ ದುಷ್ಕಾರ್ಯಗಳನ್ನು ತುಂಬಾ ಮಾಡ್ತಾ ಇರ್ತಾನೆ. ಸೊ ಅದನ್ನೆಲ್ಲ ನಾವು ಕ್ಲೋಸ್ ಮಾಡ್ಬೇಕಂದ್ರೆ ಅವರಲ್ಲಿರುವ ಆ ಪ್ರೇಮ ಭಾವನೆಯನ್ನ ಹೊರಗ್ ತರ್ಬೇಕು. ಅಂದ್ರೆ ಆ ಹೈಯೆಸ್ಟ್ ಎನರ್ಜೀಸ್ ಇಂದಾನೇ ಅದು ಸಾಧ್ಯವಾಗುತ್ತೆ ಅನ್ನೋದು ಈ ಋಷಿಗಳಿಗೂ ಎಲ್ಲರಿಗೂ ಗೊತ್ತು, ದೇವತೆಗಳಿಗೂ ಎಲ್ಲ ಮಾಸ್ಟರ್ಸ್ಗೆ ಎಲ್ಲರಿಗೂ ಗೊತ್ತು. ಅದೇ ಸೀತಾಮಾತೆಯ ಒಂದು ಲೈಫ್ ಡಿಸೈನ್ ಕೂಡ. ಸೊ ಹಾಗಾಗಿ ಅವರು ಒಪ್ಕೊಂಡೆ ಅಲ್ಲಿಗೆ ಹೋಗ್ಲಿಕ್ಕೆ ಅವರು ರೆಡಿ ಆಗಿರ್ತಾರೆ. ಸೊ ರಾವಣನು ಯಾವಾಗ ಶೂರ್ಪಣಖ ಹೋಗುತ್ತೋ ಗೊತ್ತಾಗುತ್ತೆ, ಇನ್ನು ರಾವಣರು ಖಂಡಿತ ಬಂದೇ ಬರ್ತಾರೆ, ಆ ಸ್ಥಿತಿಗೆ ರೆಡಿ ಆಗಿರ್ಬೇಕು ಅಂತ ಈ ಮೂವರ್ಗೂ ಕೂಡ ಗೊತ್ತು, ಸೀತಾಮಾತೆ, ರಾಮನು ಮತ್ತೆ ಲಕ್ಷ್ಮಣನಿಗೆ. ಸೊ ಅವ್ರು ರೆಡಿ ಆಗಿರ್ತಾರೆ. ಹಾಗೆ ರಾಮರು ಹೋಗ್ತಾರೆ ಹೊರಗೆ ಗೋಲ್ಡನ್ ಡಿಯರ್ನ ತಗೊಂಡ್ ಬರ್ಲಿಕ್ಕೆ. ಅಷ್ಟೊತ್ತಿಗೆ ರಾವಣನ್ ಬಂದು ಕರ್ಕೊಂಡು ಹೋಗ್ತಾನೆ. ಸೊ ಯಾವಾಗ ಆ ರಾವಣನು ಸೀತಾಮಾತೆಯ ಕೈ ಟಚ್ ಮಾಡ್ತಾನೋ ಅಲ್ಲಿಯವರೆಗೂ ಕೂಡ ಆ ಕನೆಕ್ಷನ್ ಇರುತ್ತೆ ಸೀತಾಮಾತೆಗೂ ರಾವಣನಿಗೂ. ಅವ್ರ ಒಳಗೆ ಏನ್ ಅನ್ಕೊಂತಾರೋ ಅವ್ರು ಇನ್ನೊಬ್ರಿಗೆ ಗೊತ್ತಾಗುತ್ತೆ. ರಾಮನು ಒಳಗೆ ಏನ್ ಅನ್ಕೊಂತಾರೋ ಅದು ಸೀತಾಮಾತೆಗೆ ಗೊತ್ತಾಗುತ್ತೆ. ಬಟ್ ಯಾವಾಗ ರಾವಣನು ಆ ನೆಗೆಟಿವ್ ಎನರ್ಜೀಸ್ ಇಂದ ಟಚ್ ಮಾಡ್ತಾನೋ ಆ ಕನೆಕ್ಷನ್ ಅನ್ನೋದು ಕಟ್ ಆಗೋಗುತ್ತೆ. ಸೊ ಅಲ್ಲಿಂದ ಅವ್ರಿಗೆ ಆ ಕಷ್ಟ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೀತಾಮಾತೆಗೆ. ಸೊ ಅಲ್ಲಿಗೆ ಹೋದ್ಮೇಲೆ ತುಂಬಾನೇ ಅದು ಕಷ್ಟದ ಪರಿಸ್ಥಿತಿ, ಒಪ್ಕೊಂಡ್ರೂ ಸಹ ಅದು ಕಷ್ಟದ ಪರಿಸ್ಥಿತಿ. ಆದ್ರೆ ಅವರು ಆ ಧೈರ್ಯ ಮಾಡಿ ಸೀತಾಮಾತೆ ಅದನ್ನ ಒಪ್ಕೊಂತಾರೆ. ನಂತರ ಅಲ್ಲಿಗೆ ಹೋಗಿದ ಮೇಲೆ ಸೀತಾಮಾತೆ ಆ ಯಾವ ಫುಡ್ ತಗೊಳ್ಳೋದಿಲ್ಲ. 9 months ಕೂಡ ಅವ್ರ ಪೂರ್ತಿ ಧ್ಯಾನ ಸ್ಥಿತಿಯಲ್ಲಿ ಹೋಗ್ಬಿಡ್ತಾರೆ. ಹೊರಗೆ ಏನೋ ತುಂಬಾ ನಡೀತಾ ಇರುತ್ತೆ, ಅವ್ರ ಫುಡ್ ನೀರು ಎಲ್ಲ ಕೊಡ್ತಾ ಇರ್ತಾರೆ, ಆದ್ರೆ ಸೀತಾಮಾತ ಮಾತ್ರ ತಗೊಳ್ಳೋದೇ ಇಲ್ಲ. ಯಾಕಂದ್ರೆ ಗೊತ್ತು ಆ ರಾಕ್ಷಸರ ಮಾಡಿರೋ ಭೋಜನ ಆಗ್ಲಿ, ಆ ವೈಬ್ರೇಷನ್ಸ್ ಹೇಗಿರುತ್ತೆ ಅಂತ. ಸೊ ಅವರು ಒಂದು ನೀರು ತಗೊಳ್ಳೋದಿಲ್ಲ, ಊಟನೂ ತಗೊಳ್ದೇನೆ 9 months ಅವ್ರು ಹಂಗಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ನಮಗೆ ಗೊತ್ತಿರೋ ವಿಷಯಗಳನ್ನ ಹೇಗೆ ಪಾಲಿಸ್ಬೇಕು ಅನ್ನೋದ್ರಲ್ಲಿ ದೃಢತೆಯಲ್ಲಿ ಸೀತಾಮಾತೆ ನಮ್ಗೆ ತೋರಿಸಿದ್ದಾರೆ.
ಏಕಂದ್ರೆ ನಾವು ಆ ರಾಕ್ಷಸರು ಮಾಡಿರೋ ಭೋಜನ ಊಟ ಮಾಡಿದ್ರೆ ಎಲ್ಲ ಸಿಸ್ಟಮ್ ಎಲ್ಲ ಕೂಡ ನಮ್ಮ ಮೈಂಡ್ ಎಲ್ಲ ಕೂಡ ಅವ್ರ ಕಂಟ್ರೋಲ್ಗೆ ಹೋಗ್ಬಿಡುತ್ತೆ. ಅದು ಫಸ್ಟ್ ಡೇ ಹೋಗಿದ್ಮೇಲೆ ಸೀತಾಮಾತೆ ಅದು ಅಬ್ಸರ್ವ್ ಮಾಡ್ತಾರೆ. ನೀರ್ ಕುಡಿದ ತಕ್ಷಣ ಏನೇನೋ ಯೋಚನೆಗಳು ಬರೋದು ಸ್ಟಾರ್ಟ್ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ಈ ನೀರಿಂದ ನನ್ ಮೈಂಡ್ ಕಂಟ್ರೋಲ್ ಮಾಡ್ತಾ ಇದ್ದಾನೆ ರಾವಣನು ಅಂತ. ಅಲ್ಲಿಂದ ಅವರು ಊಟ ಮತ್ತೆ ನೀರು ಸಹಿತ ತಗೊಳ್ಳೋದಿಲ್ಲ. ಕೇವಲ ಅವರ ಧ್ಯಾನ ಶಕ್ತಿ ಇಂದ ಮಾತ್ರ ಅವರು ಅಷ್ಟು ಅದ್ಭುತವಾಗಿದ್ದಾರೆ. ಸೊ ಅಲ್ಲಿ ಕೂತ್ಕೊಂಡು ಅವ್ರು ಏನ್ ಮಾಡಿದಾರೆ ಅಂದ್ರೆ ಸೀತಾಮಾತೆ ಅಲ್ಲಿರೋ ಎಲ್ಲ ನೆಗೆಟಿವ್ಸ್ ನ ಪೂರ್ತಿ ಕ್ಲೀನ್ ಮಾಡಿದ್ರು. ಎಷ್ಟೋ ಮಹಿಳೆಯರಿಗೆ ತುಂಬಾ ಕಾಟ ಕೊಟ್ಟಿದ್ದಾರೆ ರಾವಣನು ಅಲ್ಲಿ ಕೂತ್ಕೊಂಡು ಹೋಗಿ ಅಳ್ತಾ ಇರೋ ಮಹಿಳೆಯರಿಗೆ ತುಂಬಾನೇ ಸಹಾಯ ನೀಡ್ತಾರೆ. ಆ ಮಹಿಳೆಯರಿಗೆ ಆ ಭಾವನೆಗಳೆಲ್ಲ ಮೂಡ್ಕೊಂಡು ಅವರು ಏನಂತಾರೆ ಆ ಡಾರ್ಕ್ ಸ್ಟೇಟ್ಗೆ ಹೋಗಿರ್ತಾರೆ. ಸೊ ಅವ್ರನ್ನೆಲ್ಲ ಹೊರಗೆ ತರೋದು ಇದೇ ಕೆಲಸವಾಗೋಗುತ್ತೆ ಸೀತಾಮಾತೆಗೆ. ಸೊ ಈ ಟೈಮಲ್ಲಿ ಋಷಿ ಮುನಿಗಳು ತುಂಬಾನೇ ಹೆಲ್ಪ್ ಮಾಡ್ತಾ ಇರ್ತಾರೆ. ಯಾರೋ ಒಬ್ರು ಬರೋದು ಹೆಲ್ಪ್ ಮಾಡೋದು. ಅಲ್ಲಿ ಪಾರ್ವತಿ ಮಾತೆ ಕೂಡ ಬಂದು ಅವಾಗಿಂದ ಅವಾಗ ಅವ್ರಿಗೆ ಮೆಸೇಜಸ್ ನೀಡ್ತಾನೆ ಇರ್ತಾರೆ. ಸೊ ಹೀಗೆ ಅವರು ಆನಂದವಾಗಿರ್ತಾರೆ. ಅವ್ರು ರಾಮರು ಹೇಗಿದ್ದಾರೆ ಇದನ್ನೆಲ್ಲ ತೋರ್ಸೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಸೀತಾಮಾತೆ ಹಂಗೆ ಅಲ್ಲಿ ಇದ್ದು ಕೂಡ ಅವ್ರ ಕೆಲ್ಸ ಅವರು ಮಾಡ್ತಾನೆ ಇದ್ದಾರೆ. ರಾವಣನ್ನ ಚೇಂಜ್ ಮಾಡ್ಲಿಕ್ಕೆ ಹೊರಗೆ ಆ ರಾಕ್ಷಸದ ತತ್ವದಿಂದ ಹೊರಗೆ ತರ್ಲಿಕ್ಕೆ ಅವರು ತುಂಬಾನೇ ಪ್ರಯತ್ನ ಮಾಡಿದ್ರು ಲಾಸ್ಟ್ ವರ್ಗೂ ಕೂಡ. ಬಟ್ ಆದ್ರೆ ಅವ್ರು ಮಾತ್ರ ಹೊರಗೆ ಬರೋದಕ್ಕೆ ಇಷ್ಟಪಡಲ್ಲ. ಮೆಡಿಟೇಷನ್ ಅಲ್ಲಿ ಆ ಸೋಲ್ಗೆ ಹೋಗಿ ಆ ಕಮ್ಯುನಿಕೇಶನ್ ನೀಡಿದ್ರು ಕೂಡ ಆ ರಾವಣನು ಹೊರಗ್ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಅಲ್ಲಿ ಇದ್ದಾಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಸ್ನೇಹಿತರೆ, ಈ ಅಯೋಧ್ಯ ನಗರದಲ್ಲಿರೋ ಮಹಿಳೆಯರೆಲ್ಲರೂ ಕೂರಿ ಆ ಸೀತಾ ಮಾತೆಗೆ ಈ ಎನರ್ಜೀಸ್ ಹೋಗ್ಬೇಕು, ಅವರು ಆರಾಮವಾಗಿ ಇರ್ಬೇಕು ಅಂತ ಪ್ರಾರ್ಥನೆಗಳು ಮಾಡ್ತಾ ಇದ್ರು ಅಲ್ಲಿ ಸರಯೂ ನದಿಯಲ್ಲಿ ಕೂತು. ಪ್ರತಿ ಹೋಗೋದು ಹೌದು, ಪ್ರಕೃತಿ ಮಾತೆ ನೀವು ದಯವಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಸೊ ಅವ್ರು ಮಾಡಿರೋ ಪ್ರಾರ್ಥನೆಗಳು ಎಲ್ಲ ಒಂದು ಶೀಲ್ಡ್ ತರ ಸೀತಾ ಮಾತೆಗೆ ಇಡೀ ಬಾಡಿಗೆ ಪ್ರೊಟೆಕ್ಟ್ ಮಾಡಿರುತ್ತೆ. ಅದರಿಂದ ರಾವಣನು ಬಂದು ಅವ್ರನ್ನ ಸಾಯಿಸ್ಲಿಕ್ಕೂ ಪ್ರಯತ್ನ ಮಾಡಿದ್ರು ಕೂಡ ಅದು ಆಗಲ್ಲ. ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಇರುತ್ತೆ ಆ ಪಾಸಿಟಿವ್ ವೈಬ್ರೇಷನ್ಸ್. ಸೊ ಯಾವಾಗ್ಲೂ ಕೂಡ ನಾವು ಪ್ರತಿಯೊಬ್ಬರು ಇರ್ಬೇಕು, ಒಬ್ಬರು ಧ್ಯಾನಿಗಳಾಗಿರ್ಬೇಕು, ಪ್ರತಿಯೊಬ್ಬರು ಆನಂದವಾಗಿರ್ಬೇಕು. ಈ ಭೂಮಂಡಲವೇ ಒಂದು ಸ್ವರ್ಗ ತುಲ್ಯವಾಗಬೇಕು ಅನ್ನೋ ಯೋಚನೆಗಳು ನಾವು ಯಾವಾಗ ಕಳಿಸ್ತಾ ಇರ್ತೀವೋ ಅದೇ ಮ್ಯಾನಿಫೆಸ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಯಾವಾಗ್ಲೂ ಕೂಡ ನಮ್ಮಿಂದ ಇಂತಹ ಆಲೋಚನೆಗಳು ಬರ್ಬೇಕು. ಸೊ ಇದಾದ ನಂತರ ಫೈನಲಿ ಇದೆಲ್ಲ ನಮ್ಗೆ ಗೊತ್ತಿರೋ ಸ್ಟೋರಿ. ರಾಮರು ಬರೋದು, ಅದು ಯುದ್ಧ ಮಾಡೋದು ಇದೆಲ್ಲ ಆಗುತ್ತೆ. ಫೈನಲಿ ರಾವಣನು ಸಾಯ್ತಾನೆ. ಅದು ಯಾಕಂದ್ರೆ ಅವ್ರು ಒಪ್ಕೊಳ್ಳೋದಿಲ್ಲ ಅವನ ಪರಿಸ್ಥಿತಿಗಳಿಂದ ಅವನ್ ಹೊರಗ್ ಬರ್ಲಿಕ್ಕೆ. ಸೊ ಫೈನಲಿ ಡೆತ್. ಅದಾದ ನಂತರ ಮತ್ತೆ ರಾಮರು ಈ 3 ಮೆಂಬರ್ಸ್ ಕೂಡ ಅಯೋಧ್ಯ ಹೋಗೋದು ಇದೆಲ್ಲ ನಡೆಯುತ್ತೆ. ನಂತರ ಸ್ವಲ್ಪ ತಿಂಗಳ ಆದ ನಂತರ ಸೀತಾಮಾತೆಯು ಪ್ರೆಗ್ನೆನ್ಸಿಯಿಂದ ಇರ್ತಾರೆ. ಸೊ ಅವಾಗ ನಮ್ಗೆ ಗೊತ್ತಿರೋ ಸ್ಟೋರಿಯಲ್ಲಿ ಏನ್ ಹೇಳ್ತಾರಂದ್ರೆ, ಸೀತಾಮಾತೆಯನ್ನ ಯಾರೋ ಒಬ್ರು ಮಾತನ್ನ ಕೇಳಿ ಸೀತಾಮಾತೆಯನ್ನ ಕಾಡುಗಳಿಗೆ ಕಳಿಸಿದ್ದಾರೆ ಶ್ರೀರಾಮರು ಅಂತ ಕೇಳಿರ್ತೀವಿ. ಅದು ಅಲ್ವೇ ಅಲ್ಲ. ಸೀತಾಮಾತೆನೇ ಏನ್ ಅನ್ಕೊಂತಾರಂದ್ರೆ, ನಾನ್ ಹೇಗ್ ಬೆಳ್ದಿದ್ದೀನಿ ಕಾಡುಗಳಲ್ಲಿ ಪ್ರಕೃತಿಯಲ್ಲಿ, ಹೇಗೆ ನಾನ್ ನ್ಯಾಚುರಲ್ ಆಗಿ ಬೆಳೆದಿದ್ದೀನೋ ನನ್ನ ಮಕ್ಕಳು ಸಹ ಹಂಗೆ ಬೆಳಿಬೇಕು ಅಂತ ಅವ್ರಿಗೆ ಮನ್ಸಲ್ಲಿರುತ್ತೆ. ಈ ಪ್ಯಾಲೇಸ್ ಅಲ್ಲಿ ಇದ್ರೆ ಏನಾಗುತ್ತೆ, ಏನು ಕಲ್ತ್ಕೊಳ್ಳಲ್ಲ ಅವರು ಏನ್ ಬೇಕಂದ್ರೂ ಬಂದ್ಬಿಡುತ್ತೆ. ಸೊ ಯಾವ ವಸ್ತು ಇಂಪಾರ್ಟೆನ್ಸ್ ಆಗ್ಲಿ ವ್ಯಾಲ್ಯೂ ಆಗ್ಲಿ ಏನು ಗೊತ್ತಾಗಲ್ಲ ಅವ್ರಿಗೆ. ನಾನ್ ಹೇಗ್ ಬೆಳ್ದಿದ್ದೀನೋ ಅವರು ಹಂಗೆ ಬೆಳಿಬೇಕು ಅಂತ ಅದೊಂದು ಕಾರಣಕ್ಕೆ ಅವರು ಕಾಡುಗಳಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಇನ್ನೊಂದೇನಂದ್ರೆ, ಈ ಋಷಿ ಮುನಿಗಳೆಲ್ಲರೂ ಕೂಡ ಸುಮ್ನೆ ಶಾಪಗಳನ್ನ ನೀಡ್ತಾ ಇದ್ರು.
ಸೊ ಆ ಶಾಪಗಳನ್ನ, ಆ ಶಾತ ಆ ಶಾಪಗಳ ಶಕ್ತಿಯನ್ನ ಕಡಿಮೆ ಮಾಡ್ಬೇಕು. ಪೂರ್ತಿ ಝೀರೋ ಮಾಡ್ಬೇಕು. ಯಾಕಂದ್ರೆ ಶಾಪ ಸುಮ್ನೆ ಆ ಕೋಪದಲ್ಲಿ ನೀಡಿದಾಗ ಏನಾಗುತ್ತೆ, ಸುಮ್ನೆ ನೊಂದ್ಬೇಕಾಗುತ್ತೆ ಇನ್ನೋಸೆಂಟ್ ಪೀಪಲ್ ಸಹಿತ. ಅದಕ್ಕೋಸ್ಕರ ಇದನ್ನ ಸ್ಟಾಪ್ ಮಾಡ್ಬೇಕು. ಅದಕ್ಕೆ ಕಾಡುಗಳು ಇದ್ರೇನೆ ಅದು ಸಾಧ್ಯವಾಗುತ್ತೆ ಅಂತ ಈ 2 ಕಾರಣಗಳಿಂದ ಸೀತಾಮಾತೆ ಕಾಡುಗಳಿಗೆ ಹೋಗ್ತಾರೆ. ಸೊ ಅದು ಶ್ರೀರಾಮರು ಸೀತಾಮಾತೆ ಡಿಸೈಡ್ ಮಾಡ್ಕೊಂಡೇ ಇದೆಲ್ಲ ನಡೆಯುತ್ತೆ. ನಂತರವೂ ಕೂಡ ಅವರು ಕಾಡುಗಳಿಗೆ ಹೋಗಿದ ನಂತರವೂ ಕೂಡ ಶ್ರೀರಾಮರು ಬರೋದು ಹೋಗೋದು ಇದೆಲ್ಲ ನಡೀತಾ ಇರುತ್ತೆ. ಆದ್ರೆ ಅವ್ರ ಮಕ್ಕಳಿಗೆ ಗೊತ್ತಿಲ್ಲ ಇವರೇ ಶ್ರೀರಾಮರು ಅಂತ. ಆದ್ರೆ ಎಲ್ಲವೂ ಚೆನ್ನಾಗ್ ಆಗ್ತಾ ಇರುತ್ತೆ. ಅವರು ಮಕ್ಕಳು ಹುಟ್ಟೋದು, ಬೆಳೆಯೋದು, ಆ ಅದ್ಭುತವಾದ ಪ್ರಕೃತಿಯಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಸೀತಾಮಾತೆ ಕೂಡ ಒಂದ್ ಕಡೆ ವರ್ಕ್ ಮಾಡ್ತಾ, ಈ ಋಷಿ ಮುನಿಗಳ ಇದರದ್ದು ವರ್ಕ್ ಮಾಡ್ತಾ, ನಂತರ ಈ ಮಕ್ಕಳನ್ನ ನೋಡ್ಕೊಳ್ತಾ ಬ್ಯಾಲೆನ್ಸ್ ಮಾಡ್ಕೊಂತಾ ಇರ್ತಾರೆ. ಆ ಮಕ್ಕಳಿಗೆ ಎಷ್ಟು ಅದ್ಭುತವಾದ ಟೀಚಿಂಗ್ಸ್ ನೀಡ್ತಾರಂದ್ರೆ, ಪ್ರತಿ ದಿನ ಮಲಗೋ ಮುಂಚೆ ಅವ್ರಿಗೆ ಅದ್ಭುತವಾದ ಕಥೆಗಳನ್ನ ಕೇಳಿಸೋದು. ಋಷಿ ಮುನಿಗಳ ಕಥೆಗಳನ್ನು, ನಾರ್ಮಲ್ ಕಥೆಗಳು ಅಲ್ಲ, ಆ ಋಷಿ ಮುನಿಗಳ ಕಥೆಗಳು. ಇವರು ಕಾಡುಗಳಲ್ಲಿ ತಿರುಗಿದಾಗ ಅವ್ರಿಗೆ ಆಗಿರೋ ಅನುಭವಗಳನ್ನು, ಯಾರ್ಯಾರನ್ನ ಅವ್ರು ಮೀಟ್ ಮಾಡ್ತಾರೋ ಅವ್ರ ಬಗ್ಗೆ ಎಲ್ಲ ಕೂಡ ತಿಳಿಸ್ತಾ ಇದ್ರು. ಸೊ ಹಾಗೆ ಅವರು ಚೆನ್ನಾಗಿ ಬೆಳೀತಾ ಬರ್ತಾರೆ. ಹಾಗೆ ಬೆಳಿಬೇಕು ಸ್ನೇಹಿತರೆ. ಮಕ್ಕಳು ಅದ್ಭುತವಾದಿ ಆಗಿ ಆ ಪ್ರಕೃತಿ ಜೊತೆ ಒಂದಾಗಿ, ಆ ಆನಿಮಲ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ, ಪ್ಲಾಂಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಹಾಗೆ ಬೆಳಿಬೇಕು ಸ್ನೇಹಿತರೆ ಮಕ್ಕಳು. ಅದಕ್ಕೆ ಒಂದು ಅದ್ಭುತವಾದ ಉದಾಹರಣೆ ಸೀತಾಮಾತೆ ತೋರಿಸಿದ್ರು. ಇಲ್ಲಿ ಒಂದೇ ಒಂದು ಕತೆ ಹೇಳಿ ನಾನು ಮುಗಿಸ್ತೀನಿ. 5:30 ಆಗಿದೆ ಆಲ್ರೆಡಿ. ಸೊ ಸೀತಾಮಾತೆ ಅಲ್ಲಿ ಅನಸೂಯ ಬಗ್ಗೆ ಒಂದು ಕತೆ ಹೇಳ್ತಾರೆ ಮಕ್ಕಳಿಗೆ. ಅದು ಏನಂದ್ರೆ, ಅನಸೂಯ ಮತ್ತೆ ಅತ್ರಿ ಮಹರ್ಷಿ ಒಂದ್ಸತಿ ಕಾಡಲ್ಲಿ ಹೋಗಿ ಒಂದು ನಾವು ಕುಟೀರ ಮಾಡ್ಕೊಳ್ಳೋಣ, ಒಂದು ನಾವು ತಪಸ್ಯ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಅವರು ಒಂದು ಸ್ಥಳವನ್ನ ಹುಡುಕ್ತಾ ಇದ್ರು. ಯಾವ ಸ್ಥಳಕ್ಕೆ ಹೋಗ್ಬೇಕು, ಎಲ್ಲಿ ಕುಟೀರ ನಿರ್ಮಾಣ ಮಾಡ್ಬೇಕು ಅಂತ. ಒಂದು ಪ್ರದೇಶಕ್ಕೆ ಹೋಗ್ತಾರೆ ಕಾಡಲ್ಲಿ. ಅಲ್ಲಿ ನೋಡಿದ್ರೆ ಪಕ್ಷಿ ಗಿಡ ಏನು ಇರಲ್ಲ. ಒಂದು ಟ್ರೀಸು ಎಲ್ಲ ಡ್ರೈ ಆಗಿರುತ್ತೆ. ಓ, ಅತ್ರಿ ಮುನಿ ಎಷ್ಟು ಐಸೋಲೇಟ್ ಆಗಿದೆ ಈ ಪ್ಲೇಸ್ ಅಂತ, ಚೆನ್ನಾಗಿದೆ ಅಂತ ಇಲ್ಲೇ ಮಾಡ್ಕೊಳ್ಳೋಣ ಅನ್ಕೊಂತಾರೆ. ಬಟ್ ಅಲ್ಲಿ ಮಾಡ್ಕೊಂತಾರೆ. ಬಟ್ ಅನಸೂಯೆ ಮಾತ್ರ ತುಂಬಾನೇ ಕಷ್ಟ ಪಡ್ತಾರೆ. ಏನು ಹಿಂಗಿದೆ, ಪ್ರಕೃತಿನೇ ಇಲ್ಲ, ಪಕ್ಷಿನೇ ಇಲ್ಲ, ಆ ಬ್ಯೂಟಿನೇ ಇಲ್ಲ, ಜೀವನೇ ಇಲ್ಲ ಅಲ್ವಾ ಅಂತ ಒಂದ್ಸತಿ ಹೊರಗೆ ಹಂಗೆ ನಡೀತಾ ಹೋಗ್ತಾ ಇರುವಾಗ ಒಂದು ಹುಲಿ ಬರುತ್ತೆ, ಟೈಗರ್. ಅದು ತುಂಬಾ ಲೀನ್ ಆಗಿ ಹೋಗಿರುತ್ತೆ ಅಷ್ಟೊತ್ತಿಗೆ. ಏನು ಹಿಂಗಾಗಿದೀಯಾ ಅಂತ ಕೇಳಿದ್ರೆ, ಆಮ್ ಅಮ್ಮ 10 ವರ್ಷದಿಂದ ಇಲ್ಲಿ ನೀರೇ ಇಲ್ಲ, ಮಳೆನೇ ಇಲ್ಲ, ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಸತ್ತೋಗ್ತಾ ಇದ್ದಾರೆ. ನೀವೇ ಏನಾದ್ರೂ ಒಂದು ಪ್ರಯತ್ನ ಮಾಡಿ ಇದನ್ನ ನೀವೇ ನೋಡ್ಬೇಕು, ಈ ನೀರು ಬರೋ ತರ ನೀವೇ ಮಾಡ್ಬೇಕು ಅಂತ ಕೇಳುತ್ತೆ ಆ ಟೈಗರ್. ಸೊ ನಂತರ ಅವ್ರು ಹೋಗಿ ಏನ್ ಮಾಡ್ತಾರಂದ್ರೆ, ಧ್ಯಾನ ಕೂತ್ಕೊಂಡ್ಬಿಟ್ಟು ಅಸ್ಟ್ರಲ್ ವರ್ಲ್ಡ್ಸ್ಗೆ ಹೋಗಿ ಆ ಪ್ರಕೃತಿ ಹತ್ರ ಹೋಗಿ ಮಂದಾಕಿನಿ ಜೊತೆ ಮಾತಾಡ್ತಾ ಇರ್ತಾರೆ. ಅಮ್ಮ ತಾಯಿ, ಮಂದಾಕಿನಿ ತಾಯಿ, ನೀನು ಇಲ್ಲಿಗೆ ಈ ಭೂಮಿಗೆ ಬನ್ನಿ, ಎಲ್ಲರೂ ಸಾಯ್ತಾ ಇದ್ದಾರೆ, ಪಕ್ಷಿ ಪ್ರಾಣಿಗಳು ಗಿಡಗಳು ಮರಗಳು ಸಾಯ್ತಾ ಇದ್ದಾವೆ, ನೀವು ಬನ್ನಿ ಅಂದ್ರೆ, ನಾನ್ ಯಾಕೆ ಬರ್ಬೇಕು, ಅಲ್ಲಿಗೆ ಪ್ರಕೃತಿಯೇ ಇಲ್ಲ, ನಾನ್ ಹೇಗೆ ಬರ್ತೀನಿ, ಇಲ್ಲಿ ನೋಡಿ ಆಸ್ಟ್ರಲ್ ವರ್ಲ್ಡ್ಸ್ ಅಲ್ಲಿ ಎಷ್ಟು ಅದ್ಭುತವಾಗಿದೆ ನೇಚರು, ನಾನು ಇಲ್ಲೇ ಇರ್ತೀನಿ ಅಂತಾರೆ. ಸೊ ಅವಾಗ, ಇಲ್ಲ ದಯವಿಟ್ಟು ನೀವು ನಮ್ಮ ಮೇಲೆ ದಯೆ ತೋರಿಸಿ ಬನ್ನಿ, ಕೆಳಗ್ ಬನ್ನಿ ಅಂತ ಹೇಳ್ತಾರೆ. ಅವಾಗ ಸರಿ, ನೀನು ಅಲ್ಲಿ ಕ್ರಿಯೇಟ್ ಮಾಡು ಪ್ರಕೃತಿಯನ್ನ, ನಾನು ಖಂಡಿತ ಬರ್ತೀನಿ ಅಂತಾರೆ. ಸೊ ಅನಸೂಯೆ ಮಾತೆ ಧ್ಯಾನದಿಂದ ಹೊರಗ್ ಬಂದು ಅವರ ಆಶ್ರಮ, ಕುಟೀರ ಹಿಂದೆ ಒಂದು ದೊಡ್ಡ ರಾಕ್ ಇರುತ್ತೆ, ಅದರ ಮೇಲೆ ಹತ್ತಿ ಇನ್ನು ತುಂಬಾ ದಿವಸ ಧ್ಯಾನಕ್ಕೆ ಹೋಗ್ಬಿಡ್ತಾರೆ. ಯಾವುದೇ ಫುಡ್ ಸ್ಲೀಪು ಯಾವ್ದು ಇರಲ್ಲ. ಹೋಗ್ಬಿಟ್ಟು ಅವ್ರಿಗೆ ಗೊತ್ತು ಕೂಡ ಆಗಲ್ಲ, ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ, ರಾಕ್ಷಸರು ಎಲ್ಲ. ಬಟ್ ಅವರು ಧ್ಯಾನವನ್ನು ಮಾತ್ರ ನಿಲ್ಸೋದಿಲ್ಲ. ಫೈನಲಿ ತುಂಬಾ ದಿವಸ ಆದ್ಮೇಲೆ, ತುಂಬಾ ವರ್ಷ ಆದ್ಮೇಲೆ ಆ ಮಂದಾಕಿನಿ ನದಿನ ಮತ್ತೆ ರಿಕ್ವೆಸ್ಟ್ ಮಾಡಿದ್ರೆ ಅವಾಗ ಆ ಮಂದಾಕಿನಿ ನದಿ ಅನ್ನೋದು ಕೆಳಗ್ ಬರುತ್ತೆ. ಸೊ ಅನಸೂಯೆ ಮಾತಾ ಇಲ್ಲಿ ಏನ್ ಹೇಳ್ತಾರಂದ್ರೆ, ಮನುಷ್ಯನಿಗೆ ಯಾವ್ದಕ್ಕೂ ಇಲ್ಲ ಇಷ್ಟು ಪವರ್, ಆನಿಮಲ್ಸ್ಗೆ ಯಾವ್ದಕ್ಕೂ ಇಲ್ಲ, ಆದ್ರೆ ಮನುಷ್ಯನಿಗೊಬ್ಬನಿಗೆ ವಿಲ್ ಪವರ್ ತುಂಬಾ ಇದೆ. ಅವನು ಏನ್ ಅಂದ್ಕೊಂತಾನೋ ಅದನ್ನ ಸಾಧಿಸಬಲ್ಲೆನು. ಕೇವಲ
ಮನುಷ್ಯರಿಗೆ ಇಷ್ಟು ಪವರ್ಫುಲ್ ಶಕ್ತಿ ಇದೆ, ಆದ್ರೆ ಅವ್ರು ಧ್ಯಾನ ಮಾಡ್ಬೇಕು. ಅವಾಗ ಆ ಶಕ್ತಿಯಿಂದ ನಾವ್ ಏನ್ ಬೇಕಂದ್ರೂ ಅದು ಕ್ರಿಯೇಟ್ ಆಗುತ್ತೆ ಅಂತ ಆ ಪಾಯಿಂಟ್ ಅದ್ಭುತವಾಗಿ ವಿವರಿಸಿದರು. ನಂತರ ಇದೆಲ್ಲ ಆಗುತ್ತೆ. ಫೈನಲ್ ಪಾಯಿಂಟ್ ಏನಂದ್ರೆ, ಈ ಸೀತಾ ಮಾತೆ ಮತ್ತೆ ಹೋಗೋ ಟೈಮ್ ಆಗೋಗುತ್ತೆ. ಸೊ ಅವರು ಅದ್ಭುತವಾಗಿ ಈ ಬಾಡಿಯಿಂದಾನೇ, ಈ ಫಿಸಿಕಲ್ ಬಾಡಿ ಹಂಗೆ ಇರುತ್ತೆ, ಒಂದು ಲೈಟ್ ಫಾರ್ಮ್ ಇಂದ ಅವರು ಲೈಟ್ ಫಾರ್ಮ್ ಆಗಿ ಆ ಮೇಲಿನ ಲೋಕಗಳಿಗೆ ಹೋಗ್ಬಿಡ್ತಾರೆ. ಅದೇ ತರ ಶ್ರೀರಾಮರು ಕೂಡ ಹಂಗೆ ಅವ್ರ ಬಾಡಿಯನ್ನ ಟ್ರಾನ್ಸ್ಫಾರ್ಮ್ ಆಗಿ ಹೋಗ್ಬಿಡ್ತಾರೆ. ಈ ಬಾಡಿ ವೆಕೇಟ್ ಮಾಡ್ದೇನೆ ಲೈಟ್ ಫಾರ್ಮ್ ಆಗಿ ಆ ಹೈಯರ್ ವರ್ಲ್ಡ್ಸ್ ನ ತಲುಪುತ್ತಾರೆ. ಸೊ ಫೈನಲಿ ಒಂದೇ ಒಂದು ಸಂದೇಶ ಅವ್ರು ನೀಡಿರೋದು ಏನು ಅಂದ್ರೆ, ಪ್ರತಿಯೊಬ್ಬರು ಪ್ರೇಮ ಭಾವನೆ ಮೂಡಿಸ್ಕೊಳ್ಳಿ, ನಿಮ್ಮಲ್ಲಿರೋ ಪ್ರೇಮ ಭಾವನ ಅವೇಕನ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಲ್ಲಿ ಅಂತ ಅದ್ಭುತ ಪ್ರೇಮ ಇದೆ, ಅದನ್ನ ನೀವ್ ಅವೇಕನ್ ಮಾಡ್ಕೊಳ್ಳಿ. ಮತ್ತೆ ಪ್ರಕೃತಿ ನಾವು ಬೇರೆ ಬೇರೆ ಅಲ್ಲ, ಪ್ರಕೃತಿ ನಾವು ಒಂದೇ. ಅದನ್ನ ನೀವು ನೋಡ್ಕೊಂತಾ ಇದ್ರೆ, ಎರಡು ಬ್ಯಾಲೆನ್ಸ್ ಆಗಿದ್ರೆ, ನಮ್ಮೊಳಗೆ ನಾವು ಕನೆಕ್ಟ್ ಆಗಿದ್ರೆ ಎಲ್ಲ ಕೂಡ ಅದ್ಭುತವಾಗಿರುತ್ತೆ, ಭೂಮಂಡಲವೆಲ್ಲವೂ ಕೂಡ ಅಂತ ತಿಳಿಸ್ತಾರೆ ಸ್ನೇಹಿತರೆ. ಸೊ ಆದಷ್ಟು ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ರಲ್ಲಿ ಕವರ್ ಮಾಡಿದ್ದೀನಿ. ಈ ಅವಕಾಶ ಕೊಟ್ಟಿರೋ ಮಹಾದ್ರಷ್ಟ ಟ್ರಸ್ಟ್ ಸಜ್ಜನ ಸಾಂಗತ್ಯ ಪ್ರೋಗ್ರಾಮ್ ವತಿಯಿಂದ ನನ್ನ ಧನ್ಯವಾದಗಳು.